ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಈ ದಿನ ಬಹಳ ವಿಶೇಷವಾಗಿ ಇದೇ ತಿಂಗಳು ಅಂದರೆ ಅಕ್ಟೋಬರ್ ತಿಂಗಳ 18ನೇ ತಾರೀಕಿನಿಂದ ಗುರು ಮಹಾರಾಜ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ 12 ರಾಶಿಗಳವರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ಮೊದಲನೇದಕ್ಕೆ ಬಂದ್ಬೇಡ, ನಮ್ಮ ಮೇಷರಾಶಿಯವರಿಗೆ ಗುರು ಮಹಾರಾಜ ಚಂದ್ರನಿಂದ 4ನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ. ಫೋರ್ತ್ ಹೌಸ್ ಒಂದು ಸುಖ ಸ್ಥಾನ. ಓಕೆ, ಹಾಗಾದ್ರೆ ಯಾರಿಗೆಲ್ಲ ಇಷ್ಟವರೆಗೆ ಭೂಮಿ, ಮನೆ, ವಾಹನ, ಸ್ಥಿರ ಆಸ್ತಿ ಮಾಡಬೇಕು ಅಂತ ಇಚ್ಛೆ ಇದೆ ಅಥವಾ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕೆನ್ನೋ ತೀವ್ರ ಇಚ್ಛೆಯನ್ನ ಇಟ್ಕೊಂಡು ಹೋಗ್ತಾ ಇದ್ದೀರಾ ಮೇಷರಾಶಿಯವರು, ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಫಲಪ್ರದಾಯವಾದಂತಹ ರಿಸಲ್ಟ್ ಸಿಗಲಿದೆ. ಅವರೆಲ್ಲರಿಗೂ ಕೂಡ ಭೂಮಿ, ಮನೆ, ವಾಹನದ ವಿಚಾರದಲ್ಲಿ ಒಂದೊಳ್ಳೆ ಇಂಪ್ಯಾಕ್ಟ್ ಮತ್ತೆ ಅದೆಲ್ಲವೂ ನಿಮ್ಮ ಕೈ ಸೇರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಸೆಕೆಂಡ್, ಗುರುವಿನ ದೃಷ್ಟಿ ಎಲ್ಲೆಲ್ಲ ಇರ್ತದೆ. ಗುರುವಿನ ದೃಷ್ಟಿ ಬಂದು ವೃಶ್ಚಿಕ ರಾಶಿಯ ಮೇಲೆ, ಆನಂತರ ಗುರುವಿನ ದೃಷ್ಟಿ ಬಂದು ಮಕರ ರಾಶಿ ಮೇಲೆ, ಆನಂತರ ಗುರುವಿನ ದೃಷ್ಟಿ ಬಂದು ಮೀನರಾಶಿ. ಅಂದ್ರೆ 8, 10, 12ನೇ ಮನೆ ಮೇಲೆ ಗುರುವಿನ ಒಂದು ಅಪ್ಯಾಯಮಾನವಾದ ದೃಷ್ಟಿ ಬೀಳುವುದರಿಂದ 8ನೇ ಮನೆ ಬಂದು ಏನೊಂದು ಪರಿವರ್ತನೆ. ಹಾಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಪರಿವರ್ತನೆ ಬೇಕು ಅಂದಾಗ ಖಂಡಿತ ಅದು ನಿಮ್ಮ ಪಾಲಿಗೆ ಲಭಿಸುತ್ತೆ. ಆನಂತರ ಇಷ್ಟವರೆಗೆ ತುಂಬಾನೇ ಅಬ್ಸ್ಟಕಲ್ಸ್ ಇದೆ ಅಥವಾ ತುಂಬಾನೇ ಫ್ಲಕ್ಚುಯೇಷನ್ಸ್ ಅನ್ನ ತುಂಬಾ ಅನುಭವಿಸ್ತಾ ಇದ್ದೇವೆ, ತುಂಬಾ ಇನ್ಸಲ್ಟ್ ಕೂಡ ಆಗಿದೆ ಅಂತವ್ರಿಗೆಲ್ಲರಿಗೂ ಕೂಡ ಒಳ್ಳೆ ರಿಲೀಫ್ ಅನ್ನ ಕೊಡುವಂತಹ ಸಾಧ್ಯ ತೀರಾ ಜಾಸ್ತಿ. ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಬೇಕಾದವರು ಖಂಡಿತ ಪ್ರಯತ್ನ ಮಾಡಿ, ಒಂದು ಒಳ್ಳೆ ಪರಿವರ್ತನೆಗೊಳಗಾಗ್ತೀರಾ. ಮತ್ತೆ 8ನೇ ಮನೆಯಿಂದ ಅದೇನು ಪೀಡೆ ಬರಬೇಕು ಆ ಪೀಡೆಗಳನ್ನು ಸಮೇತ ಗುರು ತನ್ನ 5ನೇಯ ಅಪ್ಯಾಯಮಾನ ದೃಷ್ಟಿಯಿಂದ ನಿವಾರಣೆ 100% ಮಾಡಿಯೇ ಮಾಡ್ತಾನೆ. ಆನಂತರ ಗುರುವಿನ 7ನೇ ದೃಷ್ಟಿ 10ನೇ ಮನೆಗೆ ಇರುವುದರಿಂದ, ಮಕರ ರಾಶಿ ಮೇಲೆ ಇರುವುದರಿಂದ ಯಾರಿಗೆಲ್ಲ ಹೊಸ ಕೆಲಸ ಬೇಕು, ಕೆಲಸದಲ್ಲಿ ಹೋಗಬೇಕು ಅಥವಾ ಕೆಲಸ ಬದಲಾವಣೆ ಮಾಡಬೇಕು ಅಥವಾ ಕೆಲಸದಲ್ಲಿ ಸ್ಟೇಟಸ್ ಅನ್ನು ಹುಡುಕಬೇಕು ಅಂತವರಿಗೆಲ್ಲ ಬಹಳ ಫೇವರಬಲ್ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ಬಟ್ ಇಲ್ಲಿ ಪ್ರಿಕಾಷನ್ಸ್ ಏನ್ ಬೇಕಂದ್ರೆ ಸ್ವಲ್ಪ ಕಾರ್ಯಕ್ಷೇತ್ರದಲ್ಲಿ ಇನ್ಸಲ್ಟ್ ಆಗ್ಬೋದು, ತೊಂದರೆ ಅಂತ ಆಗ್ಬೋದು, ಬಟ್ ಅದನ್ನು ಸಹಿಸಿಕೊಂಡು ಹೋಗಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ ಕ್ರಿಯೇಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಒಳ್ಳೆ ರಿಸಲ್ಟ್ ಅನ್ನ ಇಲ್ಲಿ ಕೂಡ ಖಂಡಿತ ನೀವು ಅನುಭವಿಸ್ತೀರಾ. ಆನಂತರ ಗುರು ಏನ್ ಮಾಡ್ತಾನೆ, ನೇರವಾಗಿ ಶನಿ ಮಹಾರಾಜನನ್ನ ತನ್ನ ಭಾಗ್ಯ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಅದರಿಂದಾಗಿ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಮಾಡುವವರಿಗೆ, ಆನಂತರ ವಿದೇಶ ಪ್ರಯಾಣ ಮಾಡುವವರಿಗೆ, ಆನಂತರ ಟ್ರಾನ್ಸ್ಫರ್ ಅನ್ನ ಬಯಸುವವರಿಗೆ ಖಂಡಿತ ಇದು ಒಳ್ಳೆ ರಿಸಲ್ಟ್ ಅಂತ ಹೇಳ್ತೇನೆ. ಅವರೆಲ್ಲರಿಗೂ ಕೂಡ ಒಂದು ಫಲಪ್ರದಾಯವಾದಂತಹ ರಿಸಲ್ಟ್ ಬರುವ ಸಾಧ್ಯತೆ ತೀರಾ ಜಾಸ್ತಿ ಆಗಿರುವುದರಿಂದ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ. ಓವರ್ ಆಲ್ ನೀವು ಗೆಲ್ತೀರಾ. ಓವರ್ ಆಲ್ ನಾನು ಹೇಳ್ಬೇಕಾದ್ರೆ ಒಂದು ಒಂದು ಟೋಟಲಿ ರಿಸಲ್ಟ್ ಹೇಳ್ಬೇಕಾದ್ರೆ ಚಂದ್ರನಿಂದ 4ನೇ ಮನೆಯಲ್ಲಿ ಬಂದಂತಹ ಗುರು ನಿಮ್ಮ ಒಂದಷ್ಟು ತೊಂದರೆಗಳನ್ನ, ಅಬ್ಸ್ಟಕಲ್ಸ್ಗಳನ್ನ 100% ದೂರ ಅಂತೂ ಮಾಡ್ತಾನೆ. ಆನಂತರ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ಆಲ್ರೆಡಿ ನಿಮಗೆ ಮದುವೆ ಆಗಿದೆ, ನಿಮ್ಮ ಪಾರ್ಟ್ನರ್ ಇದ್ರೆ ಅವರ ಕಾರ್ಯಕ್ಷೇತ್ರ ಸರಿ ಇಲ್ಲ ಇಷ್ಟವರೆಗೆ ಅಂದಾಗ ಖಂಡಿತ ಅವರ ಕಾರ್ಯಕ್ಷೇತ್ರದಲ್ಲಿ ಸಮೇತ ಒಂದೊಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂಥದ್ದು, ಕಾರ್ಯಕ್ಷೇತ್ರದಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನ ಪಡ್ಕೊಳ್ಳುವಂಥದ್ದು, ಸ್ಟೇಟಸ್ ಅನ್ನ ಪಡ್ಕೊಳ್ಳುವಂತಹ ಒಂದು ಯೋಗ ಭಾಗ್ಯ. ಕೆಲಸನೇ ಇಲ್ಲ ಅಂದಾಗ ನಿಮ್ಮ ಪಾರ್ಟ್ನರ್ಗೆ ಒಳ್ಳೆ ಕೆಲಸ ಸಿಗುವಂತಹ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗ್ತಾ ಉಂಟು. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಕೂಡ ಖಂಡಿತ ನೀವು ಮುಂದುವರಿಯುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಅಂತೂ ಆಗುತ್ತೆ. 3 ಪ್ರಿಕಾಷನ್ಸ್ ಹೇಳ್ತೇನೆ. ತಂದೆಯ ಆರೋಗ್ಯದ ಬಗ್ಗೆ ಗಮನ ಕೊಡಿ, ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಮಕ್ಕಳ ಎಜುಕೇಶನ್ಗೆ ತುಂಬಾ ಖರ್ಚು ಮಾಡಬೇಕಾದ ಅನಿವಾರ್ಯತೆ ಉಂಟು. ಆನಂತರ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟು. ಈ ಪ್ರಿಕಾಷನ್ಸ್ ತಗೊಳ್ಳಿ, ಖಂಡಿತ ನೀವು ಗೆದ್ದೇ ಗೆಲ್ತೀರಾ. ಇನ್ನು ನೀವು ಪರಿಹಾರ ಅಂತೂ ಕೇಳ್ತೀರಾ. ಸೊ 4ನೇ ಮನೆಯಲ್ಲಿ ಗುರು ಬಂದಿದ್ದಾನೆ ಅಂದಾಗ ನಾನು ಹೇಳ್ತೀನಿ, ನಿಮ್ಮ ತಾಯಿಗೆ ಸಾಧ್ಯ ಆದ್ರೆ ಏನಾದ್ರೂ ಚಿನ್ನದ ಒಡವೆಗಳನ್ನ ಮಾಡಿ ಕೊಡ್ಲಿಕ್ಕೆ ಆಗುತ್ತಾ, ಖಂಡಿತ ಅದನ್ನ ಮಾಡಿಕೊಡಿ ಅಂತ ಹೇಳ್ತೇನೆ. ಒಂದು ಸಣ್ಣ ಉಂಗುರ ಆದ್ರೂ ಪರವಾಗಿಲ್ಲ, ಏನ್ ಬೇಕಾದ್ರೂ ಒಂದು ಸಣ್ಣ ಚಿನ್ನದ ಒಡವೆ ಮಾಡಿಕೊಟ್ಟಾಗ ಗುರುವಿನಿಂದ ಇನ್ನಷ್ಟು ಒಳ್ಳೆಯ ಫಲವನ್ನ ಪಡೆಯುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ ನಿಮ್ಮ ತಾಯಿಗೆ ಒಂದು ಸಣ್ಣ ಮಟ್ಟಿಗೆ ಚಿನ್ನದ ಒಡವೆ ನೋಡಿ, ದೊಡ್ಡ ಮಟ್ಟಿಗೆ ಮಾಡಬಹುದು, ನಿಮ್ಮಲ್ಲಿ ದುಡ್ಡಿದ್ರೆ ನಾನು ಇಲ್ಲ ಅಂತ ಹೇಳಲ್ಲ, ಆದ್ರೂ ಸಣ್ಣ ಮಟ್ಟಿಗೆ ಮಾಡಿದ್ರು ಕೂಡ ಫಲಪ್ರದಾಯ ಅಂತೂ ಆಗೇ ಆಗುತ್ತೆ, ಚಿಂತೆ ಮಾಡೋದಾಗತ್ತೆ ಇಲ್ಲ. ಒಂದು ಅದನ್ನ ಮಾಡ್ಬೋದು. ಎರಡನೇದಾಗಿ ಗುರು ಬಂದು ಫೋರ್ತ್ ಹೌಸ್ ಬಂದು ನಿಮ್ಮ ಸಮಾಜ ಅಂದ್ರೆ ಪಬ್ಲಿಕ್ ಅಂತ ಹೇಳ್ಬೋದು. ಹಾಗಾದ್ರೆ 4th ಹೌಸ್ ಅಲ್ಲಿ ಪಬ್ಲಿಕ್ಗೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಅವ್ರಿಗೆ ಹೆಲ್ಪ್ ಮಾಡುವುದರಿಂದ ಅಥವಾ ಒಂದು ರೇಷನ್ ಅನ್ನಾದ್ರೂ ದಾನ ಮಾಡುವುದರಿಂದ, ಅವ್ರಿಗೆ ಏನಾದ್ರೂ ಒಂದು ಸುಖದ ವಿಷಯಗಳನ್ನು ಕಲ್ಪಿಸುವುದರಿಂದ, ಇದರಿಂದ ಕೂಡ ನಿಮಗೆ ಈ ಒಂದು ಗುರುವಿನ ಇಂಪ್ಯಾಕ್ಟ್ ಬಹಳ ಮಹತ್ತರವಾಗಿ ದೊಡ್ಡ ಮಟ್ಟಿಗೆ ಬರುವಂತ ಸಾಧ್ಯತೆಗಳು ಇರುವುದರಿಂದ ಇದೊಂದು ಡೊನೇಟ್ ಮಾಡುವಂತ ಕೆಲಸವನ್ನು ಕೂಡ ಖಂಡಿತ ನೀವು ಮಾಡಬಹುದು ಅಂತ ಹೇಳ್ತೇನೆ. ತುಂಬಾ ಫೇವರಬಲ್ ರಿಸಲ್ಟ್ ಅನ್ನ ಇದರ ಮುಖಾಂತರ ನೀವು ಅನುಭವಿಸಬಹುದು. ಆನಂತರ ಹೇಗೂ ಇದೆ, ಗುರುವಿನ ಟೆಂಪಲ್ಗೆ ಹೋಗುವಂಥದ್ದು, ಗುರುವಿನ ಮಂತ್ರ ಚಾಂಟ್ ಮಾಡುವಂಥದ್ದು, ಖಂಡಿತ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಅದು ಕೂಡ ನಿಮ್ಮ ಪಾಲಿಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ. ಹಾಗಾದ್ರೆ ಮೇಷರಾಶಿಯವರಿಗೆ ಗೊತ್ತಾಯಿತು, ಗುರು ಮಹಾರಾಜ
ನಾಲ್ಕನೇ ಮನೆಯಲ್ಲಿ ಅಂದ್ರೆ ಕರ್ಕಾಟಕ ರಾಶಿಯಲ್ಲಿ ಬಂದು ಯಾವ ತರ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅಂತ. ಓಕೆ, ಹಾಗಾದ್ರೆ ಟೆಕ್ನಿಕ್ ಅನ್ನ ಫಾಲೋ ಮಾಡಿ, ಖಂಡಿತ ಗೆಲುವು ನಿಮ್ಮದಾಗುತ್ತೆ, ಒಳ್ಳೇದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಗುರು ಮಹಾರಾಜ ಈಗ ಮೂರನೇ ಮನೆಗೆ ಬರ್ತಾ ಇದ್ದಾನೆ. ಇಷ್ಟವರೆಗೆ ಗುರುಬಲ ಇತ್ತು, ಈಗ ಒಂದು 2 ತಿಂಗಳ ಕಾಲ ಮೇ ಬಿ ಗುರುಬಲದಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟಾಗುತ್ತೆ. ಕೆಲವೆಲ್ಲ ಪ್ರಿಕಾಷನ್ ಕೊಡ್ತೇನೆ, ಅದನ್ನ ದಯವಿಟ್ಟು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಮ್ಮ ವೃಷಭ ರಾಶಿಯವರು ಗೆಲ್ತಾರೆ, ತೊಂದರೆ ಇಲ್ಲ. ಇಲ್ಲಿ ಏನಾಗುತ್ತೆ, ನಿಮಗೆ ವೃಷಭ ರಾಶಿಯವರಿಗೆ ಗುರು ಬಂದು ಅಷ್ಟಮಾಧಿಪತಿ ಮತ್ತೆ ಲಾಭಾಧಿಪತಿ. ಅಷ್ಟಮಾಧಿಪತಿಯಾಗಿ ಆತ ಮೂರನೇ ಮನೆಯಲ್ಲಿ ಇರುವುದರಿಂದ ಇಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಮತಭೇದಗಳು ಉಂಟಾಗುತ್ತೆ. ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಮಾತುಗಾರಿಕೆ ಅನ್ನೋದು ಕ್ಲೋಸ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ನಿಮ್ಮ ಸರೌಂಡಿಂಗ್ಸ್, ಅಕ್ಕಪಕ್ಕದ ಮನೆಯವರ ಜೊತೆಗೂ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ತೊಂದರೆಗಳಾಗುವಂಥದ್ದು ಅಥವಾ ನಿಮ್ಮ ಮಾತಿನಿಂದ ಸಮಸ್ಯೆಗಳಾಗಿ ಅವ್ರ ಜೊತೆ ಕೂಡ ಮಾತುಗಾರಿಕೆ ಡಿಸ್ಕನೆಕ್ಟ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಆನಂತರ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ಏನಾದ್ರು ಇದ್ರೆ ಅಥವಾ ಓವರ್ ಆಲ್ ಪ್ರಾಪರ್ಟಿಯ ವಿಚಾರದಲ್ಲಿ ಬಹಳಷ್ಟು ಮತಭೇದಗಳು ಉಂಟಾಗುವ ಸಾಧ್ಯತೆಗಳಿದೆ. ಸೊ ಇದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ನೀವೇನಾದರೂ ಕಾಂಪ್ರಮೈಸ್ಗೆ ಬಂದ್ಬಿಟ್ರೆ ಈ ಒಂದು ಪರಿಸ್ಥಿತಿಯಲ್ಲಿ ಏನು ತೊಂದರೆ ಕ್ರಿಯೇಟ್ ಆಗಬೇಕು ಅದಂತೂ ಆಗೋದಿಲ್ಲ. ಚಂದ್ರನಿಂದ ಮೂರನೇ ಮನೆಯಲ್ಲಿ ಗುರು ಇದ್ದಾನೆ ಅಂದಾಗ ಅಲ್ಲಿ ಬಹಳ ಮುಖ್ಯವಾದ ಇನ್ನೊಂದು ವಿಚಾರ ಏನುಂಟು. ಒಂದನೇದಾಗಿ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ. ಎರಡನೇದಾಗಿ ಯಾರಾದ್ರು ಕೆಲಸದವರು ಇರ್ತಾರೆ ಮನೆಯಲ್ಲಿ ಅಥವಾ ನಿಮ್ಮ ಕಂಪನಿಯಲ್ಲಿ ಆಫೀಸಲ್ಲಿ ಎಲ್ಲ ಕೆಲಸ, ದಯವಿಟ್ಟು ಕೆಲಸದವರ ಜೊತೆಗೆ ಯಾವುದೇ ಕಾರಣಕ್ಕೂ ಜಗಳ ಮಾಡಲಿಕ್ಕೆ ಹೋಗಬೇಡಿ. ಒಂದು ವೇಳೆ ಕೆಲಸದವರ ಜೊತೆಗೆ ಜಗಳ ಮಾಡಿದ್ದೇ ಆದಲ್ಲಿ ಗುರು ಚಂದ್ರನಿಂದ ಮೂರನೇ ಮನೆಯಲ್ಲಿರುವಂಥ ಗುರು ನಿಮ್ಮನ್ನ ಸಂಪೂರ್ಣ ಬರ್ಬಾದ್ ಮಾಡಿಬಿಡಬಲ್ಲ, ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲ. ಬಹಳ ಪ್ರಿಕಾಷನ್ಸ್ ತಗೊಳ್ಬೇಕಾಗುತ್ತೆ. ಓಕೆ, ಸೊ ನೋಡಿ, ಇದೊಂದು 2 ತಿಂಗಳ ಕಾಲ ಇಷ್ಟರಲ್ಲಿ ಪ್ರಿಕಾಷನ್ ಅಂದ್ರೆ ಮತ್ತೆ ಏನು ತೊಂದರೆ ಇಲ್ಲ, ಮತ್ತೆ ನಿಮಗೆ ಗುರುಬಲ ಸ್ಟಾರ್ಟ್ ಆಗುತ್ತೆ, ಏನು ಸಮಸ್ಯೆ ಇಲ್ಲ. ಬಟ್ ನಾನು ನೋಡಿ ಏನಾಗುತ್ತೆ ಗೊತ್ತಾ, ಎಲ್ಲ ರಾಶಿಗೂ ಒಳ್ಳೇದನ್ನೇ ಹೇಳಿ ಅಂದಾಗ ಹೇಗೆ ಹೇಳುವುದು ಸರ್, ಕೆಲವೊಂದು ಬಾರಿ ಪ್ರಾಬ್ಲಮ್ ಇರುತ್ತೆ. ಸೊ ನಾನು ಅದಕ್ಕೆ ಪ್ರಿಕಾಷನ್ ಕೊಡಬೇಕಾಗುತ್ತೆ. ನೀವು ಅರ್ಥ ಮಾಡ್ಕೊಂಡಾಗ ನಿಮ್ಮ ಗೆಲುವು ನಿಮ್ಮದಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಈ ಒಂದು ವಿಚಾರದಲ್ಲಿ ಬಹಳ ಗಮನ ಕೊಡಿ. ಓಕೆ, ಆನಂತರ ಏನಾಗುತ್ತೆ, ಗುರು ಎಲ್ಲಿದ್ದಾನೆ, ನಿಮ್ಮ ಮೂರನೇ ಮನೆಯಲ್ಲಿ. ಯಾರಿಗೆಲ್ಲ ಮನೆ ಚೇಂಜ್ ಮಾಡಬೇಕು ಅಥವಾ ಮನೆ ಕೆಲವರಿಗೆಲ್ಲ ಮಾರಬೇಕು, ಸರ್ ಮನೆ ಮಾರೋಕೆ ಇಟ್ಟಿದ್ದೇವೆ ಅಥವಾ ಜಮೀನು ಮಾರೋಕೆ ಇಟ್ಟಿದ್ದೇವೆ ಅಂಥವ್ರಿಗೆಲ್ಲ ಫೇವರಬಲ್ ರಿಸಲ್ಟ್ ಬರುತ್ತೆ. ಖಂಡಿತ ಮನೆ ಜಮೀನು ಮಾರೋಕೆ ನೀವು ಪ್ರಯತ್ನ ಮಾಡ್ತಾ ಇದ್ರೆ ಅದು ಫಲಿಸುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸ್ತೀರಾ. ಒಂದು ಮಾತು ನೆನ್ಪಿಟ್ಕೊಳ್ಬೇಕು, ಏನು ಗೊತ್ತಾ, ವೃಷಭ ರಾಶಿ ಈವನ್ ಲಗ್ನ ಕೂಡ ಇದ್ದಾಗ ಗುರುವಿನಿಂದ ಒಳ್ಳೆ ರಿಸಲ್ಟ್ ನಿಮಗೆ ಯಾವತ್ತಿಗೂ ಕೂಡ ಇರೋದಿಲ್ಲ ಸರ್. ಇದನ್ನು ಅರ್ಥ ಮಾಡಿ, ಯಾವತ್ತಿಗೂ ಗುರುವಿನಿಂದ ಒಳ್ಳೆ ರಿಸಲ್ಟ್ ಇರಲ್ಲ. ಅದಕ್ಕೋಸ್ಕರ ಯಾರಿಗೋ ಸುಮ್ಮನೆ ಸಲಹೆ ಕೊಡುವುದು, ನಿಮ್ಮ ನಾಲೆಜನ್ನು ಸುಮ್ಮನೆ ಹಂಚುವುದು, ಅವ್ರು ಕೇಳದೇನೆ ಅವ್ರಿಗೇನೋ ನಿಮ್ಮಿಂದಾಗಲೇ ಒಂದು ಸಲಹೆ ಕೊಡ್ಲಿಕ್ಕೆ ಹೋಗುದು, ಇದರ ಮುಖಾಂತರ ಮುಖಭಂಗ ಆಗುವುದೇ ಅಲ್ಲದೆ ಗುರುವಿನಿಂದ ವಿಪರೀತ ನೆಗೆಟಿವ್ ಇಂಪ್ಯಾಕ್ಟ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅದಕ್ಕೋಸ್ಕರ ವೃಷಭ ರಾಶಿಯವರು ಗುರುವಿನ ಬಗ್ಗೆ ಬಹಳ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅದು ಖಂಡಿತ ಉಂಟು. ಇಲ್ಲಾಂದ್ರೆ ನಿಮ್ಮ ಏನು ನೀವು ಸಲಹೆ ಕೊಡ್ತೀರಾ ಬೇರೆಯವರಿಗೆ ಅಥವಾ ಬೇರೆಯವ್ರಿಗೆ ಏನಾದರೂ ಕೂಡ ನೀನು ಈ ಕೆಲಸ ಮಾಡಿದ್ಯಪ್ಪ ತೊಂದರೆ ಇಲ್ಲ, ಬಹಳ ಪರ್ಫೆಕ್ಟ್ ಆಗಿದೆ, ಏನು ಈ ಥರ ಎಲ್ಲ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಹೋಗ್ತೀರಾ, ಖಂಡಿತ ನೀವು ತೊಂದರೆಗೆ ಸಿಗಾಕೊಳ್ತೀರಾ. ಸೊ ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಅಲ್ವಾ, ಈಗ ನೀವೇ ನೋಡಿಬೇಕಾದ್ರೆ ವೃಷಭ ರಾಶಿ ಇರ್ಬೋದು, ವೃಷಭ ಲಗ್ನ ಇರ್ಬೋದು, ನಿಮ್ಮ ವಯಸ್ಸು 30ರಿಂದ 39 ರನ್ನಿಂಗ್ ಆಗುವಾಗ ಎಷ್ಟೆಲ್ಲ ಸಮಸ್ಯೆಗಳನ್ನು ನೀವು ಎದುರಿಸ್ಬೇಕು ಗೊತ್ತಾ, ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಗುರು ದಶೆ ನಡೆದಾಗ, ಗುರು ಭುಕ್ತಿ ನಡೆದಾಗ ಸಮಸ್ಯೆಗಳ, ಗುರು ಎಲ್ಲಿ ಬೇಕಾದ್ರೂ ಇಲ್ಲಿ ನಿಮ್ಮ ಜಾತಕದಲ್ಲಿ ಅರ್ಥ ಆಗುತ್ತಾ, ಗುರು ಎಲ್ಲಿ ಬೇಕಾದ್ರೂ ಇಲ್ಲ ಅಥವಾ ಪ್ರಾಬ್ಲಮ್ ಅನ್ನು ಅನುಭವಿಸಬೇಕು ಅನಿವಾರ್ಯತೆ ಕೆಲವೊಂದು ಬಾರಿ ಬರುತ್ತೆ. ಅದಕ್ಕೋಸ್ಕರ ಈಗ ಹೇಳ್ತಾ ಇದ್ದೀನಿ, ಈಗ ಹೇಗಾದ್ರೂ ಕೂಡ ಗುರುವಿನಿಂದ ಚಂದ್ರನಿಂದ ಮೂರನೇ ಮೇಲೆ ಗುರು ಬಂದಿರೋದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. ನಾನು ಹೇಳಿದ ಇಷ್ಟು ಪ್ರಿಕಾಷನ್ಸ್ ಅನ್ನ ಪಡ್ಕೊಂಡಾಗ ಮೇ ಬಿ ಬರ್ತಕ್ಕಂಥ ಸಮಸ್ಯೆಯಿಂದ ನಿಮಗೆ ಒಂದು ಚುಟ್ಕಾರ, ಒಂದು ಇಲೆವರಿ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಓಕೆ, ಅಷ್ಟು ಸಮಸ್ಯೆ ಕ್ರಿಯೇಟ್ ಆಗಲ್ಲ ಟೆಕ್ನಿಕ್ ಅನ್ನ ಫಾಲೋ ಮಾಡಿದಾಗ. ಓಕೆ, ಇನ್ನೇನಾಗುತ್ತೆ, ಗುರುವಿಗೆ 3 ದೃಷ್ಟಿ ಕೊಟ್ಟಿದ್ದಾರಲ್ಲ, ಗುರುವಿನ 3 ದೃಷ್ಟಿ ಇದೆ. ಆ ಗುರುವಿನ 3 ದೃಷ್ಟಿ ಕೂಡ ಬಹಳ ಅಪ್ಯಾಯಮಾನ. ಹಾಗಾದ್ರೆ ಗುರು ಏನ್ ಮಾಡ್ತಾನೆ, ತನ್ನ ಒಂದು 5ನೇ ದೃಷ್ಟಿಯಿಂದ ವೃಶ್ಚಿಕ ರಾಶಿಯನ್ನು ನೋಡ್ತಾ ಇದ್ದಾನೆ. ತನ್ನ ಒಂದು 5ನೇ ದೃಷ್ಟಿ ಪ್ರೀತಿ ಪ್ರೇಮದ ದೃಷ್ಟಿಯಿಂದ ನಿಮ್ಮ 7ನೇ ಮನೆ ನೋಡಿ. ಹಾಗಾದ್ರೆ ಇಷ್ಟವರೆಗೆ ಮ್ಯಾರಿಡ್ ಲೈಫಲ್ಲಿ ಬಂದಂತಹ ಸಮಸ್ಯೆಗಳು ಅಥವಾ ಮ್ಯಾರೇಜ್ ಆಗ್ಬೇಕಂತ ತೀವ್ರ ಇಚ್ಛೆ ಉಂಟು, ಮುಂದೆ ಹೋಗ್ತಾ ಇದ್ದೀರಾ ಅಂಥವರಿಗೆ, ಆನಂತರ ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ತೊಂದರೆ ಉಂಟು ಅಂಥವರಿಗೆ, ವಿದೇಶ ಪ್ರಯಾಣ ಮಾಡಬೇಕು ಅಂಥವರಿಗೆ, ಕಿಡ್ನಿ ರಿಲೇಟೆಡ್ ಸಮಸ್ಯೆ ಉಂಟು, ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇನೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂಥವರಿಗೆ, ಈಗ ಗುರುವಿನ 5ನೇ ಮನೆ ದೃಷ್ಟಿ ಐದನೇ ದೃಷ್ಟಿ ಏನ್ ಮಾಡುತ್ತೆ ಅಂದ್ರೆ ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ. ಹಾಗಾದ್ರೆ ಈ ಪಾರ್ಟಲ್ಲಿ ನೀವು ಗೆದ್ದು ಬಿಡ್ತೀರಾ. ಮದುವೆ ಆಗದವರು, ನಾನು ಹೇಳ್ತೀನಿ ಈ ಒಂದು 2 ತಿಂಗಳ ಕಾಲ ಅಂದ್ರೆ ಅಕ್ಟೋಬರ್ 18ರಿಂದ ಜನವರಿ 5ನೇ ತಾರೀಕಿನವರೆಗೆ
ಮದುವೆಗೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಅದು ಕೈಗೂಡುವ ಸಾಧ್ಯತೆಗಳು ತೀರಾ ಜಾಸ್ತಿ. ದಯವಿಟ್ಟು ಆ ಒಂದು ಮಾತುಕತೆಗಳು ಫಲಪ್ರದ ಆಗುತ್ತೆ. ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ಬಂದು ಮದುವೆ ಆಗುವಂತ ಯೋಗ ಕ್ರಿಯೇಟ್ ಆಗಿದೆ. ಖಂಡಿತ ನೀವು ಅದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ನಮ್ಮ ವೃಷಭ ರಾಶಿಯವರು ನೀವು ಗೆಲ್ತೀರಾ. ಕ್ಲಿಯರ್ ಆಯ್ತು. ಆನಂತರ ಯಾರಿಗೆಲ್ಲ ಆರೋಗ್ಯದ ಸಮಸ್ಯೆ ಉಂಟು, ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಉಂಟು, ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ಒಳ್ಳೆ ಟ್ರೀಟ್ಮೆಂಟ್ ಸಿಗ್ಬೋದು. ಅದರಿಂದ ಕೂಡ ನಿಮಗೆ ಪರಿಹಾರ ಆಗಿ ನಿಮ್ಮ ಒಂದು ಸಮಸ್ಯೆಯಿಂದ ಮುಕ್ತರಾಗುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಬಹಳ ಫೇವರಬಲ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಆನಂತರ ಇಷ್ಟವರೆಗೆ ಯಾರೆಲ್ಲ ಮ್ಯಾರಿಡ್ ಲೈಫಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ ಅಥವಾ ಅವರಿಗೂ ಕೂಡ ಆ ಮ್ಯಾರಿಡ್ ಲೈಫಲ್ಲಿ ಇದ್ದ ಸಮಸ್ಯೆ ದೂರ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ, ಅರ್ಥ ಮಾಡ್ಕೊಂಡು ಗೆದ್ದು ಬಿಡ್ತೀರಾ. ಆನಂತರ ಗುರು ಏನ್ ಮಾಡ್ತಾನೆ, ತನ್ನ ಒಂದು ಪಾರ್ಟ್ನರ್ಶಿಪ್ ದೃಷ್ಟಿಯಿಂದ ಅಂದ್ರೆ 7ನೇ ದೃಷ್ಟಿಯಿಂದ ನಿಮ್ಮ ಭಾಗ್ಯಸ್ಥಾನವನ್ನ ವೀಕ್ಷಣೆ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಭಾಗ್ಯಸ್ಥಾನ ವೀಕ್ಷಣೆ ಮಾಡಿದಾಗ ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡಬೇಕು, ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡಬೇಕು, ಅಥವಾ ನಿಮ್ಮ ಒಡ ಹುಟ್ಟಿದವರು ಇದ್ದಾರೆ ಅವ್ರಿಗೆ ಮದುವೆನೇ ಆಗಿಲ್ಲ ಅಂತ ಅವ್ರಿಗೆ ಮದುವೆಗೆ ಸಂಬಂಧ ನೀವೇ ಪ್ರಯತ್ನ ಮಾಡಬೇಕು, ಖಂಡಿತ ಅದನ್ನು ಮಾಡಿ ಅಂತ ಹೇಳ್ತೇನೆ. ತಂದೆಯ ಮುಖಾಂತರ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಅಬ್ಸ್ಟಕಲ್ಸ್, ಒಂದಷ್ಟು ಸಮಸ್ಯೆಗಳನ್ನ ಇಲ್ಲಿ ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು. ಖಂಡಿತ ಒಂದು ಭಾಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳು ಏನು ತೊಂದರೆ ಉಂಟು ಅದು ಕೂಡ ನಿವಾರಣೆ ಆಗುವ ಸಾಧ್ಯತೆ ತೀರಾ ಜಾಸ್ತಿ. ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಆನಂದ ಗುರು ಮಹಾರಾಜ ಏನ್ ಮಾಡ್ತಾನೆ, ನೇರವಾಗಿ ಭಾಗ್ಯ ದೃಷ್ಟಿಯಿಂದ ನಿಮ್ಮ ಲಾಭ ಸ್ಥಾನ ನೋಡ್ತಾ ಇದ್ದಾನೆ. ಹಾಗಾದ್ರೆ ಇಷ್ಟವರೆಗೆ ಸ್ಯಾಲ್ರಿನೇ ಬರ್ತಾ ಇಲ್ಲ, ಸ್ಯಾಲ್ರಿಯಲ್ಲಿ ಸಿಕ್ಕಾಕೊಂಡಿದ್ದೇವೆ, ಸ್ಯಾಲ್ರಿಯಲ್ಲಿ ಪ್ರಾಬ್ಲಮ್ ಇದೆ, ಲಾಭ ಬರ್ತಾ ಇಲ್ಲ, ಏನೋ ಬಿಸ್ನೆಸ್ ಮಾಡಿದ್ದೇವೆ, ಲಾಭ ಯಾರೋ ಇಟ್ಕೊಂಡು ಬಿಟ್ಟಿದ್ದಾರೆ, ಸರ್ ಇಷ್ಟವರೆಗೆ ಬರ್ತಾನೆ ಇಲ್ಲ, ತುಂಬಾ ಪ್ರಯತ್ನ ಮಾಡಿದ್ದೇವೆ, ಪ್ರಯೋಜನ ಆಗಲಿಲ್ಲ ಅಂತವರಿಗೂ ಕೂಡ ಲಾಭ ಬರುವಂಥದ್ದು, ಸ್ಯಾಲ್ರಿಯಲ್ಲಿ ಇನ್ಕ್ರೀಸ್ ಆಗುವಂಥದ್ದು, ಸ್ಯಾಲ್ರಿ ನಿಮ್ಮ ಕೈ ಸೇರುವಂಥದ್ದು, ಲಾಭ ಬರುವಂಥದ್ದು, ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ಒಂದು ಫೇವರಬಲ್ ರಿಸಲ್ಟ್ ಅನ್ನು ನೀವು ಅನುಭವಿಸುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇತ್ತು. ಇಲ್ಲಿ ಕೂಡ ಗೆಲುವು ನಿಮ್ಮದಾಗುತ್ತೆ. ಓಕೆ, ಮೊದಲೇ ಪ್ರಿಕಾಷನ್ ಹೇಳಿದ್ದೇನೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಗುರು ಎಲ್ಲಿ ಕೂತಿದ್ದಾನಲ್ಲಿ ಸಮಸ್ಯೆ ಅಂತೂ ಕ್ರಿಯೇಟ್ ಮಾಡ್ತಾನೆ, ನೋ ಡೌಟ್. ಈಗ ಗುರುವಿನ ದೃಷ್ಟಿ, ಅಪ್ಯಾಯಮಾನವಾದ ದೃಷ್ಟಿ ನಿಮ್ಮನ್ನ ಕಾಪಾಡುತ್ತೆ, ಅದು ವಿಷಯ ಸೆಕೆಂಡರಿ. ಈಗ ನೀವೇನ್ ಮಾಡ್ಬೇಕು, ನಾನು ಹೇಳ್ತೀನಿ, ಗುರುವಾರ ದಿವಸ ಒಂದು 3 ಕಿಲೋ ಕಡಲೆ, 3 ಕಿಲೋ ಕಡಲೆಗೆ ಏನು ದೊಡ್ಡ ಇದಾಗುದಿಲ್ಲ. ಗುರುವಾರ ದಿವಸ 3 ಕಿಲೋ ಕಡಲೆಯನ್ನ ತಂದು ಮನೆಯ ದೇವರ ಕೋಣೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ, ದಯವಿಟ್ಟು ಅದನ್ನ ಯಾರಿಗಾದ್ರೂ ದಾನ ಮಾಡಿಬಿಡಿ. ಯೋಗ್ಯರಿಗೆ ದಾನ ಮಾಡಿಬಿಡಿ, ನಿಮ್ಮ ಕೈಯಿಂದ ದಾನ ಮಾಡಿ. ಪ್ರತಿ ಗುರುವಾರ ಇದನ್ನು ಫಾಲೋ ಮಾಡಿ, 1-2 ತಿಂಗಳ ಕಾಲ ಮಾಡಿ. ಅವಾಗ ಗುರುವಿನಿಂದ 3ನೇ ಮನೆಯಿಂದ ಬರ್ತಕ್ಕಂತಹ ಒಂದಷ್ಟು ಅಬ್ಸ್ಟಕಲ್ಸ್, ಒಂದಷ್ಟು ತೊಂದರೆಗಳು, ಒಂದಷ್ಟು ಕಮ್ಯುನಿಕೇಶನ್ ಅಲ್ಲಿ ಪ್ರಾಬ್ಲಮ್ಗಳು ಎಲ್ಲವೂ ಕೂಡ ದೂರ ಆಗುವಂತ ಸಾಧ್ಯತೆಗಳು ಬಂದೇ ಬರ್ತವೆ. ತುಂಬಾ ಫೇವರಬಲ್ ರಿಸಲ್ಟ್ ಅನ್ನ ನೀವು ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ಮಾತಾಡುವಾಗ ಗಮನ ಕೊಡಿ, ಯಾರ ಜೊತೆ ನೀವು ಫೋನಲ್ಲಿ ಮಾತಾಡಬೇಕು, ಯಾರ ಜೊತೆ ಮಾತಾಡ್ತೀರಾ ಗಮನ ಕೊಡಿ. ಯಾರಿಗೆಲ್ಲ ಲ್ಯಾಪ್ಟಾಪ್ ತಗೊಳ್ಬೇಕು, ಕಂಪ್ಯೂಟರ್ ತಗೊಳ್ಬೇಕು ಅಂತವರೆಲ್ಲ ತುಂಬಾ ಗಮನ ಕೊಡಬೇಕಾಗುತ್ತೆ. ಯಾರಿಗೂ ಕೂಡ ಈ ಸಮಯದಲ್ಲಿ ವೃಷಭ ರಾಶಿಯವರು ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರಿನಲ್ಲಿ ಬದಲಾವಣೆ ಮಾಡುವುದಾಗ್ಲಿ ಅಥವಾ ನೀವು ಫೋನ್ ನಂಬರ್ ಚೇಂಜ್ ಮಾಡೋದು ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತೇನೆ. 3ನೇ ಮನೆಯಲ್ಲಿ ಬ್ಯಾಡ್ ಇಂಪ್ಯಾಕ್ಟ್ ಸದ್ಯದ ಮಟ್ಟಿಗೆ ಇರುವುದರಿಂದ ನಿಮಗೆ ತೊಂದರೆಯನ್ನ ಕ್ರಿಯೇಟ್ ಮಾಡುವಂಥದ್ದು ಅಥವಾ ತೊಂದರೆಗಳಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಸಣ್ಣ ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ, ಅದನ್ನ ಫಾಲೋ ಮಾಡಿ, 100% ಗೆಲುವು ನಿಮ್ಮದಾಗುತ್ತೆ. ಇನ್ನೊಂದು ಮಾತು ನೆನ್ಪಿಟ್ಕೊಳ್ಳಿ, ವೃಷಭ ರಾಶಿ ಅಥವಾ ವೃಷಭ ಲಗ್ನದವರು ಯಾವತ್ತಿದ್ರು ಕೂಡ ಕಡಲೆಕಾಳು, ಸಣ್ಣ ಕಡಲೆಯನ್ನ ನಿರಂತರ ರೂಪದಲ್ಲಿ, ದಾನದ ರೂಪದಲ್ಲಿ ನೀವು ಕೊಡ್ತಾನೆ ಬಂದಾಗ ನಿಮ್ಗೆ 8ನೇ ಮನೆಯಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು, ಒಂದಷ್ಟು ಅಬ್ಸ್ಟಕಲ್ಸ್ ಏನು ಅದು ದೂರ ಆಗುತ್ತೆ. ಅಷ್ಟೇ ಅಲ್ಲ, ಗುರು ಮಹಾರಾಜ ಎಲ್ಲಿ ಕೂತಿದ್ದಾನೆ ಅಲ್ಲಿಂದ ಏನು ತೊಂದರೆ ಆಗ್ಬೇಕು ನಿಮ್ಗೆ, ಅಥವಾ ರಾಶಿಯಿಂದ ಏನು ತೊಂದರೆ ಆಗ್ಬೇಕು ಅದು ಆಗಲ್ಲ. ಓಕೆನಾ, ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ದೇನೆ. ಖಂಡಿತ ನಮ್ಮ ವೃಷಭ ರಾಶಿಯವರು ಗೆದ್ದೇ ಗೆಲ್ತೀರಾ, ಒಳ್ಳೇದಂತೂ ಆಗಿ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಮಿಥುನ ರಾಶಿಯವರಿಗೆ ಚಂದ್ರನಿಂದ 2ನೇ ಮನೆಯಲ್ಲಿ ಗುರು ಇದ್ದಾನೆ, ಗುರು ಬಲ ಬಂತು ಅಂತ ಇಂಡಿಕೇಶನ್. ಓಕೆ, ಹಾಗಾದ್ರೆ ನಮ್ಮ ಮಿಥುನ ರಾಶಿಯವರಿಗೆ ಈ ಒಂದು 2 ತಿಂಗಳ ಕಾಲ ಬಹಳ ಅಪ್ಯಾಯಮಾನವಾದ ಪೀರಿಯಡ್ ಆಗಿರುತ್ತೆ. ಅವ್ರಿಗೆ ಗುರು ಬಲ ಬಂದಿದೆ. ಗುರು ಎಲ್ಲಿದ್ದಾನೆ, ಆತ ಸೆಕೆಂಡ್ ಹೌಸ್, 2ನೇ ಮನೆಯನ್ನ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾನೆ. ಸೆಕೆಂಡ್ ಹೌಸ್ ಬಂದು ನಿಮ್ಮ ಧನಸ್ಥಾನ, ವಾಣಿಸ್ಥಾನ ಹಾಗೂ ಕುಟುಂಬ ಸ್ಥಾನ. ಹಾಗಾದ್ರೆ ಹಣಕಾಸಿನ ವಿಚಾರದಲ್ಲಿ ಇಷ್ಟವರೆಗೆ ತುಂಬಾ ಅಬ್ಸ್ಟಕಲ್ಸ್ ಇತ್ತು, ಮೇ ಬಿ ದೂರ ಆಗುತ್ತೆ. ಆನಂತರ ಕುಟುಂಬದ ವಿಚಾರದಲ್ಲಿ ಅದೇನೋ ತೊಂದರೆ ಇತ್ತು, ಅದು ದೂರ ಆಗುತ್ತೆ. ನಮಗೆ ಮಕ್ಕಳೇ ಆಗಲಿಲ್ಲ ಸರ್, ಇಷ್ಟವರೆಗೆ ಕುಟುಂಬ ಮುಂದುವರಲಿಕ್ಕೆ ಏನಿಲ್ಲ, ಮಕ್ಕಳೇ ಆಗಲಿ ಅಂತವ್ರಿಗೆ ಮಕ್ಕಳಾಗುವಂಥದ್ದು, ಕನ್ಸೀವ್ ಆಗುವಂಥ ಯೋಗ ಭಾಗ್ಯ ತೀರಾ ಜಾಸ್ತಿ ಆಗಿಬಿಟ್ಟಿದೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಚಂದ್ರನಿಂದ 2ನೇ ಮನೆಯಲ್ಲಿರುವಂಥ ಗುರು ಒಂದಷ್ಟು ಒಳ್ಳೆಯ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕೊಟ್ಟೇ ಕೊಡ್ತಾನೆ. ಅದರಲ್ಲೂ ಕೂಡ ಬಹಳ ವಿಶೇಷವಾಗಿ ಎಲ್ಲಿ ಆತ ತನ್ನ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ, ನಿಮ್ಮ ಕಾರ್ಯಕ್ಷೇತ್ರಕ್ಕೆ. ಯಾಕಂದ್ರೆ ಆತ ಖುದ್ದು ಕಾರ್ಯಕ್ಷೇತ್ರದ ಅಧಿಪತಿಯಾಗಿ 2ನೇ ಮನೆಯಲ್ಲಿ ಉಚ್ಚನಾಗಿ ಕೂತಿದ್ದಾನೆ. ಆನಂತರ ಏನಾಗುತ್ತೆ ಅಂದ್ರೆ ತನ್ನ ಒಂದು ಭಾಗ್ಯದ ದೃಷ್ಟಿಯಿಂದ 10ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಹಾಗಾದ್ರೆ ನಿಮ್ಗೆ ಎಲ್ಲಕ್ಕಿಂತ ಮಿಗಿಲಾಗಿ, ಹಣಕಾಸು ಅಂತೂ ಇದೆ, ಇಲ್ಲ ಅಂತ ಏನಿಲ್ಲ, ಎಲ್ಲಕ್ಕಿಂತ ಮಿಗಿಲಾಗಿ ಕಾರ್ಯಕ್ಷೇತ್ರದಲ್ಲಿ ಬಹಳಷ್ಟು ಸ್ಟೇಟಸ್ ಕ್ರಿಯೇಟ್ ಆಗುವಂಥದ್ದು, ಚೇಂಜಸ್ ಆಗುವಂಥದ್ದು, ಅಲ್ಲಿ ಸ್ಯಾಟಿಸ್ಫೈಡ್ ಬರುವಂಥದ್ದು. ಇಷ್ಟವರೆಗೆಲ್ಲ ತೊಂದರೆನೇ ಸರ್, ಇನ್ಸಲ್ಟ್, ನಮಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಏನೋ ಒಂದು ಪ್ರಯತ್ನ ಮಾಡಿ ಆಗ್ತಾನೆ. ಈಗ ಅದೆಲ್ಲವೂ ಕೂಡ ನಿಮ್ಮ ಕೈ ಸೇರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಪಡೆದೇ ಪಡೀತೀರಾ, ಇದು ಶತಸಿದ್ಧ. ಓಕೆ, ಗೊತ್ತಾಯ್ತು. ಆನಂತರ ಗುರು ಮಹಾರಾಜ ಏನ್ ಮಾಡ್ತಾನೆ,
ಈ ಜಾತಕ ಗುರು ಯಾರು? ಗುರು ಸಪ್ತಮಾಧಿಪತಿ ಕೂಡ. ಬಟ್ ಸಪ್ತಮಾಧಿಪತಿಯ ಗುರು ತನ್ನಿಂದ ಅಷ್ಟಮದಲ್ಲಿದ್ದಾನೆ. ಅದರಿಂದಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಹಣಕಾಸು ಮತ್ತು ಕುಟುಂಬದ ವಿಚಾರವನ್ನು ಇಟ್ಟುಕೊಂಡು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತಹ ಸಾಧ್ಯತೆಗಳು ಇದೆ, ಇಲ್ಲ ಅಂತೇನಿಲ್ಲ. ಓಕೆನಾ? ನಾನು ಹೇಳ್ತೀನಿ, ನಮ್ಮ ಒಂದು ಮಿಥುನ ರಾಶಿಯವರಿಗೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರಲ್ವಾ, ನೀವು ಅವರಿಗೆ ಸಲಹೆ ಕೊಡಲಿಕ್ಕೆ ಹೋಗಬೇಡಿ ಸರ್. ಓಕೆನಾ? ಅವರಿಗೆ ಸಲಹೆ ಕೊಡೋದಾಗ್ಲಿ, ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ನೋಡೋದಾಗ್ಲಿ ಅದನ್ನು ಮಾಡಬೇಡಿ. ಅದು ಮಾಡಿದರೆ ನಿಮಗೆ ಖಂಡಿತ ಅದು ಪ್ರಾಬ್ಲಮೇ. ನೀವು ಅದನ್ನು ಅನುಭವಿಸಲೇಬೇಕು. ಅವರು ನಿಮ್ಮ ಸಲಹೆಯನ್ನು ಕೇಳಿಸ್ಕೊಳ್ಳಿಕ್ಕೆ ಇಷ್ಟಪಡಲ್ಲ, ಅವ್ರಿಗೆ ಆಲ್ರೆಡಿ ಎಲ್ಲ ಗೊತ್ತಿದೆ. ಅದರಿಂದಾಗಿ ನೀನು ಹಾಗೆ ಮಾಡು, ನೀನು ಹೀಗೆ ಮಾಡು, ನೀನು ಈ ಥರ ಲೆಕ್ಕಾಚಾರ ಇಟ್ಕೋ, ನೀನು ಅಲ್ಲಿಗೆ ಹೋಗಬೇಡ, ಇಲ್ಲಿಗೆ ಹೋಗಬೇಡ, ಹೀಗೆ ಮಾಡು ಇದೆಲ್ಲ ಹೇಳಲಿಕ್ಕೆ ಹೋದಾಗ ಮೇ ಬಿ ನಿಮ್ಮ ವೈವಾಹಿಕ ಜೀವನದಲ್ಲಿ ತುಂಬಾ ಪ್ರಾಬ್ಲಮನ್ನು ನೀವು ಅನುಭವಿಸಬೇಕಾದಂಥ ಅನಿವಾರ್ಯ ಇದೆ. ನಾನು ಹೇಳ್ತೀನಿ, ಅವ್ರ ಜೊತೆಗೆ ಒಂದು ನೀವೇನು ಮಾಡಬೇಕಾಗುತ್ತೆ, ಅವ್ರ ಜೊತೆಗೆ ಬರೀ ಕಮ್ಯುನಿಕೇಷನ್ ಮಾಡಿ ಅಂತ ಹೇಳ್ತೇನೆ. ಅವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡಿ, ಒಳ್ಳೆ ರೀತಿಯಲ್ಲಿ ಮಾತಾಡಿ, ಹಾಸ್ಯ ಚಟಾಕಿಗಳನ್ನು ಹಾರಿಸಿ ಮಾತಾಡಿ, ಹಾಸ್ಯ ಭರಿತ ಮಾತುಗಾರಿಕೆ ನಿಮ್ಮಲ್ಲಿರಲಿ. ಆವಾಗ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆ ಹಾಗೇನೆ ದೂರ ಆಗುತ್ತೆ. ಚಿಂತೆ ಮಾಡುವಂತ ಅಗತ್ಯ ನನ್ನ ಲೆಕ್ಕದಲ್ಲಂತೂ ಖಂಡಿತ ಇಲ್ಲ. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಆನಂತರ ಗುರು ಮಹಾರಾಜ ಏನು ಮಾಡ್ತಾನೆ, ನಿಮಗೆ ಗೊತ್ತಾಯ್ತು ಈಗ ರಿಸಲ್ಟ್ ಎಲ್ಲಿಂದೆಲ್ಲ ಬರ್ತದೆ ಅಂತ. ಆನಂತರ ಮಿಥುನ ರಾಶಿಯವರಿಗೆ ಗುರು ಮಹಾರಾಜ ಏನು ಮಾಡ್ತಾನೆ, ತನ್ನ ಒಂದು ಪ್ರೀತಿ ಪ್ರೇಮದ ದೃಷ್ಟಿ 5ನೇ ದೃಷ್ಟಿಯಿಂದ 6ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ. ವೃಶ್ಚಿಕ ರಾಶಿಯನ್ನ 6ನೇ ಮನೆ ಬಂದು ರೋಗ, ಋಣ, ರಿಪು, ಸೇವೆ. ಹಾಗಾದ್ರೆ ಒಂದನೇದಾಗಿ ಕಾರ್ಯಕ್ಷೇತ್ರದಲ್ಲಿ ಭಾಗ್ಯವನ್ನು ಕ್ರಿಯೇಟ್ ಮಾಡ್ತಾನೆ. ಎರಡನೇದಾಗಿ ನಿಮಗೆ ಇಷ್ಟವರೆಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಅಥವಾ ಎಲ್ಲೊಂದು ಕಡೆ EMI ಕಟ್ಟಲಿಕ್ಕೆ ಕಷ್ಟ ಆಗ್ತಾ ಉಂಟು ಸರ್, ಗೊತ್ತೇ ಆಗೋದಿಲ್ಲ ಏನು ಮಾಡ್ಬೇಕಂತ, ಅಂಥವ್ರಿಗೆ ಒಂದು ಪರಿಹಾರ ಸಿಗುತ್ತೆ. ಆನಂತರ ಇಷ್ಟವರೆಗೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಉಂಟು, ಆರೋಗ್ಯದಲ್ಲಿ ಏನು ಸಮಸ್ಯೆ ಬಂದಿದೆ ಫೈಂಡ್ ಔಟೇ ಆಗ್ತಾ ಇಲ್ಲ ಸರ್, ಅಂದವ್ರಿಗೆ ಕೂಡ ಅದು ಫೈಂಡ್ ಔಟ್ ಆಗುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಸಿಗುತ್ತೆ, ಒಳ್ಳೆ ಡಾಕ್ಟರ್ ಸಿಗ್ತಾರೆ. ಇದೆಲ್ಲವೂ ಕೂಡ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುತ್ತೆ ಸರ್. ನೀವು ಚಿಂತೆ ಮಾಡುವಂತ ಅಗತ್ಯ ಇಲ್ಲ, ಅಲ್ಲಿ ಕೂಡ ಗೆಲುವು ನಿಮ್ಮದಾಗುತ್ತೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಒಂದು 2 ತಿಂಗಳ ಕಾಲ ಲೈಫ್ ಇಸ್ ಜಿಂಗಾಲಾಲ, ತೊಂದರೆ ಇಲ್ಲ. ಎಲ್ಲ ಸಮಸ್ಯೆಗಳಿಗೆ ಒಂದು ಎಲ್ಲೋ ಪರಿಹಾರ ಕಂಡು ಬರುವಂಥ ಯೋಗ ಭಾಗ್ಯ ಈಗ ನಮ್ಮ ಮಿಥುನ ರಾಶಿಯವರಿಗೆ ಕ್ರಿಯೇಟ್ ಆಗುತ್ತೆ. ಖಂಡಿತ ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಆನಂದ ಗುರು ಮಹಾರಾಜ ತನ್ನ ಒಂದು ಪಾರ್ಟ್ನರ್ಶಿಪ್ ದೃಷ್ಟಿಯಿಂದ ಅಂದರೆ 7ನೇ ದೃಷ್ಟಿಯಿಂದ ಆತ ಏನು ಮಾಡ್ತಾನೆ, ಮಕರ ರಾಶಿ 8ನೇ ಮನೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. 8ನೇ ಮನೆ. ಓಕೆ, ಇಲ್ಲಿ ಏನಾಗುತ್ತೆ, 8ನೇ ಮನೆಯನ್ನು ವೀಕ್ಷಣೆ, 8ನೇ ಮನೆ ಹೇಗಾದರೂ ಪೀಡೆ ಅದು ಅಲ್ವಾ. ಹಾಗಾದರೆ ನಿಮಗೆ ಎಲ್ಲೋ ಒಂದು ಕಡೆ ತಂದೆಯ ಹಣಕಾಸಿನಿಂದ ಪೀಡೆ ಇದೆ ಅಥವಾ ಕೊಡ್ತಾ ಇಲ್ಲ, ಬೇರೆ ಖರ್ಚು ಮಾಡಿಬಿಟ್ರು, ಅದು ನಿವಾರಣೆ ಆಗುತ್ತೆ. ತಂದೆಯ ಕುಟುಂಬದಿಂದ ಸಮಸ್ಯೆ ಆಗ್ತಾ ಉಂಟು, ಅದು ನಿವಾರಣೆ ಆಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆ ಆಗ್ತಾ ಉಂಟು, ಆಲ್ರೆಡಿ ಹೇಳಿದ್ದೇನೆ, ಅದು 100% ನಿವಾರಣೆ ಆಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಒಂದು ದೊಡ್ಡ ಮಟ್ಟಿಗೆ ಪರಿವರ್ತನೆಗಳು ನಿಮ್ಮ ಪಾಲಿಗೆ 100% ಬರುತ್ತೆ, ಏನು ಚಿಂತೆ ಇಲ್ಲ. ಆನಂತರ ನಿಮ್ಗೆ ಯಾರು ಅಳಿಯ ಅಥವಾ ಸೊಸೆ ಇದ್ದಾರೆ, ಅವರ ಕಾರ್ಯಕ್ಷೇತ್ರ ಸರಿ ಇಲ್ಲ, ಅವರ ಕೆಲಸದಲ್ಲಿ ಕೂಡ ಅವರು ಮುಂದುವರಿಯುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ 8ನೇ ಮನೆ ಬಂದು ನಿಮ್ಮ ಅನ್ಸೆಸ್ಟರ್ಸ್ ಪ್ರಾಪರ್ಟಿ. ಹಾಗಾದ್ರೆ ಅನ್ಸೆಸ್ಟರ್ಸ್ ಪ್ರಾಪರ್ಟಿ, ಹಿರಿಯರಿಂದ ಬರತಕ್ಕಂಥ ಪ್ರಾಪರ್ಟಿಯ ವಿಚಾರದಲ್ಲಿ ಸಮಸ್ಯೆ ಉಂಟು, ಅದು ಸಮೇತ ದೂರ ಆಗುತ್ತೆ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಚಿಂತೆ ಮಾಡೋದಾಗುತ್ತೆ, ನನ್ನ ಖಂಡಿತ ಇಲ್ಲ. ಆನಂತರ ಒಂದು ಪ್ರಿಕಾಷನ್ ನಮ್ಮಲ್ಲಿ ಏನು, ನಾವು ಯಾರಿಗೂ ಇನ್ಸಲ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು, ಯಾರ ಬಗ್ಗೆನೂ ಮಾತಾಡ್ಕೊಳ್ಬಾರ್ದು, ನಮ್ಮಷ್ಟಕ್ಕೆ ನಾವಿರಬೇಕು. ಆಗ ರಿಸಲ್ಟ್ ಅನ್ನ ಹೆಚ್ಚಿಗೆನೆ ಪಡೀಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಗೊತ್ತಾಯ್ತು. ಆನಂದ ಗುರು ಮಹಾರಾಜ ಏನು ಮಾಡ್ತಾನೆ, ತನ್ನ ಭಾಗ್ಯ ದೃಷ್ಟಿಯಿಂದ ನೇರವಾಗಿ ನಿಮ್ಮ 10ನೇ ಮನೆ ನೋಡ್ತಾನೆ. ಅಲ್ಲಿ ಆಲ್ರೆಡಿ 8ನೇ ಮನೆ ಅಧಿಪತಿ ಶನಿ ಮಹಾರಾಜ ಕೂತು ವಕ್ರಿಯಾಗಿಬಿಟ್ಟಿದ್ದಾನೆ. ಹಾಗಾದ್ರೆ ಏನಾಗುತ್ತೆ, ನಾನು ಮೊದಲೇ ಹೇಳಿದ್ದೇನೆ, ಕಾರ್ಯಕ್ಷೇತ್ರದಲ್ಲಿ ಒಂದು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಪಡ್ಕೊಳ್ತೀರಿ. ಯಾಕಂದ್ರೆ ಕಾರ್ಯಕ್ಷೇತ್ರದ ಅಧಿಪತಿನೇ ನಿಮ್ಮ 2ನೇ ಮನೆಯಲ್ಲಿ ಹೋಗಿ ಉಚ್ಚನಾಗಿ ಬಿಟ್ಟಿದ್ದಾನೆ. ಹಾಗಾದ್ರೆ ಖಂಡಿತವಾಗಿಯೂ ಕಾರ್ಯಕ್ಷೇತ್ರದಲ್ಲಿ ಅದೇನು ಇಷ್ಟವರೆಗೆ ಖುಷಿನೇ ಇಲ್ಲ, ಸಮಸ್ಯೆ ಉಂಟು, ಅದೆಲ್ಲ ನಿವಾರಣೆ ಆಗಿ ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ, ಒಂದೊಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ಆತ ಕೊಟ್ಟೇ ಕೊಡ್ತಾನೆ, ಚಿಂತೆ ಮಾಡಬೇಡಿ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಮಿಥುನ್ ರಾಶಿಯವರಿಗೆ ಒಳ್ಳೆ ಪೀರಿಯಡ್ ಬರ್ತಾ ಉಂಟು. ಅವರು ಇದನ್ನ ಎಷ್ಟೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಉಪಯೋಗ ಮಾಡಬೇಕು ಮಾಡಿ ಅಂತ ಹೇಳ್ತೀನಿ, ಒಳ್ಳೇದಾಗುತ್ತೆ. ಆನಂತರ ನಿಮ್ಗೆ ಈಗ ಯೋಗ್ಯ ವಯಸ್ಕ ಮಕ್ಕಳಿದ್ದಾರೆ, ಕೆಲಸ ಹುಡುಕ್ತಾ ಇದ್ದಾರೆ, ಅವರ ಕಾರ್ಯಕ್ಷೇತ್ರ ಕೂಡ ತುಂಬಾ ಚೆನ್ನಾಗಿ ಮುಂದುವರಿತದೆ ಅಂತ ಒಂದು ಇಂಡಿಕೇಶನ್, ಖಂಡಿತ ಮುಂದುವರಿದ ತೊಂದರೆ ಇಲ್ಲ. ಪ್ರಿಕಾಷನ್ ಏನ್ ಬೇಕು, ನಿಮ್ಮ ಕುಟುಂಬದವ್ರ ಜೊತೆಗೆ ಮಾತಾಡುವಾಗ ಬಹಳ ಜಾಗರೂಕರಾಗಿರಿ. ತುಂಬಾ ಏನೋ ಹೇಳಲಿಕ್ಕೆ ಹೋಗಬೇಡಿ, ತುಂಬಾ ಸಲಹೆ ಕೊಡೋದು ಬೇಕಾಗಿಲ್ಲ, ಮತ್ತೆ ರಫ್ ಅಂಡ್ ಟಫ್ ಆಗಿ ಮಾತಾಡ್ಲಿಕ್ಕೆ ಹೋಗುವುದು ಬೇಕಾಗಿಲ್ಲ. ಅನ್ಯथा ಏನಾಗುತ್ತೆ, ಮೇ ಬಿ ಸಮಸ್ಯೆ ಆಗ್ಬೋದು, ಮತ್ತೆ ನಿಮ್ಮ ಹೆಲ್ತ್ ಅಲ್ಲಿ ಕೂಡ ಪ್ರಾಬ್ಲಮ್ ಆಗ್ಬೋದು, ಇದೊಂದು ವಿಚಾರ ಉಂಟು. ಆನಂತರ ನಿಮ್ಮ 2ನೇ ಮನೆಯಲ್ಲಿ ಗುರು ಇರುವುದರಿಂದ, ಗುರು ಬಂದು 2ನೇ ಮನೆ ಅಂದ್ರೆ ನಿಮ್ಮ ಕುಟುಂಬ ಸ್ಥಾನ. ಹಾಗಾದ್ರೆ ಗುರು ಬಂದಿರೋದು ದೈವಿ ಕಾರ್ಯ. ಹಾಗಾದ್ರೆ ಕುಟುಂಬದಲ್ಲಿ ದೈವಿ ಕಾರ್ಯಗಳನ್ನ ಮಾಡಬೇಕು, ಕುಟುಂಬದ ದೇವರಿಗೆ ಏನಾದರೂ ಮಾಡಬೇಕು ಅಥವಾ ಹಣ ಖರ್ಚು ಮಾಡ್ಬೇಕಂತ ಬಂದಾಗ ಖಂಡಿತ ಬಿಂದಾಸ್ ಆಗಿ ಮಾಡಿ ಅಂತ ಹೇಳ್ತೇನೆ. ಸೊ ಇದರ ಮುಖಾಂತರ ಕೂಡ ಒಳ್ಳೆ ರಿಸಲ್ಟ್ ಅನ್ನು ನೀವು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ, ಅದನ್ನ ಪಡ್ಕೊಳ್ತೀರಾ. ಪರಿಹಾರ ಏನ್ ಸರ್ ಮಾಡ್ಬೇಕು, ನಾವು ಏನ್ ಪರಿಹಾರ ನೋಡಿ, ನಾನು ಹೇಳ್ತೀನಿ, ಪರಿಹಾರದ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಓಕೆ, ಆದ್ರೂ ಕೂಡ ನಿಮಗೆ ಪರಿಹಾರ ನೀವು ಮಾಡಲೇಬೇಕು ಅಂದಾಗ ನಾನು ಹೇಳ್ತೀನಿ, ನಿಮ್ಮ ಕುಟುಂಬದವ್ರಿಗೆ ಯಾವುದೇ ಒಂದು ರೂಪದಲ್ಲಿ ಹೆಲ್ಪ್ ಮಾಡಬೇಕು ಅಂದಾಗ ಖಂಡಿತ ನೀವು ಮಾಡಿ ಅಂತ ಹೇಳ್ತೇನೆ. ನಿಮ್ಮ ಕುಟುಂಬದಲ್ಲಿ ನನಗಾಗುತ್ತೆ ಏನಂದ್ರೆ, ಅಲ್ಲಿ ಆರೋಗ್ಯದ ಸಮಸ್ಯೆಯನ್ನು ಎದುರಿಸುವವರು ಇರ್ತಾರೆ, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ನ ಎದುರಿಸುವವರು ಇರ್ತಾರೆ. ಕೆಲವರಿಗೆ ಮೇ ಬಿ ನಡಿಲಿಕ್ಕೆ ಆಗದೆ ಅಥವಾ ತುಂಬಾ
ಕೆಲವರಲ್ಲಿ ಬೆಡ್ ರಿಡನ್ ಆಗಿರುವವರು ನಿಮ್ಮ ಕುಟುಂಬದಲ್ಲಿರುವ ಸಾಧ್ಯತೆ ಉಂಟು, ಅವರಿಗೆ ಹೋಗಿ ಡೊನೇಟ್ ಮಾಡಿ, ಅವರಿಗೆ ಹೋಗಿ ಸಹಾಯ ಮಾಡಿ, ಹಣಕಾಸಿನಲ್ಲಿ ಮಾಡಿ ಅಥವಾ ರೇಷನ್ ದಾನ ಮಾಡಿ ಕೂಡ ಮಾಡಿ ಅಂತ ಹೇಳ್ತೇನೆ. ಸೊ ಇದರ ಮುಖಾಂತರ ನಿಮಗೆ ಕುಟುಂಬ ಸ್ಥಾನದಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಇದು ಸಹಾಯ ಆಗುತ್ತೆ. ಟೆಕ್ನಿಕನ್ನ ಫಾಲೋ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಗುರು ಮಹಾರಾಜ್ ಎಲ್ಲಿ ಬರ್ತಾನೆ? ರಾಶಿಗೇನೆ ಬರ್ತಾನೆ, ರಾಶಿ ಮೇಲೇನೆ ಭ್ರಮಣ ಮಾಡ್ತಾನೆ. ಅಂದ್ರೆ ಚಂದ್ರನ ಮೇಲೆ ಗುರುವಿನ ಭ್ರಮಣ ಆಯ್ತು. ಈಗ ಗುರು ಯಾರು ಈ ಜಾತಕಕ್ಕೆ? ಭಾಗ್ಯಾಧಿಪತಿ, ಆನಂತರ ಷಷ್ಠಾಧಿಪತಿ. ಓಕೆ, ಹಾಗಾದ್ರೆ ಗುರುವಿನಿಂದ ತುಂಬಾ ಒಳ್ಳೆ ರಿಸಲ್ಟ್ ನಿಮಗೆ ರಾಶಿಯ ಮೇಲಿಂದ ಗುರು ಭ್ರಮಣ ಮಾಡುವಾಗ ಬರುವುದಿಲ್ಲ ಅಂತ ಆಯ್ತು. ಗುರುಬಲ ಇಲ್ಲಿ ಇಲ್ಲ. ಮೊದಲೇ ಚಂದ್ರನ ಮೇಲೆ ಗುರುವಿನ ಭ್ರಮಣ ಆಗುತ್ತೆ. ನಾವು ಸ್ಟಡಿ ಮಾಡಿದ ಪ್ರಕಾರ ಚಂದ್ರನ ಮೇಲೆ ಗುರು ಭ್ರಮಣ ಮಾಡುವಾಗ ನಿಮಗೆ ಒಂದಷ್ಟು ಮಾನಹಾನಿ ಆಗುವಂಥದ್ದು, ಅಪಮಾನಗಳು, ಅವಮಾನಗಳು, ಅದರ ಜೊತೆಗೆ ಗುರು 6ನೇ ಮನೆ ಅಧಿಪತಿಯಾಗಿ ಬಂದಿರುವುದರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಉಂಟು. ನಾನು ಹೇಳ್ತೀನಿ, ಮಾನ ಅಪಮಾನ ಆಗುವಂಥ ಯಾವುದೇ ವಿಷಯಗಳನ್ನು ಇಲ್ಲಿ ತರಲಿಕ್ಕೆ ಹೋಗಬೇಡಿ. ಆನಂತರ ನಿಮ್ಮ ಆರೋಗ್ಯ, ಇದರಲ್ಲಿ ಏನಾಗುತ್ತೆ? ಈಗ ಗುರು ರಾಶಿಯಲ್ಲಿನೇ ಉಚ್ಚನಾಗಿಬಿಟ್ಟಿದ್ದಾನೆ, ಅದು 6ನೇ ಮನೆ ಅಧಿಪತಿಯಾಗಿ. ಹಾಗಾದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ? ನಿಮ್ಗೇನಾದ್ರೂ ಒಬೆಸಿಟಿ ಪ್ರಾಬ್ಲಮ್ ಇದೆ, ನೀವು ತುಂಬಾ ದಪ್ಪ ಇದ್ದೀರಾ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ ನಿಮಗೆ, ಸೊ ಅಂಥವ್ರಿಗೆಲ್ಲ ತುಂಬಾನೇ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳುಂಟು. ನಿಮ್ಮ ಆಹಾರ ಪದ್ಧತಿಯಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಉಂಟು. ಅದನ್ನು ಮಾಡಿ ಅಂತ ಹೇಳ್ತೇನೆ. ನೀವು ಗೆಲ್ತೀರಾ, ತೊಂದರೆ ಇಲ್ಲ. ಓಕೆ, ಆನಂತರ ಹೇಗೂ ಕೂಡ ನಿಮಗೆ ಗುರುಬಲ ಬರಬೇಕಾದ್ರೆ ಇನ್ನೂ ಸಮಯ ಇದೆ, ಕಾಯಬೇಕಾಗುತ್ತೆ. 2027 ಬರಬೇಕು, ಅಲ್ಲಿವರೆಗೆ ಗುರುಬಲ ಅಂತೂ ಇಲ್ಲ ನಿಮಗೆ. ಈಗ ವ್ಯಯಸ್ಥಾನದಲ್ಲಿದ್ದ ಗುರು ರಾಶಿಗಂತೂ ಬಂದಿದ್ದಾನೆ, ಪರವಾಗಿಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ನಿಮ್ಮನ್ನು ಮ್ಯಾನೇಜ್ ಅಂತೂ ಮಾಡ್ತಾನೆ. ಆದರೆ ಗುರು 6ನೇ ಮನೆ ಅಧಿಪತಿ ಆಗಿರುವುದರಿಂದ ಮೇ ಬಿ ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಬರ್ಬೋದು. ಆನಂತರ ಗುರು ಮಹಾರಾಜ ಹೇಗಿದ್ದು ಭಾಗ್ಯಾಧಿಪತಿಯಾಗಿ ಬಂದಿರ್ತಾನೆ. ಭಾಗ್ಯಾಧಿಪತಿಯಾಗಿ ಬರುವುದಕ್ಕಿಂತಲೂ ಆತ 6ನೇ ಮನೆಯಲ್ಲಿ ಧನುರಾಶಿ ಬಂದು ಗುರುವಿನ ಮೂಲ ತ್ರಿಕೋನ ರಾಶಿ. ಆತನ ತುಂಬಾ ಪವರ್ಫುಲ್ ರಾಶಿ ಅದೇ ಆಗಿರುವುದರಿಂದ ಅಲ್ಲಿಯ 6ನೇ ಮನೆ ಇಂಪ್ಯಾಕ್ಟ್ ಅನ್ನು ಜಾಸ್ತಿ ಕೊಡ್ತಾನೆ ನಿಮಗೆ ರಾಶಿಯಲ್ಲಿ ಇದ್ದುಕೊಂಡು. ಅದಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ಗಮನ ಕೊಡಿ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಬಾಯಿ ತೊಳೆಯದೆ 2 ಗ್ಲಾಸ್ ನೀರನ್ನು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಬಾಯಿ ಮುಕ್ಕಳಿಸಿ ನೀರನ್ನು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆರೋಗ್ಯದಲ್ಲಿ ಒಂದಷ್ಟು ಕಂಟ್ರೋಲ್ ಅಂತೂ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ. ಅರ್ಥ ಮಾಡ್ಕೊಂಡೆ ಗೆದ್ದು ಬಿಡ್ತೀರಾ. ಇಲ್ಲಿ ನೋಡಿ, ಇಲ್ಲೇನಾಗುತ್ತೆ? 6ನೇ ಮನೆ ರೋಗಾರಣ ರಿಪು ಆಯಿತು, ಅದರ ಅಧಿಪತಿ ರಾಶಿಯಲ್ಲಿದ್ದಾನಾಗ ರಾಶಿ ಬಂದು ತನು ಸ್ಥಾನ ಆಯಿತು. ಹಾಗಾದ್ರೆ ನಿಮ್ಮ ಆರೋಗ್ಯ, ಅದರಲ್ಲೂ ಕೂಡ ನಿಮಗೆ ದೇಹಕ್ಕೆ ಸಂಬಂಧಪಟ್ಟಂಥ ಪೀಡೆ, ಮನಸ್ಸಿಗೆ ಸಂಬಂಧಪಟ್ಟಂಥ ಪೀಡೆಗಳಿಂದ ನೀವು ಬಳಲ್ತೀರಿ, ಮತ್ತೆ ಸ್ವಲ್ಪ ಮಾನ ಅಪಮಾನಗಳನ್ನು ಎದುರಿಸ್ತೀರಿ ಅಂತ ಆಯ್ತು. ಈಗ ಓಕೆನಾ? ಓಕೆ, ಇಷ್ಟ ಆಯ್ತು. ಆನಂತರ ಗುರು ಮಹಾರಾಜ್ ಏನ್ ಮಾಡ್ತಾನೆ? ಏನೇ ಗುರು ಆದ್ರೂ ಕೂಡ ಗುರುವಿನಲ್ಲಿರುವಂಥ ಒಂದು ತಾಕತ್ತು ಏನಂದ್ರೆ ಆತನ ದೃಷ್ಟಿನೇ ಎಲ್ಲರನ್ನು ಕೂಡ ರಕ್ಷಣೆ ಮಾಡ್ಬೇಕು. ಈಗ ನಿಮ್ಮ ಜಾತಕ ಗುರು ಎಲ್ಲಿದ್ದಾನೆ, ಅಲ್ಲಿ 3 ಮನೆಗಳನ್ನು ಆತ ಕಂಟ್ರೋಲ್ ಮಾಡ್ತಾನೆ ಇರ್ತಾನೆ. ಹಾಗಾದ್ರೆ ಆ 3 ಮನೆಗಳು ಯಾವಾಗೆಲ್ಲ ಆಕ್ಟಿವೇಟ್ ಆಗುತ್ತೆ, ಅವಾಗೆಲ್ಲ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ಏನುಂಟು ಅದು ಬರ್ಲಿಕ್ಕೆ ಶುರು ಆಗುತ್ತೆ. ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಅದರ ಮುಖಾಂತರ 100% ನೀವು ಅನುಭವಿಸ್ತೀರಾ, ಏನು ತೊಂದರೆ ಇಲ್ಲ. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ಕೊಳ್ಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ, ವಿಶೇಷವಾಗಿ ಗುರು ಮಹಾರಾಜ ತನ್ನ ಒಂದು ಪ್ರೀತಿ ಪ್ರೇಮದ ದೃಷ್ಟಿಯಿಂದ 5ನೇ ದೃಷ್ಟಿಯಿಂದ ಆತ 5ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ. ಹಾಗಾದ್ರೆ 5ನೇ ಮನೆ ಬಂದು ನಿಮ್ಮ ಮಕ್ಕಳು, ನಿಮ್ಮ ವಿದ್ಯೆ, ನಿಮ್ಮ ಸ್ನೇಹಿತರು, ನಿಮ್ಮ ಪ್ರೀತಿ ಪ್ರೇಮ ಏನೇ ಇದ್ರು ಕೂಡ, ಓಕೆ, ನಿಮ್ಮ ಮನೋರಂಜನೆ. ಹಾಗಾದ್ರೆ ಅದರಲ್ಲಿ ಇಷ್ಟವರೆಗೇನು ಅಬ್ಸ್ಟಕಲ್ಸ್ ಉಂಟು. ಮಕ್ಕಳ ವಿಚಾರದಲ್ಲಿ ತೊಂದರೆ ಉಂಟು, ಸ್ನೇಹಿತರ ವಿಚಾರದಲ್ಲಿ ತೊಂದರೆ ಉಂಟು, ಪ್ರೀತಿ ಪ್ರೇಮದ ವಿಚಾರದಲ್ಲಿ ತೊಂದರೆ ಉಂಟು, ವಿದ್ಯೆಯಲ್ಲಿ ತೊಂದರೆ ಉಂಟು, ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಡಿಸಿಷನ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತವ್ರಿಗೆಲ್ಲರಿಗೂ ಕೂಡ ಆ ಸಮಸ್ಯೆ ಈಗ ಸಾಲ್ವ್ ಆಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಓವರಾಲ್ ನೋಡ್ಲಿಕ್ಕೆ ಹೋದ್ರೆ 5ನೇ ಮನೆಯಲ್ಲಿ ಏನೆಲ್ಲ ಸಮಸ್ಯೆ ಬರಬೇಕು, ವಿಶೇಷವಾಗಿ ವಿದ್ಯೆಯಲ್ಲಿ ಏನು ಸಮಸ್ಯೆ ಬರಬೇಕು, ಅದೀಗ ಡಿಸ್ಕನೆಕ್ಟ್ ಆಗುತ್ತೆ. ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ, ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ನನ್ನ ಲೆಕ್ಕದಲ್ಲಿ 100% ಕ್ರಿಯೇಟ್ ಆಗ್ತಾ ಉಂಟು. ಖಂಡಿತ ಇದನ್ನ ನೀವು ಉಪಯೋಗ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಓಕೆ, ಆನಂದ ಗುರು ಮಹಾರಾಜ್ ಏನ್ ಮಾಡ್ತಾನೆ? ನೇರವಾಗಿ ತನ್ನ ಮಕರ ರಾಶಿಯನ್ನು ನೋಡ್ತಾನೆ. 7ನೇ ಮನೆ, ತಾನಿದ್ದ ಮನೆಯಿಂದ 7ನೇ ಮನೆ ನೋಡ್ತಾನೆ. 7ನೇ ಮನೆ ಬಂದು ನಿಮ್ಮ ಪಾರ್ಟ್ನರ್, 7ನೇ ಮನೆ ಬಂದು ನಿಮ್ಮ ವಿವಾಹ, 7ನೇ ಮನೆ ಕಳತ್ರ ಭಾವ. ಹಾಗಾದ್ರೆ ಯಾರಿಗೆಲ್ಲ ಇಷ್ಟವರೆಗೆ ಮದುವೆ ಆಗಿಲ್ಲ, ನಾನು ಹೇಳ್ತೀನಿ ದಯವಿಟ್ಟು ನೀವು ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡಿ. ನಾನು ಹೇಳ್ತೀನಿ 100% ರಿಸಲ್ಟ್ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಈಗ ನಿಮ್ಮ ಮೂಲ ಜಾತಕದಲ್ಲಿ ತುಂಬಾ ತೊಂದರೆ ಉಂಟು ಅಂತಾದಾಗ ಮೇ ಬಿ ಆಗ್ಲಿಕ್ಕಿಲ್ಲ. ಇಲ್ಲಾಂದ್ರೆ ಮೂಲ ಜಾತಕನೂ ಚೆನ್ನಾಗಿದೆ ಅಂದಾಗ ಗುರು ಮಹಾರಾಜ ಈಗ ರಾಶಿಯಲ್ಲಿ ಇದ್ದುಕೊಂಡು ಆತ 7th ಹೌಸನ್ನ ತನ್ನ ಒಂದು ಪಾರ್ಟ್ನರ್ಶಿಪ್ ದೃಷ್ಟಿಯಿಂದ ನೋಡುವುದರಿಂದ ಮದುವೆ ಆಗದ ಅವಿವಾಹಿತರಿಗೆ ಇದು ಒಳ್ಳೆಯ ಸಮಯ ಅಂತ ಹೇಳ್ತೇನೆ, ಒಳ್ಳೆ ಪೀರಿಯಡ್ ಅಂತ ಹೇಳ್ತೇನೆ. ಖಂಡಿತ ನಿಮಗೆ ಮದುವೆ ಆಗುವಂತ ಯೋಗ ಇದೆ. ನೀವು ಅದಕ್ಕೆ ಪ್ರಯತ್ನ ಮಾಡಿ, ಅದು ಫಲಿತ ಅಂತೂ ಆಗಿಯೇ ಆಗುತ್ತೆ. ಓಕೆ, ಗೊತ್ತಾಯ್ತು. ನೆಕ್ಸ್ಟ್, ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡಬೇಕು ಅವರಿಗೂ ಫೇವರೇಬಲ್ ಆಗುತ್ತೆ. ಯಾರಿಗೆಲ್ಲ ಆರೋಗ್ಯದ ವಿಚಾರದಲ್ಲಿ ತುಂಬಾ ಸಮಸ್ಯೆ ಉಂಟು ಅವರಿಗೂ ಫೇವರೇಬಲ್ ಆಗುತ್ತೆ. ಆನಂತರ ಇಷ್ಟವರೆಗೆ ಮದುವೆ ಆಗಿದೆ, ಮದುವೆ ಆಗಿ ತುಂಬಾ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಾ ಅಂದಾಗ
ಆ ಒಂದು ಮದುವೆ ವಿಚಾರದಲ್ಲಿ ಇದ್ದಂಥ ಸಮಸ್ಯೆಗಳು ಸಮೇತ ದೂರ ಆಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಅಥವಾ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಇಷ್ಟವರೆಗೆ, ಅದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ನಿವಾರಣೆ ಆಗುವ ಸಾಧ್ಯತೆ ತೀರಾ ಜಾಸ್ತಿ. ದಯವಿಟ್ಟು ಪ್ರಯತ್ನ ಮಾಡಿ ಅಂತ ಹೇಳಿ ನೀವು ಗೆಲ್ತೀರಾ. ಆನಂದ ಗುರು ಮಹಾರಾಜ ಏನು ಮಾಡ್ತಾನೆ, ತನ್ನ ಭಾಗ್ಯ ದೃಷ್ಟಿಯಿಂದ ನೇರವಾಗಿ ತನ್ನದೇ ಮನೆಯನ್ನು ನೋಡ್ತಾ ಇದ್ದಾನೆ, ಭಾಗ್ಯಸ್ಥಾನವನ್ನು. ಮತ್ತೆ ಅಲ್ಲಿ ಶನಿ ಮಹಾರಾಜ ಇದ್ದಾನೆ ವಕ್ರಿಯಾಗಿ. ಇಲ್ಲೇನಾಗುತ್ತೆ, ಮೊದಲೇ ಹೇಳಿದ್ದೇನೆ, ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಇದ್ದ ಸಮಸ್ಯೆ ಸಾಲ್ವ್ ಆಗುತ್ತೆ. ಯಾರಿಗೆಲ್ಲ ಹೈಯರ್ ಎಜುಕೇಷನ್ ಮಾಡಬೇಕು ಅವರಿಗೆ ತುಂಬ ಫೇವರಬಲ್ ಆಗುತ್ತೆ. ವಿದೇಶ ಪ್ರಯಾಣ ಮಾಡುವವರಿಗೆ ತುಂಬಾ ಫೇವರೇಬಲ್ ಆಗುತ್ತೆ. ತೀರ್ಥಕ್ಷೇತ್ರ ಯಾತ್ರೆ ಮಾಡಬೇಕನ್ನೋ ತೀವ್ರ ಇಚ್ಛೆ ಉಳ್ಳವರಿಗೆ ಅದು ಫೇವರೇಬಲ್ ಆಗುತ್ತೆ. ತಂದೆಗೆ ಎಷ್ಟವರೆಗೆ ಸಮಸ್ಯೆ ಉಂಟು, ಕಾಲು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಮೇ ಬಿ ಅವ್ರಿಗೆ ರಿಲೀಫ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಓವರಾಲ್ ನೋಡ್ಲಿಕ್ಕೆ ಹೋದ್ರೆ ಗುರು ಮಹಾರಾಜ ರಾಶಿಯಲ್ಲಿ ಇದ್ದುಕೊಂಡು ಕೆಲವೆಲ್ಲ ತೊಂದರೆಗಳನ್ನು ಕ್ರಿಯೇಟ್ ಮಾಡಿದ್ರು ಕೂಡ ಆತನ ಅಪ್ಯಾಯಮಾನವಾದ ದೃಷ್ಟಿ ಅಲ್ಲಿ ಎಲ್ಲೋ ಒಂದು ಕಡೆ 5, 7 ಮತ್ತು 9ನೇ ಮನೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡುವುದರಿಂದ ನೀವು ಚಿಂತೆ ಮಾಡುವಂಥ ಅಗತ್ಯ ನನ್ನ ಲೆಕ್ಕದಲ್ಲಂತೂ 100% ಇಲ್ವೇ ಇಲ್ಲ. ಇಲ್ಲಿ ಪರಿಹಾರ ಏನಪ್ಪ ಮಾಡ್ಕೊಳ್ಬೋದು, 6ನೇ ಮನೆ ಅಧಿಪತಿಯಾಗಿ ಗುರು ರಾಶಿಯಲ್ಲಿ ಉಚ್ಚನಾಗಿರುವುದರಿಂದ 6ನೇ ಮನೆಗೆ ವಿಪರೀತ ಬಲ ಬಂದ್ಬಿಡ್ತು ಈಗ. ಓಕೆನಾ, ಇದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಪರವಾಗಿಲ್ಲ, ಕೆಲಸಕ್ಕೆ ಸಂಬಂಧಪಟ್ಟಿದ್ದು ಪ್ರೊಸೀಡ್ ಆಗುತ್ತೆ, ಕೆಲಸದಲ್ಲಿ ಒಳ್ಳೆ ರಿಸಲ್ಟ್ ಕೂಡ ಇರುತ್ತೆ, ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಕೂಡ ಇರುತ್ತೆ, ಅದೆಲ್ಲ ಓಕೆ, ಎವ್ರಿಥಿಂಗ್ ಈಸ್ ಫೈನ್. ಬಟ್ ಇಲ್ಲಿ ಮುಖ್ಯವಾಗಿ ಆರೋಗ್ಯ. ಓಕೆ, ಹಾಗಾದ್ರೆ ನಾವೇನು ಮಾಡಬೇಕು, ಗುರುವಿನ ಒಂದು ನೆಗೆಟಿವಿಟಿ ಕಡಿಮೆ ಆಗಬೇಕಾದ್ರೆ ನಾನು ಹೇಳ್ತೀನಿ, ಗುರುವಾರ ದಿವಸ 3 ಕಿಲೋ ಸಣ್ಣ ಕಡಲೆಯನ್ನು ತಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ, ಯೋಗ್ಯರಿಗೆ ಅದನ್ನು ಡೊನೇಟ್ ಮಾಡಿ ಅಂತ ಹೇಳ್ತೇನೆ. ಇದನ್ನು ಒಂದು 2 ತಿಂಗಳ ಕಾಲ ಮಾಡ್ಕೊಳ್ಳಿ, ಗುರುವಾರ ಅಂತ ಹೇಳ್ತೇನೆ. ಇದರ ಮುಖಾಂತರ ಗುರುವಿನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ಗಳೇನುಂಟು ಅದು ಡೆಫಿನೆಟ್ ಆಗಿ ದೂರ ಆಗುತ್ತೆ. ಇನ್ನು ಅದನ್ನು ಎಣಿಸಬೇಡಿ, ಗುರು ಚಂದ್ರನ ಜೊತೆ ಬಂದ್ಬಿಡಿ ಗಜಕೇಸರಿ ಯೋಗ, ಇದಕ್ಕೆ ಗಜಕೇಸರಿ ಯೋಗ ಇಲ್ಲ, ಯಾಕಂದರೆ ಗುರು 6ನೇ ಮನೆ ಅಧಿಪತಿ ಆಗಿರ್ತಾನೆ. ಸುಮ್ಮನೆ ಸಂಶಯದಲ್ಲಿ ಬೀಳ್ಬೇಡಿ ಅಂತ ಹೇಳ್ತೇನೆ. ಮತ್ತೆ ನಾನು ಹೇಳಿದ ಪ್ರಕಾರ ಡೊನೇಷನ್ ಮಾಡಿದಾಗ ಖಂಡಿತ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಮ್ಮ ಕರ್ಕಾಟಕ ರಾಶಿಯವರಿಗೆ 100% ಕ್ರಿಯೇಟ್ ಆಗುತ್ತೆ. ಟೆಕ್ನಿಕನ್ನು ಫಾಲೋ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದು ಮೇಡ ನಮ್ಮ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಬಹಳ ವಿಶೇಷವಾಗಿ ಇಷ್ಟವರೆಗೆ ಗುರುಬಲ ಇತ್ತು, ಈಗ ಗುರು ರಾಶಿಯಿಂದ 12ನೇ ಮನೆಗೆ ಹೊರಟೋಗ್ತಾ ಇದ್ದಾನೆ. ಓಕೆ, ಅದರಿಂದಾಗಿ ಗುರುಬಲ ಇಲ್ಲ ಅಂತ ಹೇಳ್ಬೋದು. ಒಂದು ಲೆಕ್ಕಕ್ಕೆ ಈಗ ಸದ್ಯದ ಮಟ್ಟಿಗೆ 2 ತಿಂಗಳ ಕಾಲ ಗುರುಬಲ ಇಲ್ಲ ಅಂತ ಹೇಳ್ಬೋದು. ಆದ್ರೂ ಕೂಡ ಏನಾಗುತ್ತೆ, ಗುರು ಈ ಜಾತಕಕ್ಕೆ ಯಾರು, ಆತ ಪಂಚಮಾಧಿಪತಿ ಮತ್ತೆ ಅಷ್ಟಮಾಧಿಪತಿ ಅಲ್ವಾ. ಅಷ್ಟಮಾಧಿಪತಿಯಾಗಿ ವ್ಯಯಸ್ಥಾನದಲ್ಲಿರೋದು ಪರವಾಗಿಲ್ಲ. ಆನಂತರ ಪಂಚಮಾಧಿಪತಿಯಾಗಿ, ಯಾಕಂದ್ರೆ ಪಂಚಮ ಸ್ಥಾನ ಏನಿದೆ ಗುರುವಿನ ಮೂಲ ತ್ರಿಕೋನ ರಾಶಿ. ಓಕೆ, ಅಂದ್ರೆ ಧನುರಾಶಿ, ಗುರುವಿನ ಮೂಲ ತ್ರಿಕೋನ ರಾಶಿಯಿಂದ ಆತ ಅಷ್ಟಮದಲ್ಲಿದ್ದಾನೆ. ಹಾಗಾದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಮಕ್ಕಳೇನಾದ್ರೂ ವಿದೇಶ ಪ್ರಯಾಣ ಮಾಡ್ಬೇಕಂತ ಇದ್ದಾರೆ, ಖಂಡಿತ ವಿದೇಶ ಪ್ರಯಾಣ ಮಾಡುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ನಿಮ್ಗೆ 12ನೇ ಮನೆಯಲ್ಲಿ ಗುರು ಉಚ್ಚರಾಗಿರುವುದರಿಂದ ತೀರ್ಥಕ್ಷೇತ್ರ ಯಾತ್ರೆಗಳಿಗೆ ಹೋಗುವಂತ ಯೋಗ ಭಾಗ್ಯ, ಖುದ್ದು ನಿಮ್ಗೆ ವಿದೇಶ ಪ್ರಯಾಣ ಮಾಡುವಂತ ಯೋಗ ಭಾಗ್ಯ, ಅದರ ಜೊತೆಗೆ ಖರ್ಚು ವೆಚ್ಚಗಳು ಬಹಳ ಹೆವಿಯಾಗಿ ಆಗುವಂತ ಯೋಗ ಭಾಗ್ಯ ಕೂಡ ಇದೆ. ಖರ್ಚು ವೆಚ್ಚ ಡೆಫಿನೆಟ್ ಆಗಿ ಆಗುತ್ತೆ ಸರ್, ಇಲ್ಲ ಅಂತ ಏನಿಲ್ಲ. ಆನಂತರ ನಿಮಗೆ ಬಹಳ ವಿಶೇಷವಾಗಿ ಆಧ್ಯಾತ್ಮದಲ್ಲಿ ಹೋಗುವಂಥ ಯೋಗ, ಆ ನಂಬಿಕೆ ಆಧ್ಯಾತ್ಮ ಅದರಲ್ಲಿ ಹೋಗುವಂಥ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಖಂಡಿತ ನೀವು ತೀರ್ಥಕ್ಷೇತ್ರ ಯಾತ್ರೆ ಮಾಡ್ಬೋದು, ಆಧ್ಯಾತ್ಮದಲ್ಲಿ ಹೋಗ್ಬೋದು, ಗುರುಗಳನ್ನು ಫಾಲೋ ಮಾಡ್ಬೋದು, ನೀವೇನು ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಬೇಕಾದ ಗುರು ಇಲ್ಲಿ 12ನೇ ಮನೆಯಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾನೆ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಗೊತ್ತಾ, ಆಕ್ಚುಲಿ 12th ಹೌಸಲ್ಲಿ ಗುರು ಇದ್ದಾನಲ್ಲ, ಉಚ್ಚನಾಗಿ ಬಿಟ್ಟಿದ್ದಾನೆ ನೋಡಿ. ಅದಕ್ಕೋಸ್ಕರ ನಿಮಗೆ ಆ ಆಧ್ಯಾತ್ಮ ಇರ್ಬೋದು, ಆ ನಂಬಿಕೆ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ರಿಸಲ್ಟ್ ಅನ್ನ ಹೆಚ್ಚಾಗಿ ಅನುಭವಿಸ್ತೀರಿ ಈ ಸಂದರ್ಭದಲ್ಲಿ ಅಂತ ಒಂದು ಇಂಡಿಕೇಶನ್. ಇಲ್ಲಿ ಮುಖ್ಯವಾಗಿ ಇನ್ನೂ ಒಂದು ನೆನಪಲ್ಲಿ ಇಟ್ಕೊಳ್ಬೇಕು. ಈಗ ನೋಡಿ, ಹೇಗನ್ನದೆ 12ನೇ ಮೇಲೆ ಗುರು ಇದ್ದಾನೆ ಅಂದಾಗ, ಈಗ ಎಲ್ಲಾದ್ರೂ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ರಿನೋವೇಟ್ ಮಾಡ್ತಾ ಇದ್ದಾರೆ ಅಂತ ಅಲ್ಲೆಲ್ಲ ಹೋಗಿ ನೀವು ಸೇವೆ ಮಾಡುವಂಥದ್ದು, ಅಥವಾ ಅವ್ರಿಗೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಅವ್ರಿಗೆ ಹೆಲ್ಪ್ ಮಾಡುವಂಥದ್ದು, ಅಲ್ಲಿ ಖರ್ಚು ಮಾಡುವಂತಹ ಒಂದು ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಒಂದು ಡೆಫಿನೆಟ್ ಆಗಿದೆ. ಖಂಡಿತ ನೀವು ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಓಕೆನಾ, ತುಂಬಾ ಫೇವರಬಲ್ ಆಗುತ್ತೆ ಅಲ್ವಾ. ಆನಂತರ ಮಕ್ಕಳಿಗೆ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕು ನೋಡಿ. ಅವರಿಗೆ ವಿದೇಶಕ್ಕೆ ಹೋಗೋ ಯೋಗ ಅಂತೂ ಇದೆ, ಅದಂತೂ ಕ್ರಿಯೇಟ್ ಆಗಿದೆ. ಅಥವಾ ಅವರು ದೂರ ಎಲ್ಲೋ ಹಾಸ್ಟೆಲ್ಗೆ ಹೋಗಿ ಓದುವಂಥದ್ದು ಇದೆ ಅಂತಾದಾಗ ಅದಕ್ಕೆ ಬೇಕಾಗಿ ಕೂಡ ಒಂದು ಒಳ್ಳೆ ರಿಸಲ್ಟ್ ಇದೆ, ತೊಂದರೆ ಇಲ್ಲ. ಬಟ್ ಆರೋಗ್ಯದ ಬಗ್ಗೆ ಕೂಡ ತುಂಬಾ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ಓಕೆನಾ. ಸೊ ಓವರ್ ಆಲ್ ಗುರು 12ನೇ ಮನೆಯಲ್ಲಿ ಇದ್ದಾನಂದಾಗ ಅದನ್ನ ಯುಟಿಲೈಸ್ ಮಾಡಿ ಅಂತ ಹೇಳ್ತೇನೆ. ಅಂದ್ರೆ ಆಧ್ಯಾತ್ಮದಲ್ಲಿ ಹೋಗಿ ತೀರ್ಥಕ್ಷೇತ್ರ ಯಾತ್ರೆಗಳಿಗೆ ದೂರ ಹೋಗಿ ಪ್ರಯಾಣ ಮಾಡಿ ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸ್ತೀರಾ. ತುಂಬಾ ಫೇವರಬಲ್ ಇಂಪ್ಯಾಕ್ಟ್ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರ್ತದೆ. ಓಕೆ, ಗೊತ್ತಾಯ್ತು. ಆನಂತರ ಇಲ್ಲಿ ಏನಾಗುತ್ತೆ, ಗುರುವಿನ ಒಂದು ದೃಷ್ಟಿ ಇದೆಯಲ್ವಾ, ಅದು ಬಹಳ ಫೇವರಬಲ್ ಆಗುತ್ತೆ. ಯಾವತ್ತಿದ್ರೂ ಕೂಡ ಗುರುವಿನ ದೃಷ್ಟಿಗೇನೆ ಬಹಳಷ್ಟು ಮಹತ್ವ ಇದೆ. ಅದರಿಂದಾಗಿ ಗುರು ಏನ್ ಮಾಡ್ತಾನೆ, 12ನೇ ಮನೆಯಲ್ಲಿ ಕೂತ್ಕೊಂಡು ತನ್ನ 5ನೇ ದೃಷ್ಟಿ ಅಂದ್ರೆ ಪ್ರೀತಿ ಪ್ರೇಮದ ದೃಷ್ಟಿಯಿಂದ ನಿಮ್ಮ ಸುಖ ಸ್ಥಾನವನ್ನ ವೀಕ್ಷಣೆ ಮಾಡ್ತಾನೆ. ಹಾಗಾದ್ರೆ ಸುಖ ಸ್ಥಾನ ವೀಕ್ಷಣೆ ಮಾಡಿದಾಗ ಏನಾಗುತ್ತೆ, ಸುಖ ಸ್ಥಾನ ಅಂದ್ರೆ ನಿಮ್ಮ ಭೂಮಿ ಮನೆ ವಾಹನದ ಜಾಗದ. ಹಾಗಾದ್ರೆ ಭೂಮಿ ವಿಚಾರ, ಮನೆ ವಿಚಾರ, ವಾಹನದ ವಿಚಾರ, ತಾಯಿಯ ಆರೋಗ್ಯದ ವಿಚಾರದಲ್ಲಿ ಇಷ್ಟವರೆಗೆ ಏನಾದ್ರು ಸಮಸ್ಯೆ ಇದ್ರೆ ಆ ಸಮಸ್ಯೆಯನ್ನು ದೂರ ಮಾಡಲಿಕ್ಕೆ ಗುರು ಮಹಾರಾಜ ನಿಮಗೆ ಸಹಾಯ ಮಾಡ್ತಾನೆ.
ಯಾರಿಗೆಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಸರ್, ದೊಡ್ಡ ಮಟ್ಟಿಗೆ ಮನೆ ಮಾಡಬೇಕು, ಇನ್ನು ಕೆಲವರಿಗೆಲ್ಲ ಮನೆ ಕೆಳಗೆ ಆಲ್ರೆಡಿ ಉಂಟು, ಮೇಲೆ ಕೂಡ ಮಾಡಬೇಕು, ಅಂಥವ್ರಿಗೆ ಇದು ತುಂಬ ಫೇವರಬಲ್ ಒಂದು ಸಮಯ ಅಂತ ಹೇಳ್ತೇನೆ. ಖಂಡಿತ ನೀವು ಮನೆಗೆ ಸಂಬಂಧಪಟ್ಟಂತೆ ಮನೆಗೆ ಇನ್ನು ರೂಮ್ಗಳನ್ನು ಸೇರಿಸುವಂಥದ್ದು, ಮೇಲ್ಗಡೆ ಕಟ್ಟುವಂಥದ್ದು ಆಗೇ ಆಗುತ್ತೆ. ಒಳ್ಳೆ ರಿಸಲ್ಟ್ ಕೂಡ ನಿಮ್ಮ ಪಾಲಿಗೆ ಬರುತ್ತೆ. ಇನ್ನೇನಾಗುತ್ತೆ, 4ನೇ ಮೇಲೆ ವೃಶ್ಚಿಕ ರಾಶಿ ತಾನೇ ಇರುವುದು, ಅದರಿಂದಾಗಿ ಎಲ್ಲೋ ಒಂದು ಕಡೆ ಮನೆಯನ್ನು ಡೆಮೊಲಿಷ್ ಮಾಡಿ ಕಟ್ಟುವಂಥ ಯೋಗ ಭಾಗ್ಯ ಕೂಡ ಕೆಲವರಿಗೆ ಕ್ರಿಯೇಟ್ ಆಗುತ್ತೆ. ಖಂಡಿತ ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ, ನಿಮ್ಮ ಗೆಲುವು ನಿಮ್ಮದಾಗುತ್ತೆ. ಆನಂತರ ಗುರು ಏನು ಮಾಡ್ತಾನೆ, ತನ್ನ ಒಂದು ಪಾರ್ಟ್ನರ್ಶಿಪ್ ದೃಷ್ಟಿಯಿಂದ 7ನೇ ದೃಷ್ಟಿಯಿಂದ ಆತ ನಿಮ್ಮ 6ನೇ ಮನೆ ನೋಡ್ತಾ ಇದ್ದಾನೆ. ಅಲ್ಲಿ ಮಕರ ರಾಶಿ ಇದೆ. ಹಾಗಾದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ಒಂದಷ್ಟು ಸಮಸ್ಯೆಗಳು, ಒಂದಷ್ಟು ತೊಂದರೆಗಳನ್ನ ಆತ ಖಂಡಿತ ದೂರ ಮಾಡ್ತಾನೆ. ಆನಂತರ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಉಂಟು, ಎಲ್ಲೋ ಒಂದು ಕಡೆ EMI ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಲೋನ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಅಂಥವ್ರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಭಾಗ್ಯ. ಕಾಲು ನೋವಿನ ಸಮಸ್ಯೆ ಉಂಟು, ನಿವಾರಣೆ ಆಗ್ತಾ ಇಲ್ಲ, ಅಂಥವರಿಗೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಭಾಗ್ಯ ಬಂದೇ ಬರುತ್ತೆ. ಓವರ್ ಆಲ್ ಹೇಳಬೇಕಾದ್ರೆ ರೋಗ ಋಣ ರಿಪುವಿಗೆ ಗುರುವಿನ ಒಂದು ದೃಷ್ಟಿ ಇರುವುದರಿಂದ ಆತ 6ನೇ ಮನೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ ಡೆಫಿನೆಟ್ ಆಗಿ ದೂರ ಅಂತೂ ಮಾಡಿಯೇ ಮಾಡ್ತಾನೆ. ಸೊ ಇದು ಕೂಡ ನಿಮ್ಮ ಪಾಲಿಗೆ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಡೆಫಿನೆಟ್ ಆಗಿ ಕೊಡುತ್ತೆ. ಓಕೆ, ಗೊತ್ತಾಯ್ತು. ಆನಂತರ ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಭಾಗ್ಯ ದೃಷ್ಟಿಯಿಂದ ನೇರವಾಗಿ 8ನೇ ಮನೆಯನ್ನು ವೀಕ್ಷಣೆ ಮಾಡಿದೆ. 8ನೇ ಮನೆ ಗೊತ್ತಿದೆ ನಿಮಗೆ, ಅಬ್ಸ್ಟಕಲ್ಸ್ ಅದು ಯಾವತ್ತಿದ್ರು ಪೀಡೆ, ಅದು ಅಂತ ಹಿರಿಯರನ್ನ ಬರ್ತಕ್ಕಂಥ ಪ್ರಾಪರ್ಟಿ ಅದು ಅಲ್ವಾ. ನಿಮ್ಮ ಇನ್ಲಾಸ್ ಅಂದ್ರೆ ನಿಮ್ಮ ಅತ್ತೆ ಮನೆ ಅದು. ಹಾಗಾದ್ರೆ ಅಲ್ಲಿ ಸಮಸ್ಯೆ ಉಂಟು, ಅತ್ತೆ ಜೊತೆಗೆ ಸಮಸ್ಯೆ ಉಂಟು, ಅತ್ತೆ ಮನೆಯಲ್ಲಿ ಸಮಸ್ಯೆ ಉಂಟು, ಹಿರಿಯರನ್ನ ಬರ್ತಕ್ಕಂಥ ಪ್ರಾಪರ್ಟಿಗೆ ಸಮಸ್ಯೆ ಉಂಟು, ಅಥವಾ ಕಾರ್ಯಕ್ಷೇತ್ರದಲ್ಲಿ ತುಂಬಾ ಇನ್ಸಲ್ಟ್ ಆಗ್ತಾ ಉಂಟು, ಇಷ್ಟವರೆಗೆ ಕೂಡ ತುಂಬಾ ಇನ್ಸಲ್ಟ್ ಮಾಡಿದ್ದಾರೆ ಎಲ್ಲಾ ರೀತಿಯಲ್ಲಿ ಕೂಡ. ಅಂದ್ರೆ ಅದಕ್ಕೆ ಎಲ್ಲೋ ಒಂದ್ ಕಡೆ ಒಂದು ಪೂರ್ಣ ವಿರಾಮ ಬೀಳುವಂಥದ್ದು, ಮತ್ತೆ ಅಲ್ಲಿಂದ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ಳುವಂತಹ ಒಂದು ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಆಗುತ್ತೆ. ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ, ನೀವು ಗೆದ್ದೇ ಗೆಲ್ತೀರಾ. ಓಕೆನಾ, ಅರ್ಥ ಆಯ್ತು. ಓವರ್ ಆಲ್ ನಮ್ಮ ಸಿಂಹರಾಶಿಯವರು ಸ್ವಲ್ಪ ಗಮನ ಕೊಡಿ, ಯಾಕಂದ್ರೆ ಒಂದು 2 ತಿಂಗಳ ಕಾಲ ಮತ್ತೆ ನಿಮಗೆ ಗುರುಬಲ ಬರುತ್ತೆ, ನೀವು ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಬಟ್ ಈಗ ಪರಿಹಾರ ಅಂತ ಬಂದಾಗ ನಾನು ಹೇಳ್ತೀನಿ, ಎಲ್ಲಾದ್ರೂ ದೇವಸ್ಥಾನ ರಿನೋವೇಟ್ ಆಗ್ತಾ ಇದೆ, ದೇವಸ್ಥಾನದಲ್ಲಿ ಎಲ್ಲೋ ರಿಪೇರಿ ಮಾಡ್ತಾ ಇದ್ದಾರೆ, ಅಥವಾ ಹೊಸ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ, ದಯವಿಟ್ಟು ಅಲ್ಲಿ ಹೋಗಿ ಡೊನೇಟ್ ಮಾಡಿ, ಶ್ರಮದಾನ ಮಾಡಿ, ನಿಮ್ಮ ಮುಖಾಂತರ ಶ್ರಮದಾನ ಮಾಡಿ ಅಂತ ಹೇಳ್ತೇನೆ. ಸೊ ಇದು ಒಳ್ಳೆ ರಿಸಲ್ಟ್ ಅನ್ನ, ಒಳ್ಳೆ ಇಂಪ್ಯಾಕ್ಟ್ ಅನ್ನು ಡೆಫಿನೆಟ್ ಆಗಿ ನಿಮ್ಮ ಪಾಲಿಗೆ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತಾರೆ. ಇದೇ ಪರಿಹಾರ, ಬೇರೆ ಯಾವುದೇ ಪರಿಹಾರಗಳು ಬೇಕಾಗಿಲ್ಲ. ಮತ್ತೆ ಆಧ್ಯಾತ್ಮದಲ್ಲಿ ಹೋಗುವಂಥದ್ದು ಆಲ್ರೆಡಿ ಯಾರಿಗೆಲ್ಲ 30ರಿಂದ 39 ರನ್ನಿಂಗ್ ಆಗ್ತಾ ಉಂಟು, ಆಧ್ಯಾತ್ಮದಲ್ಲಿ ಹೋಗ್ತಾನೆ ಇರ್ತಾರೆ, ಗುರುದಶೆ ನಡೀತಾ ಉಂಟು, ಆಧ್ಯಾತ್ಮದಲ್ಲಿ ಹೋಗ್ತಾನೆ ಇರ್ತಾರೆ, ಪರವಾಗಿಲ್ಲ. ಆದ್ರೂ ಕೂಡ ಹೋಗಿಲ್ಲ ಅಂದಾಗ ಈಗ ಆಧ್ಯಾತ್ಮದಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ. ಇದಕ್ಕಿಂತ ದೊಡ್ಡ ಪರಿಹಾರ ಕೂಡ ನಿಮ್ಮ ಪಾಲಿಗಂತೂ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ. ನಾನು ಹೇಳಿದ ಈ ಸಣ್ಣ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತೇನೆ. ಸೊ ನಿಮ್ಮ ಚಂದ್ರನಿಂದ 12ನೇ ಮನೆಯಲ್ಲಿ ಬರ್ತಕ್ಕಂಥ ಗುರುವಿನಿಂದ ಅದೇನ್ ದೊಡ್ಡ ಸಮಸ್ಯೆ ಬರಬೇಕು, ಮೇ ಬಿ ಬರಲ್ಲ. ಒಳ್ಳೆ ರಿಸಲ್ಟ್ ಅನ್ನ, ಒಳ್ಳೆ ಇಂಪ್ಯಾಕ್ಟ್ ಅನ್ನ ಡೆಫಿನೆಟ್ ಆಗಿ ನೀವು ಪಡ್ಕೊಳ್ತೀರಾ. ನೆಕ್ಸ್ಟ್ ಬಂದ ಮೇಡಮ್ ನಮ್ಮ ಕನ್ಯಾ ರಾಶಿಯವರಿಗೆ ಗುರು ಮಹಾರಾಜ ಈಗ ಲಾಭಸ್ಥಾನಕ್ಕೆ ಬರ್ತಾ ಇದ್ದಾನೆ, ಲಾಭಸ್ಥಾನದಲ್ಲಿದ್ದಾನೆ. ಓಕೆ, ಸೊ ನಿಮಗೆ ಗುರುಬಲ ಉಂಟು ಅಂತ ಆಯ್ತು. ಚಂದ್ರನಿಂದ ಲಾಭಸ್ಥಾನದಲ್ಲಿ ಗುರುಬಲ ಬಂತು ಅಂತ ಇಂಡಿಕೇಶನ್. ಹಾಗಾದ್ರೆ ಗುರು ಲಾಭಸ್ಥಾನದಲ್ಲಿ ಉಚ್ಚನಾಗಿ ಬಿಟ್ಟಿದ್ದಾನೆ. ಗುರು ಯಾರು ಈ ಜಾತಕಕ್ಕೆ ಆಕ್ಚುಲಿ ಮಾರಕಾಧೀಶಾತ. ಓಕೆನಾ, ಅದರಿಂದ ಕನ್ಯಾ ರಾಶಿಯವರಿಗೂ ಕೂಡ ಗುರುವಿನಿಂದ ತುಂಬಾ ಒಳ್ಳೆ ರಿಸಲ್ಟ್ ಬರ್ತಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ಕನ್ಯಾ ರಾಶಿ ಅಂದ್ರೆ ಏನು, ಅದು ಬಹಳ ತುಂಬಾ ಡೆಪ್ತ್ ಆಗಿ ತಪ್ಪುಗಳನ್ನು ಹುಡುಕುವಂತ ರಾಶಿ ಅದು, ಎಡಿಟಿಂಗ್ನ ರಾಶಿ ಅದು, ಆಡಿಟ್ ಮಾಡುವಂತ ರಾಶಿ ಅದು. ಅದಕ್ಕೋಸ್ಕರ ಏನಾಗುತ್ತೆ, ಗುರು ಅಷ್ಟೆಲ್ಲ ನೋಡ್ಲಿಕ್ಕೆ ಹೋಗುದಿಲ್ಲ. ಗುರು ಏನಾದ್ರು ಬ್ಲೆಸ್ಸಿಂಗ್ಸ್ ಅಲ್ವಾ, ಸಲಹೆ ಸೂಚನೆಗಳು ಎಲ್ಲವೂ ಕೂಡ. ಅದಕ್ಕೋಸ್ಕರ ಅದಕ್ಕೂ ಮ್ಯಾಚ್ ಅಂತೂ ಖಂಡಿತ ಅಲ್ಲ. ಸ್ವಲ್ಪ ಮಟ್ಟಿಗೆ ಇರಿಟೇಷನ್ ಅಂತೂ ಇದ್ದೇ ಇರ್ತದೆ, ನಾನು ಇಲ್ಲ ಅಂತ ಹೇಳಲ್ಲ. ಗುರು ಉಚ್ಚನಾದಾಗ ರಾಶಿಗೆ ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳನ್ನ ನೀವು ಅನುಭವಿಸಬೇಕಾದಂತ ಅನಿವಾರ್ಯತೆ ಕೆಲವೊಂದು ಬಾರಿ ಖಂಡಿತ ಬರ್ಬೋದು. ಆಯ್ತಾ, ಅದು ಅರ್ಥ ಮಾಡ್ಕೊಳ್ಬೇಕು ಇದನ್ನ. ಆನಂತರ ಮುಖ್ಯವಾಗಿ ನೋಡ್ಕೊಳ್ಳಿ, ಗುರು ಯಾರು ಈ ಜಾತಕ, ಯಾಕಂದ್ರೆ 4th ಲಾರ್ಡ್ 4ನೇ ಮನೆ ದೇವ, ಸುಖಾಧಿಪತಿ ಆತ, ಧನುರಾಶಿ ಅಧಿಪತಿ ಆತ, ಸುಖಾಧಿಪತಿ, ಮತ್ತೆ ಸಪ್ತಮಾಧಿಪತಿ 7ನೇ ಮನೆ ಅಧಿಪತಿ. ಓಕೆ, ಆತ ಹೋಗಿ ಲಾಭಸ್ಥಾನದಲ್ಲಿ ಉಚ್ಚನಾಗಿದ್ದಾನೆ. ಹಾಗಾದ್ರೆ ನಿಮ್ಗೆ ಭೂಮಿ ಮನೆ ವಿಚಾರಗಳಲ್ಲಿ ಇಷ್ಟವರೆಗೆ ಟ್ರಾನ್ಸ್ಫಾರ್ಮೇಶನ್ ಇಲ್ಲ, ಅಥವಾ ಮಾಡಿಲ್ಲ, ಅಥವಾ ಮಾಡ್ಲಿಕ್ಕೆ ಆಸೆ ಉಂಟು ಬಿಡ್ತಾ ಇಲ್ಲ, ಅವರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಇರ್ತದೆ. ನಿಮ್ಮ ಭೂಮಿ ಮನೆ ವಾಹನದ ವಿಚಾರದಲ್ಲಿ ಒಂದಷ್ಟು ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ. ಮೇ ಬಿ ಆ ಒಂದು ಜಾಗ ಚೇಂಜ್ ಆಗುವಂಥದ್ದು, ಮನೆ ಚೇಂಜ್ ಆಗುವಂಥದ್ದು, ಅಥವಾ ವಾಹನ ಚೇಂಜ್ ಆಗುವಂಥದ್ದು ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ, ಗೆಲುವು ನಿಮ್ಮದಾಗುತ್ತೆ. ಆನಂತರ 7ನೇ ಮನೆ ಅಧಿಪತಿ ಆಗಿ ಆತ ಲಾಭಸ್ಥಾನದಲ್ಲಿ ಉಚ್ಚನಾಗ್ತಾನಂದಾಗ ಖಂಡಿತ 7ನೇ ಮನೆ ಅಂದ್ರೆ 7th ಹೌಸ್ ಅಲ್ಲಿ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನು ದೂರ ಮಾಡ್ತಾನೆ. ಅಷ್ಟೇ ಅಲ್ಲ, ನನ್ನ ಒಂದು ವಿವಾಹ ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿ ಇಷ್ಟವರೆಗೆ ಎದುರಿನ ಪಾರ್ಟಿಯಿಂದ ಪ್ರೀತಿನೇ ಸಿಕ್ಕಿಲ್ಲ, ಎದುರಿನ ಪಾರ್ಟಿ ನಮ್ಮನ್ನ ಪ್ರೀತಿಸಿಲ್ಲ, ಅವರು ನಮ್ಮನ್ನ ಪರಿಗಣನೆಗೆ ತೆಗೆದುಕೊಂಡೇ ಇಲ್ಲ, ಅಂಥವ್ರಿಗೆಲ್ಲರಿಗೂ ನಿಮ್ಮ ಪಾರ್ಟ್ನರ್ನಿಂದ ಪ್ರೀತಿ ಸಿಗುವಂತ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ. ಇನ್ನು ಕೆಲವರಿಗೆಲ್ಲ ಮದುವೆ ಆಗಿಲ್ಲ ಅಂದಾಗ ಅವ್ರಿಗೂ ಮದುವೆ ಆಗುವಂತ ಯೋಗ ಭಾಗ್ಯ ಕೂಡ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಖಂಡಿತ ಅದಕ್ಕೆ ಬೇಕಾಗಿ ಕೂಡ ಪ್ರಯತ್ನ ಮಾಡಿ ಅಂತ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ನೀವು ಅನುಭವಿಸ್ತೀರಾ. ಇನ್ನು ಹೇಗಾದ್ರೂ ಲಾಭಸ್ಥಾನದಲ್ಲಿದ್ದಾನೆ ಗುರು, ಹಾಗಾದ್ರೆ ಲಾಭಸ್ಥಾನ ಅಲ್ಲಿ ಇನ್ಫ್ಲುಯೆನ್ಸ್ ಆಯ್ತು. ಇದರ ಅರ್ಥ ಏನು ಅಂದ್ರೆ, ಇಷ್ಟವರೆಗೆ ನಿಮಗೆ ಸ್ಯಾಲ್ರಿಯಲ್ಲಿ ಕಡಿಮೆ ಇದೆ, ಸ್ಯಾಲ್ರಿ ಬರ್ತಾ ಇಲ್ಲ, ಸ್ಯಾಲ್ರಿ ಹೆಚ್ಚಾಗ್ತಾ ಇಲ್ಲ,
ಅಥವಾ ಲಾಭ ಬರ್ತಾನೆ ಇಲ್ಲ, ಅಥವಾ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಮತಭೇದಗಳುಂಟು, ಅದೇನೋ ಸಮಸ್ಯೆ ಉಂಟು, ಅಥವಾ ಹಿರಿಯರಿಂದ ಬರ್ತಕ್ಕಂತಹ ಪ್ರಾಪರ್ಟಿ ವಿಚಾರದ ಸಮಸ್ಯೆ ಉಂಟು ಅಂತಾದಾಗ ಅದೆಲ್ಲವೂ ಕೂಡ ಈ ಸಮಯದಲ್ಲಿ ನಿವಾರಣೆ ಆಗುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಗುರು ಲಾಭಸ್ಥಾನದಲ್ಲಿ ಇದ್ದುಕೊಂಡು ನಿಮ್ಗೆ ಒಂದು ಒಳ್ಳೆಯ ಇಂಪ್ಯಾಕ್ಟ್ ಅನ್ನ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂತೂ ಮಾಡ್ತಾನೆ. ಏನೆಲ್ಲ ಮಾಡ್ತಾನೆ ಆಲ್ರೆಡಿ ಹೇಳಿದ್ದೇನೆ, ಓಕೆನಾ, ಗೊತ್ತಾಯ್ತು. ಈಗ ಆನಂತರ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಆಯ್ತು ನಿಮಗೆ ಗುರುವಿನಿಂದ. ಸೆಕೆಂಡರಿ ನೋಡಿ, ಒಂದು ಮಾತು, ಮಾರಕಾಧೀಶ ಗುರು ಆಯ್ತಾ, ಮಾರಕಾಧೀಶನ ಆಗಿರುವುದರಿಂದ ನಿಮ್ಗೂ ಅದಕ್ಕೂ ಮ್ಯಾಚ್ ಎಲ್ಲ ಮೊದಲೇ ಅರ್ಥ ಮಾಡ್ಕೊಳ್ಬೇಕು. ಅದರಿಂದಾಗಿ ತುಂಬಾ ಯಾರಿಗೂ ಸಲಹೆಗಳನ್ನೆಲ್ಲ ಪುಕ್ಕಟೆ ಕೊಡ್ಲಿಕ್ಕೆ ಹೋಗ್ಬೇಡಿ ಆಯ್ತಾ. ಈ ವೃಷಭ ರಾಶಿಯವರು ಅಷ್ಟೇ, ಈ ಕನ್ಯಾ ರಾಶಿಯವರು ಅಷ್ಟೇ, ತುಂಬಾ ಸಲಹೆಗಳನ್ನ ಯಾರಿಗೆ ಕೊಡುದು, ಅವ್ರು ಕೇಳಲಿಲ್ಲ ಅಂದ್ರೆ ಕೊಡುದು, ಸುಮ್ನೆ ಏನೇನೋ ಹೇಳುದು, ಅದೆಲ್ಲ ಹೇಳಲಿಕ್ಕೆ ಹೋಗ್ಬೇಡಿ, ಅನ್ಯಥಾ ತೊಂದರೆ ಆಗುತ್ತೆ. ಅದು ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಕೂಡ ಒಂದಷ್ಟು ತೊಂದರೆಗಳನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ ಅಲ್ವಾ. ಸೊ ಅದಲ್ಲ, ಎಲ್ಲ ಲೆಕ್ಕಾಚಾರಗಳ ಮುಖಾಂತರ ಹೋಗ್ಬೇಕು, ಲೆಕ್ಕಾಚಾರ ಇರಬೇಕು. ಯಾರಿಗೂ ಕ್ಷಮೆ ಕೊಡುವುದು, ಯಾರನ್ನು ಕ್ಷಮಿಸಿ ಬಿಡುವುದು ಅದೆಲ್ಲ ಆಗುದಿಲ್ಲ. ಲೆಕ್ಕಾಚಾರ ಇಟ್ಕೊಂಡು ಹೋಗಿ ಅಂತ ಹೇಳ್ತೇನೆ, ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸಿರೋ ತೊಂದರೆ ಇಲ್ಲ. ಇಲ್ಲಾಂದ್ರೆ ಅಲ್ಲೆಲ್ಲೋ ಒಂದ್ ಕಡೆ ಆ ಮಾರಕಾಧೀಶನ ಇಂಪ್ಯಾಕ್ಟ್ ಅನ್ನು ಕೂಡ ನೀವು ಅನುಭವಿಸಬೇಕಾದ ಅನಿವಾರ್ಯತೆ. ಆತ ಏನ್ ಮಾಡ್ತಾನೆ, ಡೈರೆಕ್ಟ್ ಆಗಿ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡ್ತಾನೆ. ಹಾಗಾದ್ರೆ ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ಮತ್ತಷ್ಟು ಗೆಲುವು ನಿಮ್ಮದಾಗುತ್ತೆ. ಓಕೆ, ಅಂತ ಗುರು ಏನ್ ಮಾಡ್ತಾನೆ, ನೇರವಾಗಿ ತನ್ನ ಒಂದು ಪ್ರೀತಿ ಪ್ರೇಮ ಅಂದ್ರೆ ಐದನೇ ದೃಷ್ಟಿಯಿಂದ ನಿಮ್ಮ ಮೂರನೇ ಮನೆಯನ್ನು ನೋಡ್ತಾ ಇದ್ದಾನೆ. ಥರ್ಡ್ ಹೌಸ್ ಬಂದು ನಿಮ್ಮ ಕಮ್ಯುನಿಕೇಶನ್, ಥರ್ಡ್ ಹೌಸ್ ಬಂದು ಪರಾಕ್ರಮ, ಥರ್ಡ್ ಹೌಸ್ ಬಂದು ನಿಮ್ಮ ಟ್ರಾವೆಲಿಂಗ್. ಹಾಗಾದ್ರೆ ನಿಮ್ಗೆ ಮನೆಯಿಂದ ದೂರ ಹೋಗ್ಲಿಕ್ಕೆ ಉಂಟಾ, ಮನೆ ಚೇಂಜ್ ಮಾಡ್ಲಿಕ್ಕೆ ಉಂಟು, ಅದಕ್ಕೆ ಒಂದು ಒಳ್ಳೆ ಯೋಗ ಬಂದು ನಿಂತಿದೆ. ಆನಂತರ ನಿಮ್ಗೆ ಏನಾದ್ರು ಪೇಪರ್ ವರ್ಕ್ ಅಲ್ಲಿ ಇಷ್ಟವರೆಗೆ ಪ್ರಾಬ್ಲಮ್ ಉಂಟು, ಡಾಕ್ಯುಮೆಂಟ್ ಅಲ್ಲಿ ಪ್ರಾಬ್ಲಮ್ ಉಂಟು ಅಂತಾದಾಗ ಅದು ನಿವಾರಣೆ ಆಗುತ್ತೆ. ಮೊಬೈಲ್ ತಗೊಳ್ಬೇಕು ಹೊಸ್ತು, ಅಥವಾ ಲ್ಯಾಪ್ಟಾಪ್ ತಗೊಳ್ಬೇಕು, ಅಥವಾ ಡೆಸ್ಕ್ಟಾಪ್ ತಗೊಳ್ಬೇಕು ಅನ್ನೋರಿಗೆ ಒಂದು ಒಳ್ಳೆ ಯೋಗ ಬಂದು ಈಗ ನಿಂತಿದೆ. ಖಂಡಿತ ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಬಹುದು. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಒಡ ಹುಟ್ಟಿದವ್ರ ಜೊತೆಗೆ ಮತ್ತೆ ನಿಮ್ಮ ಸರೌಂಡಿಂಗ್ ಅಲ್ಲಿ ಯಾರ ಜೊತೆಗೆಲ್ಲ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದೆಲ್ಲವೂ ಕೂಡ ದೂರ ಆಗುವಂತ ಯೋಗ ಭಾಗ್ಯವನ್ನ ಗುರು ಮಹಾರಾಜ ಈ ಸಂದರ್ಭದಲ್ಲಿ ಕ್ರಿಯೇಟ್ ಅಂತ ಮಾಡಿಯೇ ಮಾಡ್ತಾನೆ. ಗುರು ಮಹಾರಾಜ ತನ್ನ ಒಂದು 7ನೇ ದೃಷ್ಟಿಯಿಂದ, ತನ್ನ ಒಂದು ಪಾರ್ಟ್ನರ್ಶಿಪ್ ದೃಷ್ಟಿಯಿಂದ ಆತ ಏನ್ ಮಾಡ್ತಾನೆ, ನೇರವಾಗಿ ನಿಮ್ಮ 5ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ. 5ನೇ ಮನೆ ಬಂದು ನಿಮ್ಮ ವಿದ್ಯೆ, ಸ್ನೇಹಿತರು, ಪ್ರೀತಿ, ಪ್ರೇಮ, ಆನಂತರ ನಿಮ್ಮ ಇಷ್ಟ ದೇವರು, ಆನಂತರ ನಿಮ್ಮ ಮನೋರಂಜನೆ. ಹಾಗಾದ್ರೆ ಅಲ್ಲಿ ಏನು ಸಮಸ್ಯೆ ಉಂಟು, ಮಕ್ಕಳ ವಿಚಾರದ ಸಮಸ್ಯೆ ಉಂಟು, ವಿದ್ಯೆ ವಿಚಾರದ ಸಮಸ್ಯೆ ಉಂಟು, ಅದನ್ನು ನಿವಾರಣೆ ಮಾಡ್ತಾನೆ ಅಂತ ಎಲ್ಲಾ ರೀತಿಯಲ್ಲೂ ಕೂಡ ಫೇವರ್ ಆಫ್ ದ ರಿಸಲ್ಟ್ ಅನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಅಷ್ಟೇ ಅಲ್ಲ, ನಿಮ್ಗೆ ಇಷ್ಟವರೆಗೆ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಸಾಲ್ವ್ ಆಗದಿರುವ ಪ್ರಾಬ್ಲಮ್ ಇದ್ರೆ ಅದರಲ್ಲಿ ನಿವಾರಣೆ ಮಾಡ್ತಾನೆ. ಕಾರ್ಯಕ್ಷೇತ್ರದಲ್ಲಿ ಒಂದು ದೊಡ್ಡ ಮಟ್ಟಿಗೆ ಪರಿವರ್ತನೆ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಕಾರ್ಯಕ್ಷೇತ್ರದಲ್ಲಿ ಸಮೇತ ನಿಮ್ಗೆ ಪರಿವರ್ತನೆ ಬರ್ಬೋದು. ಮಕ್ಕಳಾಗ್ಲಿಲ್ಲ, ಕನ್ಸೀವ್ ಆಗ್ಲಿಲ್ಲ ಅನ್ನೋರಿಗೆ ಮಕ್ಕಳು ಕನ್ಸೀವ್ ಆಗುವಂತ ಯೋಗ ಭಾಗ್ಯ ಕೂಡ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಿಮ್ಮ 5ನೇ ಮನೆಗೆ ಸಂಬಂಧಪಟ್ಟಂತೆ ಏನು ತೊಂದರೆ ಉಂಟಲ್ಲೋ ಇಷ್ಟವರೆಗೆ ಅದು ಆಲ್ಮೋಸ್ಟ್ ನಿವಾರಣೆ ಆಗುತ್ತೆ ಅಂತಲೇ ಇಂಡಿಕೇಶನ್ ಇದೆ. ಯಾಕಂದ್ರೆ ಗುರು ಮಹಾರಾಜ ಏನ್ ಮಾಡ್ತಾನೆ, ಒಂದು ಮಕರ ರಾಶಿಯನ್ನ ನೋಡ್ತಾನೆ, ಇನ್ನು ಭಾಗ್ಯ ದೃಷ್ಟಿಯಿಂದ ಮಕರ ರಾಶಿ ಅಧಿಪತಿ ಶನಿಯನ್ನ ನೋಡ್ತಾನೆ. ಹಾಗಾದ್ರೆ 5ನೇ ಮನೇಲಿ ಏನೆಲ್ಲ ಇಷ್ಟವರೆಗೆ ಸಮಸ್ಯೆ ಉಂಟು ಅಲ್ವಾ, ಅದು ಎಜುಕೇಶನ್ ರಿಲೇಟೆಡ್ ಇರ್ಬೋದು, ಬೇಕಾದ್ರೆ ಮಕ್ಕಳ ವಿಚಾರದಲ್ಲಿ ಇರ್ಬೋದು, ಬೇಕಾದ್ರೆ ಅದು ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳೇ ಇರ್ಬೋದು, ಅಥವಾ ತಾಯಿಯ ಕುಟುಂಬದ ತೊಂದರೆಗಳೇ ಇರ್ಬೋದು, ಅಥವಾ ತಂದೆಯ ಭಾಗ್ಯಕ್ಕೆ ಸಂಬಂಧಪಟ್ಟ ತೊಂದರೆಗಳೇ ಇರ್ಬೋದು, ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಅದೆಲ್ಲದಕ್ಕೂ ಕೂಡ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಬರುತ್ತೆ. ಸೊ ಚಿಂತೆ ಮಾಡೋದಾಗತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಓಕೆನಾ, ಓವರ್ ಆಲ್ ನಾನು ಹೇಳ್ತೀನಿ ಕನ್ಯಾ ರಾಶಿಯವರಿಗೆ ಒಂದು ಲೆಕ್ಕಕ್ಕೆ ಜಿಂಗಾಲಲ್ಲ, ಬಟ್ ಕೆಲವೆಲ್ಲ ಪ್ರಿಕಾಷನ್ ಹೇಳಿದ್ದೀನಿ ಅಲ್ವಾ, ದಯವಿಟ್ಟು ಅದನ್ನ ಫಾಲೋ ಮಾಡ್ಲಿಕ್ಕೆ ಅಂತೂ ನೀವು ನೋಡ್ಲೇಬೇಕು. ಓಕೆನಾ, ಆನಂತರ ಏನಾಗುತ್ತೆ, ಗುರು ಮಹಾರಾಜ ಏನ್ ಮಾಡ್ತಾನೆ, ನೇರವಾಗಿ ನಿಮ್ಮ 7th ಹೌಸ್ ಅನ್ನ ವೀಕ್ಷಣೆ ಮಾಡ್ತಾನೆ ತನ್ನ ಭಾಗ್ಯ ದೃಷ್ಟಿಯಿಂದ. ಈಗ ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಇದ್ದಂತ ಸಮಸ್ಯೆಗಳು, ಪಾರ್ಟ್ನರ್ ಜೊತೆಗೆ ಇದ್ದಂತ ಸಮಸ್ಯೆಗಳು, ಅಂದ್ರೆ ನಿಮ್ಮ ಸಂಗಾತಿ ಜೊತೆಗೆ ಇದ್ದಂತ ಸಮಸ್ಯೆಗಳನ್ನ ಆತ ದೂರ ಮಾಡ್ತಾನೆ. ವಿದೇಶ ಪ್ರಯಾಣ ಮಾಡುವವರಿಗೆ ಒಳ್ಳೆಯ ಸುಯೋಗ ಅಂತ ಹೇಳ್ತಾನೆ. ಖಂಡಿತ ನೀವು ವಿದೇಶ ಪ್ರಯಾಣ ಮಾಡ್ಬೋದು, ದೂರ ಹೋಗ್ಬೋದು. ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿದಾಗ ಅದು ಕೂಡ ನಿಮ್ಮ ಕೈ ಸೇರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ಯಾರಾದರೂ ಹೊಸಬರು ಅಂದ್ರೆ ಸಾರಿ ಮದುವೆಗೆ ಸಂಬಂಧಪಟ್ಟಂತೆ ಯೋಗ್ಯ ವಯಸ್ಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಮದುವೆ ಆಗುವಂತ ಯೋಗ ಭಾಗ್ಯ ಕೂಡ ಈಗ ಕ್ರಿಯೇಟ್ ಆಗಿದೆ. ನೋಡಿ, 2 ಪ್ಲಾನೆಟ್ಸ್ ಇಲ್ಲಿ ಉಂಟು ನೋಡಿ, ಶುಕ್ರ ಮತ್ತೆ ಚಂದ್ರ. ಶುಕ್ರ ಇಲ್ಲಿ ನೀಚನಾಗಿದ್ದಾನೆ ಈಗ ಸದ್ಯದ ಮಟ್ಟಿಗೆ, ಆದ್ರೆ ಚಂದ್ರ ಮತ್ತೆ ಶುಕ್ರ ಇಬ್ರು ಕೂಡ ಶುಭ ಪ್ಲಾನೆಟ್ 7th ಹೌಸ್ ಅನ್ನು ನೋಡ್ತಾ ಇದ್ದಾರೆ. ಆನಂತರ ಗುರು ಮಹಾರಾಜ 7th ಹೌಸ್ ಅನ್ನು ನೋಡ್ತಾನೆ. ಆನಂತರ ಪಂಚಮಾಧಿಪತಿ 7th ಹೌಸ್ ಅಲ್ಲಿ ಇದ್ದಾನೆ. ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗೋರ್ಗಿದು ಒಂದು ಲೆಕ್ಕಕ್ಕೆ ಸಕಾಲ ಅಂತ ಹೇಳ್ತೇನೆ. ಸೊ ನಿಮ್ಮ ಪ್ರೀತಿ ಪ್ರೇಮ ಉಂಟು, ಅದರ ಬಗ್ಗೆ ನೀವು ನಿಮ್ಮ ತಂದೆ ತಾಯಿಯವ್ರ ಜೊತೆಗೆ ಮಾತಾಡಿ ಅದಕ್ಕೊಂದು ಸ್ಟ್ಯಾಂಪ್ ಅನ್ನ ಹಾಕೊಳ್ಬಹುದು ನೀವು, ಅದು ಕೂಡ ಒಳ್ಳೆ ರಿಸಲ್ಟ್ ಅನ್ನ, ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕೊಡುತ್ತೆ. ಮದುವೆಯಲ್ಲಿ ಇದ್ದಂತ ಇಷ್ಟವರೆಗೆ ಇದ್ದಂತ ಅಬ್ಸ್ಟಕಲ್ಸ್ ಅನ್ನ ಖಂಡಿತ ಗುರು ಮಹಾರಾಜ ದೂರ ಅಂತೂ ಮಾಡಿಯೇ ಮಾಡ್ತಾನೆ. ಒಂದು ಒಳ್ಳೆ ರಿಸಲ್ಟ್ ಅನ್ನ, ಇಂಪ್ಯಾಕ್ಟ್ ಅನ್ನ ನೀವು ಪಡ್ಕೊಳ್ತೀರಾ. ತುಂಬಾ ಫೇವರಬಲ್ ಇಂಪ್ಯಾಕ್ಟ್ ಬಂದೇ ಬರುತ್ತೆ. ಓಕೆ, ಗೊತ್ತಾಯ್ತು. ಹಾಗಾದ್ರೆ ಈಗ ಪರಿಹಾರ ಅಂತ ಏನಿರ್ತದೆ, ಪರಿಹಾರ ಅಂತ ನಾನು ಹೇಳ್ತೀನಿ, ಏನು ಪರಿಹಾರ ಬೇಕಾಗಿಲ್ಲ. ಎಲ್ಲೆಲ್ಲ ಗುರುವಿನ ಟೆಂಪಲ್ ಇದೆ, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ ಸಮಾಧಿಸ್ಥರಾದಂತಹ ಗುರುವಿನ ಟೆಂಪಲ್ಗೆ ಹೋಗಿ ಭೇಟಿ ಮಾಡಿ ಅಲ್ಲಿಂದ ಆಶೀರ್ವಾದನ ಪಡ್ಕೊಂಡು ಬನ್ನಿ ಅಂತ ಹೇಳ್ತೇನೆ. 2 ತಿಂಗಳ ಕಾಲ ಇದೆ ನಿಮಗೆ, ಈ ಒಂದು ಅಕ್ಟೋಬರ್ 18ನೇ ತಾರೀಕಿನಿಂದ ಜನವರಿ 5ನೇ ತಾರೀಕಿನವರೆಗೆ. ಅಲ್ಲಿವರೆಗೂ ಕೂಡ ನಮ್ಮ ಕನ್ಯಾ ರಾಶಿಯವರಿಗೆ ಗುರುಬಲ ಇರುವುದರಿಂದ ಖಂಡಿತ ಬರ್ತಕ್ಕಂಥ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಮತ್ತೆ ನಾನು ಹೇಳಿದ ವಿಚಾರಗಳನ್ನ ಫಾಲೋ ಮಾಡಿ, ಕೆಲವು ಪ್ರಿಕಾಷನ್ಸ್ ಕೊಟ್ಟಿದ್ದೀನಿ ಅದನ್ನು ಫಾಲೋ ಮಾಡಿ, ಖಂಡಿತ ಗೆಲುವು ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ ಮೇಡಮ್ ನಮ್ಮ ತುಲಾ ರಾಶಿ. ತುಲಾ ರಾಶಿಯವರಿಗೆ ಗುರು ಮಹಾರಾಜ 10ನೇ ಮನೆಗೆ ಬರ್ತಾ ಇದ್ದಾನೆ, 10ನೇ ಮನೆ ಭ್ರಮಣ ಮಾಡ್ತಾನೆ. ಸೊ ಇಷ್ಟವರೆಗೆ ನಿಮಗೆ ಗುರು ಬಲ ಇತ್ತು, ಈಗ ಗುರು ಬಲ
ಒಂದು ಲೆಕ್ಕದಲ್ಲಿ ಇಲ್ಲ ಅಂತ ಹೇಳ್ಬೋದು. ಮತ್ತೇನಾಗುತ್ತೆ, ಗುರು ಯಾರು ಈ ಜಾತಕಕ್ಕೆ, ಆತ ಬಂದು 3 ಮತ್ತು 6ನೇ ಮನೆ ಅಧಿಪತಿ, ಅಂದ್ರೆ ಉಪಚಯ ಸ್ಥಾನದ ಅಧಿಪತಿಯಾಗಿ 10ನೇ ಮನೆಯಲ್ಲಿ ಬಲವಂತನಾಗ್ಬಿಡ್ತಾನೆ, ಉಚ್ಚನಾಗ್ಬಿಡ್ತಾನೆ. ಇದರ ಅರ್ಥ ಏನು ಅಂದ್ರೆ 10ನೇ ಮನೆ ಗುರುವಿಗೆ ಆಕ್ಚುಲಿ ಒಳ್ಳೆಯ ಪ್ಲೇಸ್ಮೆಂಟ್ ಅಂತೂ ಅಲ್ಲ. ಇಲ್ಲಿ ಗುರು ರಾಶಿಗೆ ಉಚ್ಚನಾದ್ರೂ ಕೂಡ ಭಾವಕ್ಕೆ ನೀಚ ಫಲ. ಅದರಿಂದಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವೇನಾದ್ರೂ ಗಮಾಂಡಿ ಮಾಡ್ಲಿಕ್ಕೆ ಹೋದ್ರೆ, ನಿಮಗೆ ತುಂಬಾ ನಾಲೆಜ್ ಉಂಟು, ಅದನ್ನೇನು ಪ್ರದರ್ಶನ ಮಾಡ್ಲಿಕ್ಕೆ ಹೋದ್ರೆ ಖಂಡಿತ ಅಲ್ಲಿ ಪಡೆದಿನ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಬರ್ಬೋದು. ಕೆಲಸದ ಒತ್ತಡ ವಿಪರೀತ ಜಾಸ್ತಿ ಆಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ತುಂಬಾ ಸರೆಂಡರ್ ಆಗಿ ಹೋಗ್ಬೇಕಾಗುತ್ತೆ. ಅವರು ಹೇಗೆ ಹೇಳ್ತಾರೋ ಹಾಗೇನೆ ಕೇಳ್ಕೊಂಡು ಹೋಗ್ಬೇಕಾಗುತ್ತೆ. ಅನ್ಯಥಾ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆಗಳನ್ನ ಎದುರಿಸಬೇಕಾದ ಅನಿವಾರ್ಯ. ಯಾಕಂದ್ರೆ ಗುರುವಿನಿಂದ ತುಲಾರಾಶಿಗೆ ಆಕ್ಚುಲಿ ಒಳ್ಳೆ ರಿಸಲ್ಟ್ ಅಲ್ಲ. ಯಾಕಂದ್ರೆ ಗುರು ಬಂದು ಉಪಚಯ ಸ್ಥಾನದ ಅಧಿಪತಿ. ಅಲ್ಲಿ 10ನೇ ಮನೆಯಲ್ಲಿ ಗುರುವಿಗೆ ಯಾರು ಸಪೋರ್ಟರ್ ಕೂಡ ಇಲ್ಲ. ಈಗ ನಿಮ್ಮ ಜಾತಕದಲ್ಲಿ 10ನೇ ಮನೆಯಲ್ಲಿ ಎಲ್ಲೊಂದ್ ಕಡೆ ಅಲ್ಲಿ ಶನಿ ಇದ್ದಾನೆ, ಕುಜ ಇದ್ದಾನೆ, ರಾಹು ಇದ್ದಾನೆ, ರಾಹು ಅಲ್ಲ ಶನಿ ಮತ್ತೆ ಕುಜ ಅಂದಾಗ ಗುರುವಿಗೆ ಸ್ವಲ್ಪ ಸಪೋರ್ಟ್ ಸಿಗ್ಬೋದು. ಸೂರ್ಯ ಇದ್ದಾನೆ ಅಂದಾಗ ತುಂಬಾ ಸಪೋರ್ಟ್ ಸಿಗ್ಬೋದು ಗುರುವಿಗೆ. ಅನ್ಯಥಾ ಅಷ್ಟು ಸುಲಭದಲ್ಲಿ ಸಿಗುವುದಿಲ್ಲ. ಅದರಿಂದಾಗಿ ಕಾರ್ಯಕ್ಷೇತ್ರದಲ್ಲಿ ಬಹಳ ಜಾಗರೂಕರಾಗಿರ್ಬೇಕಾದಂತ ಅನಿವಾರ್ಯತೆ. ನಾನು ಹೇಳ್ತೀನಿ ಸರೆಂಡರ್ ಆಗಿರಿ ಅಂತ. ಮಾತಾಡ್ಲಿಕ್ಕೆ ಹೋಗ್ಬೇಡಿ, ನಿಮ್ಮ ನಾಲೆಜ್ ಅನ್ನ ಅಲ್ಲಿ ಹಂಚಲಿಕ್ಕೆ ಹೋಗ್ಬೇಡಿ ಯಾವುದೇ ಕಾರಣ ಕೂಡ. ಇಲ್ಲ ಅಂದ್ರೆ ಅಲ್ಲಿ ಹೊಡೆತ ತಿನ್ಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ತುಲಾರಾಶಿಯವರು ಇದರ ಬಗ್ಗೆ ದಯವಿಟ್ಟು ಗಮನ ಕೊಡಿ ಅಂತ ಹೇಳ್ತೇನೆ. ಒಂದು 2 ತಿಂಗಳ ಕಾಲ ಮತ್ತೆ ಹೇಗೂ ಗುರು ಮಿಥುನ ರಾಶಿಗೆ ಬರ್ತಾನೆ, ಮತ್ತೆ ಗುರುಬಲ ಬರುತ್ತೆ, ಮತ್ತೆ ತೊಂದರೆ ಇಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ರಿಸಲ್ಟ್ ಅಂತೂ ಕೊಟ್ಟೆ ಕೊಡ್ತಾನೆ. ಓಕೆ, ಹಾಗಾದ್ರೆ ಒಂದು ವಿಚಾರ ಗೊತ್ತಾಯ್ತು. 10ನೇ ಮನೆ ನೋಡಿ, 10ನೇ ಮನೆ ಇನ್ಫ್ಲುಯೆನ್ಸ್ ಆದಾಗ ಈಗ ಕೆಲಸದಲ್ಲಿ ಕೆಲಸ ಸಿಗ್ಲಿಲ್ಲ, ಕೆಲಸ ಬೇಕು ಅನ್ನೋರಿಗೆ ಪರವಾಗಿಲ್ಲ, ಅವ್ರು ಬೇಕಾದಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಕೆಲಸ ಅಂತೂ ಸಿಗುತ್ತೆ, ಅದರಲ್ಲಿ ತೊಂದರೆ ಇಲ್ಲ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತ ತೀವ್ರ ಇಚ್ಛೆ ಉಂಟು, ಪ್ರಾಮಾಣಿಕ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರೆ ಅದು ಕೂಡ ನಿಮ್ಮ ಪಾಲಿಗೆ ಬರುತ್ತೆ. ಬಟ್ ಪ್ರಾಬ್ಲಮ್ ಎಲ್ಲಿ ಆಗುತ್ತೆ, ನಿಮ್ಮ ನಾಲೆಜ್ ಅನ್ನ ಅನ್ನೆಸೆಸರಿ ಹಂಚಲಿಕ್ಕೆ ಹೋದಾಗ, ಅಥವಾ ನಿಮ್ಮ ಒಂದು ಘಮಾಂಡ್ ಇರುತ್ತೆ ಅದನ್ನ ಅಲ್ಲಿ ಪ್ರದರ್ಶನ ಮಾಡಿದಾಗ ಮೇ ಬಿ ಸಮಸ್ಯೆ ಆಗುತ್ತೆ. ಅಥವಾ ಇದನ್ನು ಅರ್ಥ ಮಾಡ್ಕೊಂಡೆ ನೀವು ಗೆಲ್ತೀರಾ. ಆನಂತರ ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು ಪಂಚಮ ದೃಷ್ಟಿಯಿಂದ, 5ನೇ ದೃಷ್ಟಿಯಿಂದ, ಪ್ರೀತಿ ಪ್ರೇಮ ದೃಷ್ಟಿಯಿಂದ ನಿಮ್ಮ ಧನಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಹಾಗಾದ್ರೆ ಹಣಕಾಸಿನ ವಿಚಾರದಲ್ಲಿ ಇಷ್ಟವರೆಗೆ ಸಮಸ್ಯೆ ಉಂಟು, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಉಂಟು, ಅಥವಾ ಕುಟುಂಬದ ವಿಚಾರದಲ್ಲಿ ತೊಂದರೆ ಉಂಟು, ಅಥವಾ ಮಾತಿನಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿದೆ, ಹಾಗಾದ್ರೆ ಅದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಪೂರ್ಣ ವಿರಾಮ ಬೀಳುವಂಥದ್ದು, ತೊಂದರೆಗಳು ನಿವಾರಣೆ ಆಗುವಂಥದ್ದು, ದುಡ್ಡು ಬಂದು ನಿಮ್ಮ ಕೈ ಸೇರುವಂತ ಯೋಗ ಭಾಗ್ಯವನ್ನ ಗುರು ಮಹಾರಾಜ ತನ್ನ ಒಂದು 5ನೇ ದೃಷ್ಟಿಯಿಂದ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಖಂಡಿತ ಅದು ಕೆಲಸ ಕೂಡ ಆಗಿ ಆಗುತ್ತೆ. ಆನಂತರ ಗುರು ಮಹಾರಾಜ ಏನ್ ಮಾಡ್ತಾನೆ, ನೇರವಾಗಿ ತನ್ನ ಒಂದು 7ನೇ ದೃಷ್ಟಿಯಿಂದ, ಆತನ ಪಾರ್ಟ್ನರ್ಶಿಪ್ ದೃಷ್ಟಿಯಿಂದ ಆತ ಏನ್ ಮಾಡ್ತಾನೆ, ನಿಮ್ಮ ಸುಖ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಹಾಗಾದ್ರೆ ಯಾರಿಗೆಲ್ಲ ಮನೆ, ಭೂಮಿ, ವಾಹನ ಬೇಕು ಅಂದವ್ರಿಗೆ ಖಂಡಿತ ಒಳ್ಳೆ ರಿಸಲ್ಟ್ ಇದೆ. ಅದಕ್ಕೆ ಬೇಗ ಪ್ರಯತ್ನ ಮಾಡಿ. ನಾನು ಹೇಳ್ತೀನಿ, ಓವರ್ ಆಲ್ ನಮ್ಮ ತುಲಾರಾಶಿಯವರಿಗೆ ಮನೆ ವಿಚಾರದಲ್ಲಿ, ಭೂಮಿ ವಿಚಾರದಲ್ಲಿ ತೊಂದರೆಗಳುಂಟು, ಸಮಸ್ಯೆ ಉಂಟು, ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಉಂಟು. ಮೇ ಬಿ ಅದು 100% ದೂರ ಆಗುವಂತ ಸಾಧ್ಯತೆಗಳು ಇದ್ದೇ ಇದೆ. ಅದಕ್ಕೆ ಬೇಕಾದ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ, ನಿಮ್ಮ ಕೈಗೂಡುತ್ತೆ ಅದು ಎಲ್ಲವೂ ಕೂಡ, ತೊಂದರೆ ಇಲ್ಲ. ತಾಯಿಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟು, ಅದು ಕೂಡ ಸಾಲ್ವ್ ಆಗ್ಲಿಕ್ಕೆ ಶುರುವಾಗುತ್ತೆ. ಚಿಂತೆ ಮಾಡೋದು ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಆನಂತರ ತನ್ನ ಒಂದು ಭಾಗ್ಯ ದೃಷ್ಟಿಯಿಂದ ಏನ್ ಮಾಡ್ತಾನೆ ಗುರು ಮಹಾರಾಜ, 4th ಲಾರ್ಡ್, 4ನೇ ಮನೆ ಅಧಿಪತಿ ಶನಿಯನ್ನೇ ವೀಕ್ಷಣೆ ಮಾಡ್ತಾ ಇದ್ದಾನೆ. ಹಾಗಾದ್ರೆ 4ನೇ ಮನೆ ಬರ್ತಕ್ಕಂಥ ಸಮಸ್ಯೆ ಇಲ್ಲಿ ಸಾಲ್ವ್ ಆಗುತ್ತೆ. ಈಗ ಕೆಲವರಿಗೆಲ್ಲ ಭೂಮಿ ಮತ್ತೆ ಮನೆ ವಿಚಾರದಲ್ಲಿ ಡಿಸ್ಪ್ಯೂಟ್ ಇರ್ತದೆ, ಕೋರ್ಟ್ ಕಚೇರಿ ಇರ್ತದೆ, ಕೇಸ್ ಆಗಿರ್ತದೆ, ಅಂತವ್ರೆಲ್ಲರಿಗೂ ಕೂಡ ಅದರಿಂದ ಮುಕ್ತರಾಗುವಂತಹ ಒಂದು ಯೋಗ ಭಾಗ್ಯವನ್ನ ಗುರು ಮಹಾರಾಜ ಕ್ರಿಯೇಟ್ ಮಾಡ್ತಾನೆ. ಈಗ ಗುರು ಮಹಾರಾಜ 10ನೇ ಮನೆಯಲ್ಲಿ ಇದ್ದುಕೊಂಡು ಅಲ್ಲಿ ಭಾವಕ್ಕೆ ನೀಚ ಫಲ ಕೊಡ್ತಾ ಇದ್ರು ಕೂಡ ಆತನ ದೃಷ್ಟಿಯಿಂದ ನಿಮ್ಮ ಧನಸ್ಥಾನ, ಮತ್ತೆ ನಿಮ್ಮ ಸುಖ ಸ್ಥಾನ, ಮತ್ತೆ ನಿಮ್ಮ ರೋಗರಣ ರಿಪುವಿನ ಸ್ಥಾನವನ್ನು ಕ್ಲೆನ್ಸಿಂಗ್ ಮಾಡ್ತಾ ಇದ್ದಾನೆ. ಸೊ ಇದು ಒಳ್ಳೆ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ. ಚಿಂತೆ ಮಾಡೋದಾಗತ್ತೆ ನನ್ನ ಲೆಕ್ಕದಲ್ಲೂ ಖಂಡಿತ ಇಲ್ವೇ ಇಲ್ಲ. ಓಕೆ, ಗೊತ್ತಾಯ್ತು. ಈಗ ಇನ್ನೊಂದು ವಿಚಾರ ಏನಂದ್ರೆ, ಇಲ್ಲಿ ಈಗ ಪರಿಹಾರ ಅಂತ ಬಂದಾಗ ನೋಡಿ, ಒಳ್ಳೆ ರಿಸಲ್ಟ್ ಇರುತ್ತೆ ನಿಮಗೆ ಆತನ ಒಂದು ದೃಷ್ಟಿಯ ಮುಖಾಂತರ. ಚಿಂತೆ ಮಾಡೋದಾಗತ್ತೆ ಇಲ್ಲ. ಆನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಿಕಾಷನ್ ತಗೊಳ್ಬೇಕು, ಆಲ್ರೆಡಿ ಹೇಳಿದ್ದೇನೆ, ಅದನ್ನ ನೀವು ಮಾಡಲೇಬೇಕು. ಪರಿಹಾರ ಅಂತ ಬಂದಾಗ ನಾನು ಹೇಳ್ತೀನಿ, ನೀವು ಸಣ್ಣ ಕಡಲೆಯನ್ನು ಡೊನೇಟ್ ಮಾಡೋದೇ ಅತ್ಯುತ್ತಮವಾದ ಪರಿಹಾರ. ಓಕೆನಾ, ಸಣ್ಣ ಕಡಲೆಯನ್ನ 3 ಕಿಲೋ ಕಡಲೆಯನ್ನ ಗುರುವಾರ ದಿವಸ ತಂದು ಅದನ್ನ ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಯೋಗ್ಯರಿಗೆ ಅದನ್ನ ಡೊನೇಟ್ ಮಾಡಿ ಅಂತ ಹೇಳ್ತೇನೆ. 2 ತಿಂಗಳ ಕಾಲ ಕಂಟಿನ್ಯೂ ಆಗಿ ಮಾಡಿ ಅಂತ ಹೇಳ್ತೇನೆ. ಗುರುವಾರ ದಿವಸ ಮಾಡಿ ಅಂತ ಹೇಳ್ತೇನೆ. ಇದರ ಮುಖಾಂತರ ತುಲಾರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಖಂಡಿತ ಮುಕ್ತಿ ಸಿಕ್ಕಿಬಿಡುತ್ತೆ. ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಇನ್ನು ನಮ್ಮ ವೃಶ್ಚಿಕ ರಾಶಿಯವರಿಗೆ ಚಂದ್ರನಿಂದ ಗುರು ಭಾಗ್ಯದಲ್ಲಿ ಬರ್ತಾ ಇದ್ದಾನೆ. ಇಷ್ಟವರೆಗೆ ಚಂದ್ರನಿಂದ ಅಷ್ಟಮದಲ್ಲಿ ಗುರು ಇದ್ದ, ಈಗ ಭಾಗ್ಯಸ್ಥಾನದಲ್ಲಿ ಗುರು ಬಂದ್ಬಿಟ್ಟ. ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಗುರು ಬಲ ಇದೆ ಅಂತ ಆಯ್ತು. ಓಕೆ, ಗುರು ಭಾಗ್ಯಸ್ಥಾನದಲ್ಲಿ ಉಚ್ಚನಾಗಿದ್ದಾನೆ. ಹಾಗಾದ್ರೆ ಆಲ್ಮೋಸ್ಟ್ ಏನ್ ಮಾಡ್ತಾನೆ ಗುರು, ನಿಮ್ಮ ಒಂದಷ್ಟು ತೊಂದರೆಗಳು ಇಷ್ಟವರೆಗೆ ಏನೆಲ್ಲ ಇತ್ತು ಅಲ್ವಾ, ಏನೆಲ್ಲ ಸಮಸ್ಯೆಗಳಿತ್ತು ನಿಮ್ಗೆ, ಆರೋಗ್ಯದ ವಿಚಾರ ಇರ್ಬೋದು, ನಿಮ್ಮ ಮದುವೆ ಜೀವನದ ವಿಚಾರ ಇರ್ಬೋದು, ಹಿರಿಯಿಂದ ಬರ್ತಕ್ಕಂಥ ಪ್ರಾಪರ್ಟಿಯ ವಿಚಾರ ಇರ್ಬೋದು, ನಿಮ್ಮ ಇನ್ಲಾಸ್ ಅಂದ್ರೆ ಅತ್ತೆ ಮನೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿರ್ಬೋದು,
ಆರೋಗ್ಯದ ಸಮಸ್ಯೆಗಳಿರ್ಬೋದು, ಇದೆಲ್ಲವನ್ನು ಕೂಡ ಆತ ಸಾಲ್ವ್ ಮಾಡಲಿಕ್ಕೆ ಈಗ ನಿಮ್ಮ ಭಾಗ್ಯಸ್ಥಾನಕ್ಕೆ ಬಂದಿದ್ದಾನೆ. 2 ತಿಂಗಳ ಕಾಲ ಬಹಳ ಅಪ್ಯಾಯಮಾನವಾದ ಪೀರಿಯಡ್ ನಿಮ್ಮ ಪಾಲಿಗಿದೆ ವೃಶ್ಚಿಕ ರಾಶಿಯವರಿಗೆ. ದಯವಿಟ್ಟು ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ, ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ನೀವು ಚೆನ್ನಾಗಿರ್ತೀರ, ತೊಂದರೆ ಇಲ್ಲ. ಆದಷ್ಟು ಆಧ್ಯಾತ್ಮದಲ್ಲಿ ಹೋಗುವಂಥ ಯೋಗ ಭಾಗ್ಯ ನಿಮಗೆ, ದೇವಸ್ಥಾನಗಳಿಗೆ ಸುತ್ತಾಕುವಂಥದ್ದು, ಆಧ್ಯಾತ್ಮದಲ್ಲಿ ಹೋಗುವಂಥದ್ದು, ತಂದೆಯ ಸಪೋರ್ಟನ್ನು ಪಡ್ಕೊಳ್ಳುವಂಥದ್ದು, ಹೈಯರ್ ಎಜುಕೇಷನ್ ಮಾಡುವಂಥದ್ದು, ವಿದೇಶ ಪ್ರಯಾಣ ಮಾಡುವಂಥ ಯೋಗ ಭಾಗ್ಯವನ್ನು ಗುರು ಮಹಾರಾಜ ಭಾಗ್ಯದಲ್ಲಿದ್ದುಕೊಂಡು ನಿರ್ಮಾಣ ಮಾಡ್ತಾ ಇದ್ದಾನೆ. ಭಾಗ್ಯಸ್ಥಾನ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡಿದೆ. ಗುರು ಮಹಾರಾಜ ಯಾರು ಈ ಜಾತಕಕ್ಕೆ? ಆತ ಬಂದು ನಿಮ್ಮ ಧನಾಧಿಪತಿ, ಆನಂತರ ಪಂಚಮಾಧಿಪತಿಯಾಗಿ ಭಾಗ್ಯದಲ್ಲಿ ಉಚ್ಚನಾಗಿದ್ದಾನೆ ಅಂದಾಗ ಧನಸ್ಥಾನದ ಅಧಿಪತಿನೇ ಭಾಗ್ಯದಲ್ಲಿ ಉಚ್ಚನಾಗಿದೆ. ಹಾಗಾದ್ರೆ ಕಾರ್ಯಕ್ಷೇತ್ರದ ಅಂದ್ರೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಮಟ್ಟಿಗೆ ಟ್ರಾನ್ಸ್ಫಾರ್ಮೇಶನ್ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಟ್ರಾನ್ಸ್ಫಾರ್ಮೇಶನ್ ಯಾಕೆ ಹೇಳ್ತಾ ಇದ್ದೇನೆ? ಯಾಕೆಂದ್ರೆ ನಿಮ್ಮ ಧನು ರಾಶಿಯಿಂದ ಅಂದ್ರೆ 2ನೇ ಮನೆಯಿಂದ ಗುರು 8ನೇ ಮನೆಯಲ್ಲಿ ಇದ್ದಾನೆ. 8ನೇ ಮನೆ ಟ್ರಾನ್ಸ್ಫಾರ್ಮೇಶನ್. ಹಾಗಾದ್ರೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಮಟ್ಟಿಗೆ ಟ್ರಾನ್ಸ್ಫಾರ್ಮೇಶನ್ ಅನ್ನ ಗುರು ಮಹಾರಾಜ ತಂದು ಕೊಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಖಂಡಿತ ನೀವು ಹಣಕಾಸಿನ ವಿಚಾರದಂತ ತೊಂದರೆಗೆ ಒಂದು ಪ್ರಯತ್ನ ಮಾಡಿದಾಗ ದೊಡ್ಡ ಮಟ್ಟಿಗೆ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ. ದೊಡ್ಡ ಮಟ್ಟಿಗೆ ಅಮೌಂಟ್ ಬೇಕು, ಇಷ್ಟವರೆಗೆ ಸಿಗ್ತಾನೆ ಇಲ್ಲ, ಏನ್ ಮಾಡಿ ಗೊತ್ತಾಗಿಲ್ಲ. ಅದಕ್ಕೆಲ್ಲದಕ್ಕೂ ಕೂಡ ಗುರು ಮಹಾರಾಜ ಈಗ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತಾನೆ. ಚಿಂತೆ ಮಾಡೋದು ಅಗತ್ಯ ನನ್ನ ಲೆಕ್ಕದಂತೂ ಖಂಡಿತ ಇಲ್ಲ. ಓಕೆ, ಗೊತ್ತಾಯ್ತು ನಿಮಗೆ. ಆಂಧ್ರ ಪಂಚಮಾಧಿಪತಿಯ ಗುರು ಕೂಡ ಉಚ್ಚ ಸ್ಥಾನದಲ್ಲಿ ಇದ್ದಾನೆ. ಅದರ ಅರ್ಥ ಏನಂದ್ರೆ 5ನೇ ಮನೆಯಲ್ಲಿ ಬರ್ತಕ್ಕಂಥ ಸಮಸ್ಯೆ ಸಮೇತ ಸಾಲ್ವ್ ಆಗುತ್ತೆ ಅಲ್ವಾ. ಮಕ್ಕಳಾಗದವ್ರಿಗೆ ಅಥವಾ ವಿದ್ಯೆಯಲ್ಲಿ ಹಿನ್ನಡೆ ಉಂಟಾದವ್ರಿಗೆ ಎಲ್ಲರಿಗೂ ಕೂಡ ಫೇವರಬಲ್ ರಿಸಲ್ಟ್ ಅನ್ನು ಕೊಡ್ತಾನೆ, ಪರವಾಗಿಲ್ಲ. ಆನಂತರ ಗುರು ಮಹಾರಾಜ ನೋಡಿ, ಗುರು ಮಹಾರಾಜನ 3 ದೃಷ್ಟಿ ಏನುಂಟು ಅದು ಬಹಳ ಫೇವರಬಲ್ ಆಗುತ್ತೆ, ಬಹಳ ಅಪ್ಯಾಯಮಾನವಾದ ದೃಷ್ಟಿಯಾಗಿರುತ್ತೆ. ಅದರಿಂದಾಗಿ ಗುರು ಮಹಾರಾಜ ನಮ್ಮ ವೃಶ್ಚಿಕ ರಾಶಿಯವರಿಗೆ ಏನ್ ಮಾಡ್ತಾನೆ, ತನ್ನ ಒಂದು 5ನೇ ದೃಷ್ಟಿಯಿಂದ ರಾಶಿಯನ್ನೇ ವೀಕ್ಷಣೆ ಮಾಡ್ತಾನೆ. ಓಕೆನಾ, ರಾಶಿಯನ್ನೇ ವೀಕ್ಷಣೆ ಮಾಡ್ತಾನೆ. ಅದರಿಂದಾಗಿ ಏನಾಗುತ್ತೆ, ಇಷ್ಟವರೆಗೆ ಬರ್ತಕ್ಕಂತಹ ಎಲ್ಲಾ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಯಾವ ತರದ ಒಂದು ಥಾಟ್ಸ್ ಬೇಕು ನಿಮ್ಗೆ, ಯಾವ ತರದ ಯೋಜನೆ ಬೇಕು, ಅದನ್ನ ಹೇಗೆ ಹಾಕೊಳ್ಳೋದು, ಅದಕ್ಕೆ ಬೇಕಾಗಿ ಗುರು ಮಹಾರಾಜ ಏನ್ ಮಾಡ್ತಾನೆ, ಈಗ ನಿಮ್ಗೆ ಥಾಟ್ಸ್ ಅನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಎಲ್ಲಾ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಆತ ಒಳ್ಳೆ ಇಂಪ್ಯಾಕ್ಟ್ ಅನ್ನ, ಒಳ್ಳೆ ರಿಸಲ್ಟ್ ಅನ್ನ, ಒಳ್ಳೆ ಬುದ್ಧಿವಂತಿಕೆಯನ್ನ 100% ಕ್ರಿಯೇಟ್ ಮಾಡ್ತಾನೆ. ಅದರಿಂದಾಗಿ ಇಷ್ಟವರೆಗೆ ಬರ್ತಕ್ಕಂಥ ಎಲ್ಲಾ ಸಮಸ್ಯೆಗಳಿಂದ ಪಾರಾಗುವಂತಹ ಒಂದು ಯೋಗ ಭಾಗ್ಯ ಈ ಒಂದು 2 ತಿಂಗಳ ಕಾಲ ಉಂಟಾಗಿದೆ. ಮುಂದೆ ಕೂಡ ಹೋಗಿ ಉಂಟು ನಿಮ್ಗೆ. ಬಟ್ 2 ತಿಂಗಳ ಕಾಲ ಒಂದು ಟೆಂಪರರಿ ಆಗಿದೆ. ನೀವು ಅದಕ್ಕೆ ಪ್ರಯತ್ನ ಮಾಡಿ, ನೀವು ಗೆಲ್ತೀರಾ. ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ನೀವು ಅನುಭವಿಸ್ತೀರಾ. ನಂತರ ಗುರು ಮಹಾರಾಜ ರಾಶಿಗೆನೆ ದೃಷ್ಟಿ ಇಟ್ಟಿರುವುದರಿಂದ ಅಲ್ಲಿ ಚಂದ್ರ ಇದ್ದಾನೆ. ಮೊದಲೇ ಮಾನಸಿಕ ರೀತಿಯಲ್ಲಿ ಗೊಂದಲಗಳುಂಟು, ಆರೋಗ್ಯದ ವಿಚಾರ ಸಮಸ್ಯೆಗಳುಂಟು ಅಲ್ವಾ, ನಿಮ್ಮ ದೇಹಕ್ಕೆ ಸಂಬಂಧ ತೊಂದರೆಗಳುಂಟು ಅಂತಾದಾಗ ಅದರಲ್ಲಿ ಸಮೇತ ರಿಲೀಫ್ ಸಿಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಓಕೆ, ಕ್ಲಿಯರ್ ಆಯ್ತು. ಆನಂದ ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು 7ನೇ ದೃಷ್ಟಿಯಿಂದ ಮಕರ ರಾಶಿಯನ್ನು ವೀಕ್ಷಣೆ ಮಾಡಿ. ಮಕರ ರಾಶಿ ಒಂದು ಥರ್ಡ್ ಹೌಸ್. ಹಾಗಾದ್ರೆ ಯಾರಿಗೆಲ್ಲ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕು, ಸ್ಟೇಟಸ್ ಕ್ರಿಯೇಟ್ ಆಗಬೇಕು, ಆಗ್ತಾನೆ ಇಲ್ಲ, ಅದು ಈಗ ಆಗುವಂತ ಸಾಧ್ಯತೆಗಳು. ಆನಂತರ ಯಾರಿಗೆಲ್ಲ ಇಷ್ಟವರೆಗೂ ಕೂಡ ಯಾವುದೋ ಒಂದು ಸರ್ಟಿಫಿಕೇಟ್ ಬರ್ತಾ ಇಲ್ಲ, ಸರ್ಟಿಫಿಕೇಟ್ ಬರಬೇಕು, ಅಥವಾ ಯಾವುದೇ ಪೇಪರ್ ವರ್ಕ್ ಆಗ್ತಾ ಇಲ್ಲ, ಅಥವಾ ಯಾವುದೇ ಡಾಕ್ಯುಮೆಂಟ್ ಮೂವ್ ಆಗ್ತಾ ಇಲ್ಲ, ಅದು ಸರ್ಕಾರಿಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ತೊಂದರೆ ಉಂಟಲ್ಲಿ, ಅಥವಾ ಮನೆಗೆ ಸಂಬಂಧಪಟ್ಟದ್ದು ಇರ್ಬೋದು. ಸೊ ಎಲ್ಲ ಡಾಕ್ಯುಮೆಂಟ್ ರೀತಿಯಲ್ಲಿ ಏನೆಲ್ಲ ಸಮಸ್ಯೆ ಉಂಟು ಅದನ್ನೆಲ್ಲವನ್ನು ಕೂಡ ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು 7ನೇ ದೃಷ್ಟಿಯಿಂದ ಮೂರನೇ ಮನೆ ಸಮಸ್ಯೆಯನ್ನ ಸಾಲ್ವ್ ಮಾಡ್ಲಿಕ್ಕೆ ಆತ ಸಹಾಯ ಅಂತೂ ಮಾಡಿಯೇ ಮಾಡ್ತಾನೆ. ಆನಂತರ ಒಡ ಹುಟ್ಟಿದವರ ಜೊತೆಗೆ ಮತಭೇದಗಳುಂಟು, ಅಕ್ಕಪಕ್ಕದ ಮನೆಯವರ ಜೊತೆಗೆ ಮತಭೇದಗಳುಂಟು, ಅದಕ್ಕೂ ಕೂಡ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕೊಡ್ತಾನೆ. ಆ ಸಮಸ್ಯೆಗಳನ್ನು ಸಮೇತ ಆತ ದೂರ ಅಂತೂ ಮಾಡಿಯೇ ಮಾಡ್ತಾನೆ. ಆನಂತರ ವಿಶೇಷವಾಗಿ ಇಷ್ಟವರೆಗೆ ಮೊಬೈಲ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ಲ್ಯಾಪ್ಟಾಪ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ಅಥವಾ ಡೆಸ್ಕ್ಟಾಪ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ಅಥವಾ ಇನ್ನು ಯಾವುದೋ ರೀತಿಯಲ್ಲಿ ಕೂಡ ಆಗ್ತಾನೆ ಇಲ್ಲ ಅಂದಾಗ ಅದೆಲ್ಲವೂ ಕೂಡ ಮೊಬೈಲ್ ತಗೊಳ್ಳುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಗುರು ಮಹಾರಾಜ ಕ್ರಿಯೇಟ್ ಮಾಡ್ತಾನೆ. ಚಿಂತೆ ಮಾಡೋದು ಅಗತ್ಯ ಇಲ್ಲ. ಹೊಸ ಕಮ್ಯುನಿಕೇಶನ್ ಡಿವೈಸ್ ನಿಮ್ಮ ಪಾಲಿಗೆ ಸೇರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಓಕೆ, ಗೊತ್ತಾಯ್ತು. ಆನಂತರ ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು ಭಾಗ್ಯ ದೃಷ್ಟಿಯಿಂದ ಆತ ನೇರವಾಗಿ 5ನೇ ಮನೆಯನ್ನು ವೀಕ್ಷಣೆ ಮಾಡ್ತಾರೆ. ತನ್ನದೇ ಮನೆ, ಅಲ್ಲಿ ಯಾರಿದ್ದಾರೆ, ಶನಿ ಮಹಾರಾಜ ಇದ್ದಾನೆ, 3rd ಲಾರ್ಡ್ ಮತ್ತೆ 4th ಲಾರ್ಡ್ ಆಗಿ. ಹಾಗಾದ್ರೆ 5ನೇ ಮನೆಯಲ್ಲಿ ಬರ್ತಕ್ಕಂಥದ್ದು ಅಂದ್ರೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಇದೆ, ವಿದ್ಯೆ ವಿಚಾರದಲ್ಲಿ ಸಮಸ್ಯೆ ಇದೆ, ಸ್ನೇಹಿತರ ವಿಚಾರದಲ್ಲಿ ಸಮಸ್ಯೆ ಇದೆ, ಆ ತಾಯಿಯ ಕುಟುಂಬದಲ್ಲಿ ಸಮಸ್ಯೆ ಇದೆ, ಹೊಟ್ಟೆ ನೋವಿನ ಸಮಸ್ಯೆ ಇದೆ, ಹೊಟ್ಟೆಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂದವ್ರಿಗೆಲ್ಲರಿಗೂ ಕೂಡ ಅದರಲ್ಲೆಲ್ಲದ್ರಲ್ಲಿ ಕೂಡ ರಿಲೀಫ್ ಆಗುವಂತಹ ಯೋಗ ಭಾಗ್ಯವನ್ನು ಗುರು ಮಹಾರಾಜ ಭಾಗ್ಯದಲ್ಲಿ ಇದ್ದುಕೊಂಡು ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಖಂಡಿತ ನೀವು ಒಂದು ಪ್ರಯತ್ನ ಮಾಡಿದಾಗ ನೀವೇನ್ ಪ್ರಯತ್ನ ಮಾಡಬೇಕು, ನಾನು ಹೇಳ್ತೀನಿ, ಹೆಚ್ಚಾಗಿ ದೇವಸ್ಥಾನಗಳಿಗೆ ಹೋಗಿ, ಗುರುವಿನ ಟೆಂಪಲ್ಗೆ ಹೋಗಿ, ಗುರುವಿನ ಆಶೀರ್ವಾದ ಪಡ್ಕೊಳ್ಳಿ, ತಂದೆ ಆಶೀರ್ವಾದ ಪಡ್ಕೊಳ್ಳಿ. ನಿಮ್ಗೆ ಕಲಿಸಿದಂತ ಗುರುಗಳು ಯಾರಿದ್ದಾರೆ ಅವ್ರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದ ಪಡ್ಕೊಳ್ಳಿ. ಆವಾಗ ನಾನು ಹೇಳಿದಂತ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ 100% ನೀವು ಮುಕ್ತರಾಗಿ ಬಿಡ್ತೀರಾ. ಚಿಂತೆ ಮಾಡೋದಾಗತ್ತಿಲ್ಲ. ನೋಡಿ, ನಾನು ಬೇರೆ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ನಾನು ಬರೇ ಗುರುವಿನಿಂದ ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದನ್ನು ಮಾತ್ರ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಆನಂದ ಗುರು ಮಹಾರಾಜನ ಇಂಪ್ಯಾಕ್ಟ್ ಯಾರಿಗೆ ಜಾಸ್ತಿ ಕ್ರಿಯೇಟ್ ಆಗುತ್ತೆ, ಯಾರಿಗೆಲ್ಲ 30ರಿಂದ 39 ಏಜ್ ಸಿರೀಸ್ ನಡೀತಾ ಇದೆ, ಅಥವಾ ಗುರು ದಶೆ ಅಥವಾ ಗುರು ಭುಕ್ತಿ ನಡೀತಾ ಇದೆ, ಅಂತವರೆಲ್ಲರಿಗೂ ಕೂಡ ಇದು ಜಾಸ್ತಿನೇ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಬಾಕಿ ಉಳಿದವರಿಗೆ ಪರವಾಗಿಲ್ಲ, ಇಂಪ್ಯಾಕ್ಟ್ ಅಂತೂ ಇದ್ದೇ ಇರೋದು. ಓಕೆನಾ? ಹಾಗಾದ್ರೆ ಇಲ್ಲಿ ಪರಿಹಾರಗಳು ಏನೂ ಬೇಕಾಗಿಲ್ಲ. ನಾನು ಹೇಳ್ತೀನಿ, ಅಧ್ಯಾತ್ಮಲ್ಲಿ ಹೋಗುವಂಥದ್ದು ಮತ್ತೆ ಗುರುಗಳ ದೇವಸ್ಥಾನಗಳನ್ನ ಭೇಟಿ ಮಾಡುವಂಥದ್ದು, ಅಥವಾ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಬರುವುದರಿಂದ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಒಂದು
ಪೂರ್ಣ ವಿರಾಮ ಹಾಕುವಂತಹ ಒಂದು ಕಾಲ ಬಂದ್ಬಿಟ್ಟಿದೆ. ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಧನುರಾಶಿ. ಧನುರಾಶಿಯವರಿಗೆ ಇಷ್ಟರವರೆಗೆ ಗುರುಬಲ ಇತ್ತು. ಈಗ ಗುರುಬಲದಿಂದ ಸ್ವಲ್ಪ ವ್ಯತ್ಯಯ ಉಂಟಾಗುತ್ತೆ. ಗುರು ರಾಶಿಯಿಂದ ಅಷ್ಟಮ ಸ್ಥಾನಕ್ಕೆ 8ನೇ ಮನೆಗೆ ಬರ್ತಾ ಇದ್ದಾನೆ. ಆಕ್ಚುಲಿ 8ನೇ ಮನೆ ಗುರು ಒಳ್ಳೆಯ ರಿಸಲ್ಟ್ ಅಲ್ಲ ಅಂತ ಇಂಡಿಕೇಶನ್ ಇದೆ. ಇಲ್ಲೇನಾಗುತ್ತೆ, ರಾಷ್ಟ್ರಾಧಿಪತಿಯಾಗಿ ಗುರು 8ನೇ ಮನೆಯಲ್ಲಿ ಇರುವುದರಿಂದ ಒಂದು ನಿಮ್ಮ ಹೆಲ್ತ್, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಒಂದಷ್ಟು ವೇರಿಯೇಷನ್ ಬರುವಂತ ಸಾಧ್ಯತೆ ಉಂಟು. ಯಾರಿಗೆಲ್ಲ ಆಲ್ರೆಡಿ ಒಬೆಸಿಟಿ ಪ್ರಾಬ್ಲಮ್ ಇದೆ ಅಂಥವ್ರು, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ ಅಂಥವ್ರಿಗೆಲ್ಲರಿಗೂ ಕೂಡ ಸ್ವಲ್ಪ ಜಾಸ್ತಿನೇ ಸಮಸ್ಯೆಗಳಾಗ್ಬೋದು. ಬಹಳ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟು. ಇದೆಲ್ಲ ಸ್ವಲ್ಪ ಟೆಂಪರರಿ ಆಗಿರುತ್ತೆ, ಅದರಿಂದಾಗಿ ತುಂಬ ಚಿಂತೆ ಮಾಡ್ಕೊಳ್ಳುವ ಅಗತ್ಯ ಇಲ್ಲ. ಒಂದು 2 ತಿಂಗಳ ಕಾಲ ನಿಮ್ಮನ್ನು ನೀವೇ ಪ್ರೊಟೆಕ್ಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಮಾಡ್ಕೊಳ್ಳಿ, ಅವಾಗ ಅಂಥ ಸಮಸ್ಯೆಗಳು ಉಂಟಾಗಲ್ಲ. ಪರಿಹಾರ ಹೇಳ್ಕೊಡ್ತಾರೆ, ಅದನ್ನು ಮಾಡ್ಕೊಂಡಾಗ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ನೀವು ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ಒಂದನೇದಾಗಿ ಗೊತ್ತಾಯ್ತು ನಿಮಗೆ, ರಾಷ್ಟ್ರಾಧಿಪತಿ ಗುರು 8ನೇ ಮನೆಯಲ್ಲಿ ಇರುವುದರಿಂದ ಇಂತಹ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಎರಡನೇದಾಗಿ ಏನಾಗುತ್ತೆ, ನಿಮ್ಮ 4th ಲಾರ್ಡ್ 4ನೇ ಮನೆ ಅಧಿಪತಿಯಾಗಿ ಗುರು 8ನೇ ಮನೆಗೆ ಬರ್ತಾ ಇದ್ದಾನೆ ಅಂದಾಗ ಅಲ್ಲಿ ಕೂಡ ನಿಮ್ಮ ಭೂಮಿ ವಿಚಾರಗಳು ಎಲ್ಲೊಂದ್ ಕಡೆ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಗ್ಬೋದು. ಹಿರಿಯರಿಂದ ಬರತಕ್ಕಂಥ ಆಸ್ತಿಯ ವಿಚಾರದಲ್ಲಿ ವೇರಿಯೇಷನ್ಗಳು ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ, ಅದರ ಬಗ್ಗೆ ಗಮನ ಕೊಡಬೇಕು. ಅಥವಾ ನಿಮಗೆ ಮನೆ ಮಾಡ್ಲಿಕ್ಕಿದ್ರೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯನ್ನು ಇಟ್ಟುಕೊಂಡು ಮನೆ ಮಾಡ್ತೀರಿ, ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿದ್ರು ಕೂಡ ಪರವಾಗಿಲ್ಲ. ಆನಂತರ ಯಾರಿಗೆಲ್ಲ ಮದುವೆ ಆಗಿದೆ, ನಿಮ್ಮ ಅತ್ತೆ ಮನೆಯವರ ಜೊತೆಗೆ ನಿಮ್ಮ ವ್ಯವಹಾರಗಳನ್ನ ಬಹಳ ಚೆನ್ನಾಗಿ ಇಟ್ಕೊಳ್ಳಿ, ಅವ್ರ ಜೊತೆಗೆ ಬಹಳ ಚೆನ್ನಾಗಿ ಮಾತಾಡಿ, ಅವ್ರ ಜೊತೆಗೆ ಎಲ್ಲಾ ರೀತಿಯಲ್ಲಿ ಕೂಡ ಅವ್ರಿಗೆ ಬೇಕಾದಂತೆ ಸರೆಂಡರ್ ಆಗಿರಿ ಅಂತ ಹೇಳ್ತೇನೆ. ಅವಾಗ 8ನೇ ಮನೆ ಗುರುವಿನಿಂದ ಬರ್ತಕ್ಕಂಥ ತೊಂದರೆಗಳು ಮೇ ಬಿ ನಿವಾರಣೆ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ಇಲ್ಲೇನಾಗುತ್ತೆ, ಗುರು ಮಹಾರಾಜ್ ಎಲ್ಲಿದ್ದಾನೆ, ಆತ ಕರ್ಕಾಟಕ ರಾಶಿಯಲ್ಲಿ 8ನೇ ಮನೆಯಲ್ಲಿದ್ದಾನೆ. ತುಂಬಾ ಇಮೋಷನ್ಸ್ಗೆ ಒಳಗಾಗಬೇಡಿ ಅಲ್ವಾ. ಯಾವುದೋ ಒಂದು ರೂಪದಲ್ಲಿ ತುಂಬಾ ಇಮೋಷನ್ಸ್ಗೆ ಒಳಗಾಗೋದು, ತುಂಬಾ ಇಮೋಷನ್ಸ್ ಆಗಿ ಯಾರ ಜೊತೆನೋ ಟಚ್ ಅಲ್ಲಿರುವುದು, ಇದು ನಿಮಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ನೀವು ಅಳುವ ಹಾಗೇನೇ ಇಲ್ಲ, ತುಂಬಾ ಇಮೋಷನ್ಸ್ಗೆ ಒಳಗಾದ್ರೆ ತೊಂದರೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಸ್ವಲ್ಪ ಸ್ಟ್ರಾಂಗ್ ಇರಬೇಕು ನೀವು ಮಾನಸಿಕ ರೀತಿಯಲ್ಲಿ, ಮಾನಸಿಕ ರೀತಿಯಲ್ಲಿ ಕೂಡ ನೀವು ಬಹಳ ಸ್ಟ್ರಾಂಗ್ ಆಗಿರ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು. ಎಷ್ಟು ನೀವು ಇಮೋಷನ್ಸ್ ಆಗ್ತೀರಾ, ಎಷ್ಟು ನೀವು ಅಳ್ತಾ ಕೂತ್ಕೊಳ್ತೀರಾ, ಅಷ್ಟು ನೀವು ಹಿನ್ನಡೆಯನ್ನು ಅನುಭವಿಸ್ತೀರಾ, ಅಷ್ಟು ನೀವು ನಿಮ್ಮ ಲೈಫಲ್ಲಿ ಡೌನ್ ಫಾಲ್ ಅನ್ನ ನೋಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ನಮ್ಮ ಧನು ರಾಶಿಯವರು ಅರ್ಥ ಮಾಡ್ಕೊಳ್ಬೇಕು ನೋಡಿ, ಇದು ಜೀವನದಲ್ಲಿ ಕೂಡ ಹಾಗೇನೆ. ಆನಂದಿಗ ಗುರು ಮಹಾರಾಜ 8ನೇ ಮನೆಯಲ್ಲಿ ಬಂದಿದ್ದಾನಂದಾಗ ಕರ್ಕಾಟಕ ರಾಶಿ ಇಮೋಷನ್ ಬೇಸ್ಡ್ ರಾಶಿಯಾಗಿರುವುದರಿಂದ ನೀವು ಅದು ಪೀಡೆಗೆ ಒಳಗಾದಂತ ಭಾವ ಆಗಿರುವುದರಿಂದ ಇಮೋಷನ್ಸ್ ಆದಾಗ ಪೀಡೆ ಜಾಸ್ತಿ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಬಹಳ ಅರ್ಥ ಮಾಡ್ಕೊಳ್ಳಿ. ಆನಂತರ ನಿಮ್ಮ ಇನ್ಲಾಸ್ ಯಾರಿದ್ದಾರೆ ಅಲ್ಲೆಲ್ಲ ಅಲ್ವಾ, ನಿಮ್ಮ ಅತ್ತೆ ಮನೆಯಲ್ಲಿ ಯಾರಾದರೂ ತುಂಬಾನೇ ಇಮೋಷನ್ಸ್ಗೊಳಗಾಗಿ ಮೆಂಟಲ್ ಆಗಿ ಡಿಸ್ಟರ್ಬೆನ್ಸ್ ಆಗಿದ್ದಾರೆ, ಮಾನಸಿಕ ರೀತಿಯಲ್ಲಿ ತೊಂದರೆಗೊಳಗಾಗಿದ್ದಾರೆ ಅಂದಾಗ ಅವರಿಗೆ ನಿಮ್ಮಿಂದ ಏನಾದರೂ ಸಹಾಯ ಬೇಕಾದ್ರೆ ಸಹಾಯ ಮಾಡಿ ಅಂತ ಹೇಳ್ತೇನೆ. ಯಾವುದೇ ಒಂದು ರೂಪದಲ್ಲಿ ಅದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡೋದು. ಓಕೆನಾ, ಇಷ್ಟೆಲ್ಲ ಗೊತ್ತಾಯ್ತು. ಏನೇ ಇದ್ರೂ ಕೂಡ ಗುರುವಿನ 3 ದೃಷ್ಟಿ ಉಂಟಲ್ವಾ, ಅದು ಯಾವತ್ತಿದ್ರೂ ಕೂಡ ಅಪ್ಯಾಯಮಾನನೇ, ಅದು ಯಾವತ್ತಿದ್ರೂ ಕೂಡ ಭಲೆ ನಿಮ್ಗೆ ಸ್ಟ್ರಗಲ್ ಮಾಡಿಸ್ತದೆ, ಬಟ್ ನಿಮ್ಗೆ ಆ 3 ದೃಷ್ಟಿಯನ್ನ ಆತ ಎಲ್ಲಿ ಇಟ್ಟಿರ್ತಾನೆ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಆತ ಡೆಫಿನೆಟ್ ಆಗಿ ಸಾಲ್ವ್ ಅಂತೂ ಮಾಡಿಯೇ ಮಾಡ್ತಾನೆ. ಹಾಗಾದ್ರೆ ಗುರು ಮಹಾರಾಜ ತನ್ನ ಒಂದು ಪ್ರೀತಿ ಪ್ರೇಮದ ಅಂದ್ರೆ 5ನೇ ದೃಷ್ಟಿಯನ್ನ ಎಲ್ಲಿಟ್ಟಿದ್ದಾನೆ ಆತ, ನಿಮ್ಮ ವ್ಯಯಸ್ಥಾನಕ್ಕೆ ಅಂದ್ರೆ ವೃಶ್ಚಿಕ ರಾಶಿಗೆ. ಹಾಗಾದ್ರೆ ವ್ಯಯಸ್ಥಾನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ, ಈಗ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ಬಾರಿಗೆ ಹಾಸ್ಪಿಟಲ್ಗೆ ಹೋಗುವಂತ ಸಾಧ್ಯತೆಗಳಿರ್ಬೋದು, ವಿದೇಶ ಪ್ರಯಾಣದ ಒಂದು ಇಂಪ್ಯಾಕ್ಟ್ ಇರ್ಬೋದು, ಕಾರ್ಯಕ್ಷೇತ್ರ ಬದಲಾವಣೆ ಮಾಡುವಂಥದ್ದು ಇರ್ಬೋದು, ಖರ್ಚು ವೆಚ್ಚಗಳ ವಿಚಾರಗಳು ಇರ್ಬೋದು, ಅದರೆಲ್ಲದರಲ್ಲೂ ಕೂಡ ಆತ ಒಂದು ಏನ್ ಮಾಡ್ತಾನೆ, ನಿಮ್ಗೆ ಕ್ಲನ್ಸಿಂಗ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ಅಂದ್ರೆ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತಾನೆ. ಇಷ್ಟವರೆಗೆ ಸರ್ ವಿಪರೀತ ಖರ್ಚು ಸರ್, ಏನ್ ಮಾಡೋದು ಗೊತ್ತಾಗುದಿಲ್ಲ, ತುಂಬಾ ತೊಂದರೆ, ಖರ್ಚಿನ ಮೇಲೆ ಖರ್ಚು ಅಂತದ್ದಕ್ಕೆಲ್ಲ ಕಡಿವಾಣ ಬೀಳುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಗುರುವಿನ ಒಂದು 5ನೇಯ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಗೆದ್ದು ಬಿಡ್ತೀರಾ. ಆನಂತರ ಗುರು ಮಹಾರಾಜ್ ಏನ್ ಮಾಡ್ತಾನೆ, ತನ್ನ ಒಂದು 7ನೇ ದೃಷ್ಟಿಯಿಂದ ಮಕರ ರಾಶಿ ಅಂದ್ರೆ ಧನಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಹಾಗಾದ್ರೆ ಹಣಕಾಸಿನ ವಿಚಾರದಲ್ಲಿ ಕೂಡ ಬಹಳಷ್ಟು ತೊಂದರೆಗಳಿದೆ, ಬಹಳಷ್ಟು ಸಮಸ್ಯೆಗಳಿದೆ ಅಂದಾಗ ಅದಕ್ಕೆ ಒಂದು ಸಮಸ್ಯೆಗಳಿಗೆ ಪೂರ್ಣ ವಿರಾಮವನ್ನು ಕೊಡ್ತಾನೆ ಆತ. ಅದರ ಜೊತೆಗೆ ಅಲ್ಲಿದ್ದ ಸಮಸ್ಯೆಗಳನ್ನ ಆತ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡಿಯೇ ಮಾಡ್ತಾನೆ. ಓವರ್ ಆಲ್ ನೋಡ್ಲಿಕ್ಕೆ ಒಂದು ದೊಡ್ಡ ಇಂಪ್ಯಾಕ್ಟ್ ಏನಿರುತ್ತೆ ಗೊತ್ತಾ, ನಾನು ಹೇಳಿದ ಧನುರಾಶಿಯವರಿಗೆ ಕುಟುಂಬ, ಹಣಕಾಸು ವಿಚಾರದಲ್ಲಿ ಅದೇನೋ ದೊಡ್ಡ ಮಟ್ಟಿಗೆ ಸಮಸ್ಯೆಗಳು ಆಲ್ರೆಡಿ ಕ್ರಿಯೇಟ್ ಆಗಿದೆ, ಅದೆಲ್ಲದೂ ಕೂಡ ನಿವಾರಣೆ ಆಗುತ್ತೆ. ಅದೆಲ್ಲದಕ್ಕೂ ಕೂಡ ಒಂದು ಪೂರ್ಣ ವಿರಾಮ ಬಂದು ಬಿಡುತ್ತೆ, ಜೊತೆಗೆ ಸಮಸ್ಯೆ ಸಾಲ್ವ್ ಆಗುತ್ತೆ, ನೀವು ಗೆದ್ದು ಬಿಡ್ತೀರಾ. ಆನಂತರ ಗುರು ಮಹಾರಾಜ್ ಏನ್ ಮಾಡ್ತಾನೆ, ತನ್ನ ಭಾಗ್ಯ ದೃಷ್ಟಿಯಿಂದ 4ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ. ಓಕೆ, 4th ಹೌಸ್ ತನ್ನದೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ. ಸೊ ಇದರ ಮುಖಾಂತರ ಏನಾಗುತ್ತೆ, ಒಂದನೇದಾಗಿ ನಾನು ಹೇಳಿದೆ, ಯಾಕಂದ್ರೆ ಶನಿ ಯಾರು ಧನಾಧಿಪತಿ ಕೂಡ. ಹಾಗಾದ್ರೆ ಧನಾಧಿಪತಿಯ ಮೇಲೆ 2 ಬಾರಿ ದೃಷ್ಟಿ ಬಿತ್ತು ಗುರುವಿನದ್ದು. ಒಂದು ಧನಸ್ಥಾನದ ಮೇಲೆ ಗುರುವಿನ ದೃಷ್ಟಿ 7ನೇ ದೃಷ್ಟಿ, ಆನಂತರ ಭಾಗ್ಯ ದೃಷ್ಟಿ ಧನಾಧಿಪತಿಯ ಮೇಲೆ. ಹಾಗಾದ್ರೆ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಡೆಫಿನೆಟ್ ಆಗಿ ದೂರ ಆಗುತ್ತೆ ಅಂತಲೇ ಇಂಡಿಕೇಶನ್ ಇದೆ. ಇನ್ನೊಂದು ವಿಚಾರ ಏನು, ಧನಾಧಿಪತಿ ನಿಮ್ಮ
ಸುಖ ಸ್ಥಾನದಲ್ಲಿರುವುದರಿಂದ ಮೇ ಬಿ ಕೆಲವರೆಲ್ಲ ಮನೆ ಮಾರಿ ಅಲ್ವಾ, ಹಣಕಾಸಿಗೆ ಬೇಕಾಗಿ ಮನೆ ಮಾರುವಂಥದ್ದು, ಜಾಗ ಮಾರುವಂಥದ್ದು, ವಾಹನ ಮಾರುವಂಥದ್ದು, ಇಂಥ ಒಂದು ಪರಿಸ್ಥಿತಿ ಕೂಡ ಬರ್ಬೋದು. ನಿಮಗೆ ಅದು ಅಪ್ಯಾಯಮಾನ ಅನಿಸಿದ್ರೆ ನೀವು ಮಾರಿ ಕೂಡ ಮುಂದೆ ಹೋಗಿ ನೀವು ಪ್ರಾಪರ್ಟಿ ಮಾಡ್ಬೋದು, ತೊಂದರೆ ಇಲ್ಲ. ಮಾರಿ ನೀವು ಈಗ ಇರುವಂಥ ಸಮಸ್ಯೆಯಿಂದ ನೀವು ಸಾಲ್ವ್ ಮಾಡ್ಕೊಳ್ಬೋದು, ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರುತ್ತೆ, ತೊಂದರೆ ಇಲ್ಲ. ನಿಮಗೆ ಚಿಂತೆ ಮಾಡುವುದಕ್ಕೆ ಅಗತ್ಯ ನಲ್ಲಕ್ಕದನ್ನು ಖಂಡಿತ ಇಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಯಾರಿಗೆಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತವರಿಗೂ ಕೂಡ ಮನೆ ಕನ್ಸ್ಟ್ರಕ್ಷನ್ ಮಾಡುವಂಥ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಖಂಡಿತ ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಅಂತೂ ಮಾಡ್ಬೋದು. ಇಲ್ಲಿ 2 ಶುಭ ಪ್ಲಾನೆಟ್ಸ್ ಏನಿದೆ ಅದು 4ನೇ ಮನೆಯನ್ನು ನೋಡ್ತಾ ಉಂಟು ಅಂದಾಗ ಮನೆ ಕನ್ಸ್ಟ್ರಕ್ಷನ್ ವಿಚಾರದಲ್ಲಿ ಕೂಡ ಹೋಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಓಕೆನಾ? ಹಾಗಾದ್ರೆ ಈಗ ಪರಿಹಾರ ಏನಪ್ಪಾ ಮಾಡ್ಕೊಳ್ಬೇಕು? 8ನೇ ಮನೆಯಲ್ಲಿ ಗುರು ಇದ್ದಾಗ ಒಂದೇದಾಗಿ ನೋಡಿ, ನಿಮ್ಮ ಅತ್ತೆ ಮನೆಯಲ್ಲಿ ಯಾರಾದ್ರೂ ಮಾನಸಿಕ ರೀತಿಯಲ್ಲಿ ಹಿಂಸೆ ಅನುಭವಿಸೋರು ದಯವಿಟ್ಟು ಅವರಿಗೆ ನೀವು ಹೆಲ್ಪ್ ಮಾಡಿ. ಇದು ಒಂದು ದೊಡ್ಡ ಪರಿಹಾರ. ಇದರ ಮುಖಾಂತರ ಪರಿಹಾರ ಸಿಗುತ್ತೆ ನಿಮಗೆ. ಆನಂತರ ಹೇಗೂ ಗೊತ್ತಿದೆ ನಿಮಗೆ, ಬರೀ ಒಂದು 3 ಕಿಲೋ ಕಡಲೆಯನ್ನ ಗುರುವಾರ ದಿನ ತಂದು ದೇವರ ಕೋಣೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅದನ್ನೇ ಯಾರಿಗಾದ್ರೂ ಡೊನೇಟ್ ಮಾಡಿ ಅಂತ ಹೇಳ್ತೇನೆ. 2 ತಿಂಗಳ ಕಾಲ ಗುರುವಾರ ದಿವಸ ಇದು ತುಂಬಾನೇ ಫೇವರಬಲ್ ರಿಸಲ್ಟ್ ಕೊಡುತ್ತೆ. 8ನೇ ಮನೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ, ಒಂದಷ್ಟು ಪೀಡೆಗಳಿಂದ, ಒಂದಷ್ಟು ಅಬ್ಸ್ಟಕಲ್ಸ್, ಒಂದಷ್ಟು ಫ್ಲಕ್ಚುಯೇಷನ್ ನಿಂದ, ಆನಂತರ ಒಂದಷ್ಟು ದುಃಖದಿಂದ ನೀವು ಮುಕ್ತರಾಗ್ಬಿಡ್ತೀರ. ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ, ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಬಟ್ ನಾನು ಪ್ರಿಕಾಷನ್ ಹೇಳಿದ್ದೇನೆ ಆಲ್ರೆಡಿ ನಿಮಗೆ ಏನೆಲ್ಲ ಫಾಲೋ ಮಾಡ್ಬೇಕಂತ. ಧನುರಾಶಿಯವರು ದಯವಿಟ್ಟು ಹಾಗೇನೆ ಫಾಲೋ ಮಾಡಿ ಅಂತ ಹೇಳ್ತೇನೆ. ನೀವು ಗೆದ್ದೇ ಗೆಲ್ತೀರಾ. ಬರೀ ಒಂದು 2 ತಿಂಗಳ ಕಾಲ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ, ಮತ್ತೆಲ್ಲ ಸರಿಯಾಗುತ್ತೆ. ಚಿಂತೆ ಮಾಡುವಂತ ಅಗತ್ಯ ನನ್ನ ಲೆಕ್ಕದಲ್ಲಿಂದು ಖಂಡಿತ ಇಲ್ಲ. ನೆಕ್ಸ್ಟ್ ಬಂದ್ ಮೇಡ ನಮ್ಮ ಮಕರ ರಾಶಿ. ಮಕರ ರಾಶಿಯವರಿಗೆ ಗುರು ಮಹಾರಾಜ್ ಇಷ್ಟವರೆಗೆ 6ನೇ ಮನೆಯಲ್ಲಿದ್ದ, ರಾಶಿಯಿಂದ ಗುರುಬಲ ಇರಲಿಲ್ಲ. ಈಗ ಗುರುಬಲ ಬರ್ತದೆ. ಈ ಒಂದು 18ನೇ ತಾರೀಕಿನಿಂದ ಬಹಳ ಫೇವರಬಲ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಗುರು ಮಹಾರಾಜ್ ಯಾರು? ಮಕರ ರಾಶಿಗೆ ಆತ 3rd ಲಾರ್ಡ್, ಮತ್ತೆ ಆತ ವ್ಯಯಾಧಿಪತಿಯಾಗಿ ನಿಮ್ಮ ಸಪ್ತಮದಲ್ಲಿ ಉಚ್ಚನಾಗಿ ಬಿಟ್ಟಿರ್ತಾನೆ. ಸೊ ನಾನು ಹೇಳ್ತೀನಿ, ಸಪ್ತಮದ ಭಾವ ಇನ್ಫ್ಲುಯೆನ್ಸ್ ಆಯ್ತು ಈಗ ದೊಡ್ಡ ಮಟ್ಟಿಗೆ. ಏನ್ ಬೇಕಾದ್ರೂ ಆಗ್ಲಿ, ಸಪ್ತಮದ ಭಾವ ಇನ್ಫ್ಲುಯೆನ್ಸ್ ಆಯ್ತು ಈಗ. ಓಕೆ, ಆನಂತರ ರಾಶಿಯಲ್ಲಿ ಚಂದ್ರ ಆಲ್ರೆಡಿ ಇರ್ತಾನೆ ನಿಮ್ಗೆ. ಚಂದ್ರನನ್ನ ಗುರು ನೋಡ್ತಾ ಇದ್ದಾರೆ. ಹಾಗಾದ್ರೆ ಯಾರಿಗೆಲ್ಲ ಯೋಗ್ಯ ವಯಸ್ಕರಿದ್ದಾರೆ ಮದುವೆಗೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ರಿಸಲ್ಟ್ ಅಂತ ಹೇಳ್ತೇನೆ, ತೊಂದರೆ ಇಲ್ಲ. ಮದುವೆಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ನೀವು ಅನುಭವಿಸುವಂತ ಯೋಗ ಭಾಗ್ಯ. ಇನ್ನು ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡಬೇಕು ಅಥವಾ ಟ್ರಾವೆಲಿಂಗ್ ಮಾಡಬೇಕು, ಕೆಲಸ ಚೇಂಜ್ ಮಾಡಬೇಕು, ಒಂದು ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ಬೇಕು ಅಂತವ್ರಿಗೆಲ್ಲ ತುಂಬಾ ಫೇವರೇಬಲ್. ಇನ್ನು ಕೆಲವರಿಗೆಲ್ಲ ಮನೆ ಚೇಂಜ್ ಮಾಡಬೇಕು, ಮನೆ ಬದಲಾವಣೆ ಮಾಡಿ ಹೋಗ್ಬೇಕು ಅಂದವರಿಗೆಲ್ಲ ತುಂಬಾ ಫೇವರೇಬಲ್. ಇನ್ನು ಕೆಲವರಿಗೆಲ್ಲ ಮದುವೆ ಜೀವನದಲ್ಲಿ ಇಷ್ಟವರೆಗೆ ತುಂಬಾ ಸಮಸ್ಯೆ ಇತ್ತು, ಅಥವಾ ಮದುವೆ ಜೀವನದಲ್ಲಿ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇತ್ತು, ಮೇ ಬಿ ಆ ಒಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದ್ರೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ 7ನೇ ಮನೆ ದೊಡ್ಡ ಮಟ್ಟದಲ್ಲಿ ಇನ್ಫ್ಲುಯೆನ್ಸ್ ಆಗುವುದರಿಂದ 7ನೇ ಮನೆ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಬಹಳ ಅಪ್ಯಾಯಮಾನವಾಗಿ ಬರ್ಲಿಕ್ಕೆ ಶುರು ಆಗುತ್ತೆ, ತೊಂದರೆ ಇಲ್ಲ. ಇಲ್ಲಿ ವಿಶೇಷವಾಗಿ ಏನಾಗುತ್ತೆ, 7ನೇ ಮನೆ ಅಧಿಪತಿಯನ್ನ ಅಂದ್ರೆ ಚಂದ್ರನನ್ನ ಗುರು ನೋಡ್ತಾ ಇರ್ತಾನೆ ಅಲ್ವಾ, ಗೋಚಾರದಲ್ಲಿ ಗುರು ಬಂದು ನೋಡ್ತಾ ಇರ್ತಾನೆ. ಅದಕ್ಕೋಸ್ಕರ ಏನಾಗುತ್ತೆ, 7ನೇ ಮನೆ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದರಿಂದಾಗಿ ಮದುವೆ ಆಗೋದವ್ರು ತುಂಬಾ ಪ್ರಯತ್ನ ಮಾಡೋದು ಅತ್ಯುತ್ತಮವಾದ ಲಕ್ಷಣ ಅಂತ ಹೇಳ್ತೇನೆ. ನೀವು ಗೆದ್ದು ಬಿಡ್ತೀರಾ, ತೊಂದರೆ ಇಲ್ಲ. ಓಕೆನಾ? ಒಂದಾಯ್ತು. ಆನಂತರ ಏನಾಗುತ್ತೆ ಗೊತ್ತಾ, ಈಗ ಗುರು ಮಹಾರಾಜ್ ಯಾರು? ವ್ಯಯಾಧಿಪತಿ ಆತ. ಓಕೆ, ವ್ಯಯಾಧಿಪತಿಯಾಗಿ ತನ್ನಿಂದ 8ನೇ ಮನೆಯಲ್ಲಿದ್ದಾನೆ, ಉಚ್ಚನಾಗಿದ್ದಾನೆ. ವ್ಯಯಾಧಿಪತಿಯಾಗಿ ತನ್ನಿಂದ 8ನೇ ಮನೆಯಲ್ಲಿ, ತನ್ನ ಮನೆಯಿಂದ 8ನೇ ಮನೆಯಲ್ಲಿದ್ದಾನೆ, ಉಚ್ಚನಾಗಿದ್ದಾನೆ. ಸೊ ಇದರ ಮುಖಾಂತರ ನಿಮ್ಮ ಬಿಸ್ನೆಸ್ ಮಾಡುವವರು ಯಾರಾದ್ರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋದಿದ್ರೆ ಅದರಲ್ಲಿ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ, ಅಥವಾ ಮದುವೆ ಜೀವನದಲ್ಲಿ ಕೂಡ ದೊಡ್ಡ ಮಟ್ಟಿಗೆ ಟ್ರಾನ್ಸ್ಫಾರ್ಮೇಶನ್ ಅನ್ನ ನೀವು ಅನುಭವಿಸ್ತೀರಿ, ಅಥವಾ ಮದುವೆ ಆದ ನಂತರ ಜೀವನದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಬದಲಾವಣೆಗಳನ್ನ ನೀವು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ, ಚಿಂತೆ ಮಾಡೋದಾಗತ್ತೆ ಇಲ್ಲ. 2 ತಿಂಗಳ ಕಾಲ ನಿಮ್ಗೆ ಬಹಳ ಫೇವರಬಲ್ ಪೀರಿಯಡ್ ಅಂತ ಹೇಳ್ತೇನೆ. ನೀವು ಲೈಫ್ ಅನ್ನ ಎಂಜಾಯ್ ಮಾಡ್ತೀರಾ. ಆನಂತರ ಗುರು ಮಹಾರಾಜ್ ಏನ್ ಮಾಡ್ತಾನೆ, ತನ್ನ ಒಂದು 5ನೇ ದೃಷ್ಟಿಯಿಂದ ವೃಶ್ಚಿಕ ರಾಶಿಯನ್ನ ನೋಡ್ತಾನೆ. 5ನೇ ದೃಷ್ಟಿ ವೃಶ್ಚಿಕ ರಾಶಿ ಬಂದು ನಿಮ್ಮ ಲಾಭ ಸ್ಥಾನ ಅದು ಅಲ್ವಾ, ಲಾಭಸ್ಥಾನ ನೋಡ್ತಾ ಇದ್ದಾನೆ. ಹಾಗಾದ್ರೆ ಸ್ಯಾಲ್ರಿ ವಿಚಾರದಲ್ಲಿ ತೊಂದರೆ ಇದೆ, ಲಾಭದ ವಿಚಾರದಲ್ಲಿ ತೊಂದರೆ ಇದೆ, ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ತೊಂದರೆ ಇದೆ, ಒಡ ಹುಟ್ಟಿದವರ ಜೊತೆಗೆ ಮತಭೇದ ಇದೆ ಅಂದಾಗ ಮೇ ಬಿ ಅದು ಎಲ್ಲ ಸಾಲ್ವ್ ಆಗುತ್ತೆ, ಸ್ಯಾಲ್ರಿಯಲ್ಲಿ ಇನ್ಕ್ರೀಸ್ ಆಗುತ್ತೆ, ಲಾಭ ಕೂಡ ನಿಮ್ಮ ಪಾಲಿಗೆ ಬರುತ್ತೆ. ಓವರ್ ಆಲ್ 11ನೇ ಮನೆಯಲ್ಲಿ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳು ನೀವು ಮುಕ್ತರಾಗಿ ಬಿಡ್ತೀರಾ. ಅದರ ಜೊತೆಗೆ ಏನಾಗುತ್ತೆ, ಇಷ್ಟವರೆಗೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಕೈಗೂಡ್ತಾನೆ ಇಲ್ಲ, ಸಮಸ್ಯೆ ಆಗ್ತಾ ಉಂಟು, ಅಥವಾ ಭೂಮಿ ರಿಲೇಟೆಡ್ ಇರ್ಬೋದು, ಅದು ಅದು ಕೈಗೂಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗುತ್ತೆ, ಚಿಂತೆ ಮಾಡೋದಾಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಮಕರ ರಾಶಿಯವರು. ಓಕೆ, ಆನಂತರ ಗುರು ಮಹಾರಾಜ್ ಏನ್ ಮಾಡ್ತಾನೆ, ತನ್ನ ಒಂದು 7ನೇ ದೃಷ್ಟಿಯಿಂದ, ತನ್ನ ಒಂದು ಪಾರ್ಟ್ನರ್ಶಿಪ್ ದೃಷ್ಟಿಯಿಂದ ಆತ ಏನ್ ಮಾಡ್ತಾನೆ, ನೇರವಾಗಿ ನಿಮ್ಮ ರಾಶಿಯನ್ನ ವೀಕ್ಷಣೆ ಮಾಡ್ತಾ ಇರ್ತಾನೆ. ಹಾಗಾದ್ರೆ ನಿಮ್ಗೆ ಸದ್ಬುದ್ಧಿಯನ್ನ ಕೊಡ್ತಾನೆ. ನೀವು ಜೀವನದಲ್ಲಿ ಹೇಗಿರ್ಬೇಕು, ಯಾವ ತರ ಹೋಗ್ಬೇಕು, ಯಾವ್ದನ್ನ ಹೇಗೆ ಮೇಂಟೈನ್ ಮಾಡಬೇಕು, ಯಾರ ಜೊತೆ ಹೇಗೆ ನೀವು ಬಿಹೇವ್ ಮಾಡಬೇಕು, ಅಥವಾ ಇಷ್ಟವರೆಗೆ ಏನು ಸಮಸ್ಯೆ ಉಂಟು ಆ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ನೀವು ಏನ್ ಮಾಡಬೇಕು, ಯಾವ ತರ ಪ್ರೊಸೀಡ್ ಆದ್ರೆ ಸಮಸ್ಯೆಗಳು ಸಾಲ್ವ್, ಅದಕ್ಕೆಲ್ಲ ಒಂದು ಬುದ್ಧಿ ಕೊಡ್ತಾನೆ ಆತ, ಒಂದು ಒಳ್ಳೆ ಜ್ಞಾನವನ್ನ ಕೊಡ್ತಾನೆ. ಇದರಿಂದಾಗಿ ಒಳ್ಳೆ ಔಟ್ಪುಟ್ ಕೂಡ ಬರುತ್ತೆ. ಅದರಿಂದಾಗಿ ನಿಮ್ಮ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಗುರು ಮಹಾರಾಜ ತನ್ನ ಒಂದು 7ನೇ ದೃಷ್ಟಿಯನ್ನ ಚಂದ್ರನ ಮೇಲೆ ಇಟ್ಟು
ಅಥವಾ ನಿಮ್ಮ ರಾಶಿಯ ಮೇಲೆ ಇಟ್ಟು ಆತ ಏನು ಮಾಡ್ತಾನೆ, ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಅಂತೂ ಮಾಡ್ತಾನೆ. ಖಂಡಿತ ನಿಮ್ಮ ಒಂದಷ್ಟು ಸಮಸ್ಯೆಗಳು ಅಲ್ಲಿಂದಲೇ ಸಾಲ್ವ್ ಆಗ್ತವೆ. ಅದರಲ್ಲೂ ಕೂಡ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇಷ್ಟವರೆಗೂ ಕೂಡ ನಮ್ಮನ್ನ ಆವರಿಸಿಕೊಂಡಿದೆ ಅಂದಾಗ, ಅಥವಾ ಮದುವೆ ಜೀವನದಲ್ಲಿ ಕೂಡ ಒಂದಷ್ಟು ಸಮಸ್ಯೆಗಳುಂಟು, ಅದನ್ನ 100% ಆತ ದೂರ ಮಾಡಿಯೇ ಮಾಡ್ತಾನೆ. ಓಕೆ, ಗೊತ್ತಾಯ್ತು. ಆನಂತರ ಏನ್ ಮಾಡ್ತಾನೆ ಗುರು, ತನ್ನ ಒಂದು ಭಾಗ್ಯ ದೃಷ್ಟಿಯಿಂದ 3ನೇ ಮನೆಯನ್ನು ವೀಕ್ಷಣೆ ಮಾಡುತ್ತೆ, ಥರ್ಡ್ ಹೌಸ್. ಹಾಗಾದ್ರೆ ನಿಮಗೆ ಕಮ್ಯುನಿಕೇಶನ್ ಅಲ್ಲಿ ಇಷ್ಟವರೆಗೆ ಪ್ರಾಬ್ಲಮ್ ಇದೆ, ಒಡ ಹುಟ್ಟಿದವರ ಜೊತೆಗೆ ಮತಭೇದ ಇದೆ, ಅಕ್ಕಪಕ್ಕದ ಮನೆಯವರ ಜೊತೆಗೆ ಮತಭೇದ ಇದೆ, ಅಥವಾ ಪೇಪರ್ ವರ್ಕ್ ಅಲ್ಲಿ ಪ್ರಾಬ್ಲಮ್ ಇದೆ, ಅಥವಾ ಮೊಬೈಲ್ ಅಂದ್ರೆ ಕಮ್ಯುನಿಕೇಶನ್ ಡಿವೈಸ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂದಾಗ, ಈಗ ಅದನ್ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಆತ ನಿಮಗೆ ಸಹಾಯ ಮಾಡ್ತಾನೆ. ಖಂಡಿತ ಥರ್ಡ್ ಹೌಸ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದಾಗ ಕೂಡ ಅದು ಸಾಲ್ವ್ ಆಗುತ್ತೆ. ಮತ್ತೆ ಕಾರ್ಯಕ್ಷೇತ್ರದಲ್ಲಿ ನಮಗೆ ಸ್ಟೇಟಸ್ ಬೇಕು, ಉನ್ನತ ಮಟ್ಟಕ್ಕೆ ಹೋಗಬೇಕು, ಇಷ್ಟವರೆಗೆ ಎಕ್ಸಾಮ್ ಬರ್ದಿದ್ದೇನೆ, ಪಾಸ್ ಆಗ್ತಾನೆ ಇಲ್ಲ, ಇಂಟರ್ವ್ಯೂ ಪಾಸ್ ಆಗ್ತಾನೆ ಇಲ್ಲ, ಕೆಲಸ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಇದು ಪರಿಸ್ಥಿತಿ ಇದ್ರೂ ಕೂಡ ಈಗ ಸಾಲ್ವ್ ಆಗುತ್ತೆ. ನಿಮ್ಮ ಇಂಟರ್ವ್ಯೂ ಪಾಸ್ ಆಗುತ್ತೆ, ಹೊಸ ಕೆಲಸ ಸಿಗುತ್ತೆ, ಸ್ಟೇಟಸ್ ಕೂಡ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ, ಒಂದು ಒಳ್ಳೆಯ ಒಂದು ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ನಿಮಗೆ ಚಂದ್ರನಿಂದ 7ನೇ ಮನೆಗೆ ಬರುವಂತ ಗುರು ನಿಮಗೆ ಕ್ರಿಯೇಟ್ ಅಂತ ಮಾಡಿಯೇ ಮಾಡ್ತಾರೆ. ಓಕೆನಾ? ಹಾಗಾದ್ರೆ ಒಂದಷ್ಟು ವಿಚಾರ ಕ್ಲಿಯರ್ ಆಯ್ತು. ಈಗ ಪರಿಹಾರ, ನನಗೆ ಪರಿಹಾರ ಬೇಕಾಗಿಲ್ಲ, ನಾನು ಹೇಳ್ತೀನಿ ಯಾವುದೋ ಗುರುವಿನ ಟೆಂಪಲ್ಗೆ ಹೋಗಿ, ಅಥವಾ ಗುರು ಚರಿತ್ರೆಯನ್ನ ಪಠನೆ ಮಾಡಿ, ಅಥವಾ ದತ್ತ ಚರಿತ್ರೆಯನ್ನ ಪಠನೆ ಮಾಡಿ ಅಂತ ಹೇಳ್ತೇನೆ. ಓಂ ಗುರುವೇ ನಮಃ ಈ ಮಂತ್ರವನ್ನ ಚಾಂಟ್ ಮಾಡಿ, ತುಂಬಾ ಫೇವರಬಲ್ ರಿಸಲ್ಟ್ ಬರುತ್ತೆ ಇದರ ಮುಖಾಂತರ. ಬೇರೆ ಏನು ಮಾಡ್ಬೇಕಂತ ಅಗತ್ಯ ಇಲ್ಲ ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಳ್ಳಿ, 2 ತಿಂಗಳ ಕಾಲ ನಿಮ್ಮ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಲಿಕ್ಕೆ ಗುರು ಮಹಾರಾಜ ಬರ್ತಾ ಇದ್ದಾನೆ. ಸೊ ದಯವಿಟ್ಟು ಅದನ್ನ ಯೂಸ್ ಮಾಡ್ಕೊಳ್ಳಿ, ಖಂಡಿತ ಗೆಲುವು ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಕುಂಭರಾಶಿಯವರಿಗೆ ಇಷ್ಟವರೆಗೆ ಗುರುಬಲ ಇತ್ತು, ಈಗ ಗುರುಬಲದಲ್ಲಿ ವ್ಯತ್ಯಯ ಉಂಟಾಗುತ್ತೆ. ಗುರು ಮಹಾರಾಜ ರಾಶಿಯಿಂದ 6ನೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಸೊ ಇದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅಂತ ಉಂಟು. ಗುರು ಬಂದು ನಿಮ್ಮ ಲಾಭಾಧಿಪತಿ, ಧನಾಧಿಪತಿ, ಅಂದ್ರೆ ಹಣಕಾಸಿನ ಎಲ್ಲಾ ಒಂದು ಮ್ಯಾನೇಜ್ಮೆಂಟ್ ಅಂತ ಏನುಂಟು ಅದು ಗುರುವಿನ ಬಳಿ ಉಂಟು. ಆತ 6ನೇ ಮನೆಗೆ ಕನೆಕ್ಟ್ ಆದ ಅಂದಾಗ ಮೇ ಬಿ ನಿಮ್ಮ ಹಣಕಾಸು ಎಲ್ಲೋ ಒಂದ್ ಕಡೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಖರ್ಚಾಗ್ಬೋದು, ಅಥವಾ ಲೋನ್ ಕಟ್ಟಬೇಕು, EMI ಬಾಕಿದೆ ಅದಕ್ಕೆ ಖರ್ಚಾಗ್ಬೋದು, ಅಥವಾ ದೊಡ್ಡ ಮಟ್ಟಿಗೆ ಲೋನ್ ತಗೊಂಡಿದ್ದೀರಾ ಅದಕ್ಕೆ ಒಮ್ಮೆಲೆ ಹಣ ಕಟ್ಟಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗ್ಬೋದು, ಅಥವಾ ಕೆಲವರಿಗೆಲ್ಲ ಮನೆ ಮಾಡಬೇಕು ಅದಕ್ಕೋಸ್ಕರ ಲೋನ್ ತೆಗಿಬೇಕು ಅಂದಾಗ ಕೂಡ ಮೇ ಬಿ ನಿಮಗೆ ಗುರು ಮಹಾರಾಜ ನಿಮಗೆ ಸಪೋರ್ಟ್ ಮಾಡ್ತಾನೆ, ಲೋನ್ ತೆಗಿಲಿಕ್ಕೆ ಸಪೋರ್ಟ್ ಮಾಡ್ತಾನೆ, ಕಟ್ಟಲಿಕ್ಕೂ ಸಪೋರ್ಟ್ ಮಾಡಿ, ತೊಂದರೆ ಅಲ್ಲ. ಬಟ್ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ವೇರಿಯೇಷನ್ಸ್ ಗಳನ್ನ ಅನುಭವಿಸಬೇಕಾದಂತಹ ಅನಿವಾರ್ಯತೆ, ಕುಟುಂಬದ ವಿಚಾರದಲ್ಲಿ ಒಂದಷ್ಟು ವೇರಿಯೇಷನ್ಸ್ ಗಳನ್ನ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಬರ್ಬೋದು. ಓಕೆ, ನಮ್ಮ ಕುಂಭರಾಶಿಯವರಿಗೆ ಒಂದು ಮಾತು ನೆನ್ಪಿಟ್ಕೊಳ್ಬೇಕು, ಏನು ಗೊತ್ತಾ, ನಿಮ್ಮ 4ನೇ ಮನೆ 4th ಹೌಸ್ ಅಂದ್ರೆ ವೃಷಭ ರಾಶಿಗೆ 4ನೇ ಮನೆಗೆ 3ನೇ ಮನೆಯಲ್ಲಿ ಗುರು ಇದ್ದಾನೆ, 4ನೇ ಮನೆಗೆ 3ನೇ ಮನೆ, ರಾಶಿಗೆ 6ನೇ ಮನೆ. ಹಾಗಾದ್ರೆ ಇಲ್ಲೇನಾಗುತ್ತೆ, ನಿಮ್ಮ ಭೂಮಿ ಮನೆ ವಿಚಾರದಲ್ಲಿ ಬಹಳಷ್ಟು ಕೈಕಾಲ ಹಾಕಬೇಕಾಗುತ್ತೆ, ಬಹಳಷ್ಟು ತೊಂದರೆಗಳು ಕ್ರಿಯೇಟ್ ಆಗುತ್ತೆ, ಬಹಳಷ್ಟು ನೀವು ಫೈಟಿಂಗ್ ಮಾಡಬೇಕಾಗುತ್ತೆ, ನಿಮ್ಮ ಪರಾಕ್ರಮವನ್ನು ಯೂಸ್ ಮಾಡಬೇಕು. ಇಲ್ಲಾಂದ್ರೆ ನಿಮಗೆ ಮನೆ ವಿಚಾರದಲ್ಲಿ ತೊಂದರೆ ಅಂತೂ ಇದೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಯಾರೆಲ್ಲ ಹೊಸ ಮನೆ ಮಾಡಬೇಕು, ಜಾಗ ಖರೀದಿ ಮಾಡಬೇಕು, ವಾಹನ ಖರೀದಿ ಮಾಡಬೇಕು, ಸ್ವಲ್ಪ ಸಮಯ ವೇಟ್ ಮಾಡಿ ಅಂತ ಹೇಳ್ತೇನೆ. 1-2 ತಿಂಗಳ ಕಾಲ ಭೂಮಿ ಮನೆ ವಿಚಾರದಲ್ಲಿ ಹೋಗುವ ಅಗತ್ಯ ನನ್ನ ಲೆಕ್ಕದ ಖಂಡಿತ ಇಲ್ಲ. ಮತ್ತೆ ಹೇಗೂ ಗುರುಬಲ ಬರುತ್ತೆ, ಆ ಮೂಮೆಂಟ್ ಅಲ್ಲಿ ಹೋಗಿ ತೊಂದರೆ ಇಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ವಿಚಾರ ಏನಾಗುತ್ತೆ, ರಾಹು ಮೊದಲೇ ಪೂರ್ವಭಾದ್ರ ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಅಥವಾ ಪೂರ್ವಭಾದ್ರ ನಕ್ಷತ್ರ ರಾಹು ಭ್ರಮಣ ಮಾಡಬೇಕಾದ್ರೆ ಏನಾಗುತ್ತೆ, ನೀವೇನಾದ್ರೂ ಭೂಮಿ ವಿಚಾರದಲ್ಲಿ ಹೋದಾಗ, ಯಾಕಂದ್ರೆ ಕರ್ಕಾಟಕ ರಾಶಿ ಬಂದು ನೈಸರ್ಗಿಕ ಜನ್ಮಗುಂಡಿಯ 4ನೇ ಮನೆ, ಭೂಮಿ ವಿಚಾರದು 6ನೇ ಮನೆಯಲ್ಲಿ ಉಂಟು. ಮತ್ತೆ ರಾಹು ಮಹಾರಾಜ ಪೂರ್ವಭಾದ್ರ ನಕ್ಷತ್ರದಲ್ಲಿ ಭೂಮಿ ವಿಚಾರದಲ್ಲಿ ಮೋಸಗಳನ್ನ ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು. ನಾನು ಹೇಳ್ತೀನಲ್ವಾ, ದಯವಿಟ್ಟು ಯಾವುದೇ ಕಾರಣಕ್ಕೂ ಈ 1-2 ತಿಂಗಳ ಕಾಲ ಭೂಮಿ ವಿಚಾರದಲ್ಲಿ ಏನು ಪ್ರೊಸೀಡ್ ಆಗಬೇಕು, ಅಥವಾ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು, ಭೂಮಿ ನೋಡಬೇಕು, ಹಣ ಕೊಡಬೇಕು, ಅದಕ್ಕೆ ಹೋಗಬೇಡಿ. ಬಾಕಿ ನಿಮಗೆ ಸಾಲ ತೀರಿಸಿಕೊಂಡು ಸಾಲ ಪಡ್ಕೊಳ್ಳಿಕ್ಕೆ ಉಂಟು, ಅದು ಓಕೆ, ಹೋಗಿ, ಪರವಾಗಿಲ್ಲ, ಅದರಲ್ಲಿ ಅಂತ ಸಮಸ್ಯೆಗಳಂತೂ ಖಂಡಿತ ಆಗುವುದಿಲ್ಲ. ತೊಂದರೆನೆ ಎಷ್ಟಾದ್ರು ನೋಡಿ, 6ನೇ ಮನೆಯಲ್ಲಿ ಗುರು ಬರೋದು ಒಳ್ಳೆ ಲಕ್ಷಣ ಅಲ್ಲ ತಾನೆ. ರಾಶಿಗೆ ಉಚ್ಚ ಫಲ, ಬಟ್ ಆ ಭಾವಕ್ಕೆ ಆತನಿಂದ ಒಳ್ಳೆ ಫಲ ಇಲ್ಲ, ಯಾಕಂದ್ರೆ ಆ ಭಾವ ಒಂದು ಬುಧನಿಗೆ ಸಂಬಂಧಪಟ್ಟದ್ದು. ತೊಂದರೆಗಳನ್ನ ಆತ ಕ್ರಿಯೇಟ್ ಮಾಡ್ತಾನೆ ಅಂತ ಇಂಡಿಕೇಶನ್ ಇದೆ. ಯಾಕಂದ್ರೆ ಅಲ್ಲಿ ಯಾರು ತಪ್ಪಿತಸ್ಥರು ಯಾರು ಇರ್ತಾರೆ ಅಂದ್ರೆ, ಭೂಮಿ ವಿಚಾರದಲ್ಲಿ ತಪ್ಪು ಮಾಡಿದವರು ಯಾರು ಇರ್ತಾರೆ ಅವರನ್ನ ನೀವು ಕ್ಷಮಿಸಿ ಬಿಡ್ತೀರಾ ಅಂತ ಉಂಟು. ಪರವಾಗಿಲ್ಲ ಸರ್, ಮತ್ತೆ ನೋಡೋಣ, ನೀವು ಏನೋ ಮಾಡಿದ್ರಿ ತಪ್ಪಾದ್ರೆ ನೀವು ಫನಿಶ್ ಮಾಡುದಿಲ್ಲ ಅವ್ರಿಗೆ, ನೀವೇನ್ ಮಾಡ್ತೀರಿ ಅದನ್ನು ಒಪ್ಪಿಕೊಳ್ಳಿಕ್ಕೆ ತಯಾರು ಮಾಡ್ತೀರಿ. ಅವಾಗ ಏನಾದ್ರೆ ಮೋಸ ಜಾಸ್ತಿನೇ ಆಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ, ಮೋಸ ಹೋಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ. ಅರ್ಥ ಮಾಡ್ಕೊಳ್ಬೇಕು ಇದನ್ನ. ಗುರು ಇರುವುದರಿಂದ, ಗುರು ಫೈಟಿಂಗ್ ಮಾಡುವುದಿಲ್ಲ ತಾನೆ, ಉಪಚಾರ ಸ್ಥಾನದಲ್ಲಿ ಗುರು ಇದ್ದಾನೆ, ಗುರು ಏನ್ ಮಾಡ್ತಾನೆ, ಸಲಹೆ ಕೊಡ್ತಾನೆ, ಗುರು ಏನ್ ಮಾಡ್ತಾನೆ, ಅವರಿಗೆ ಕ್ಷಮಿಸಿ ಬಿಡ್ತಾನೆ. ಈ ಪರಿಸ್ಥಿತಿ, ಹಾಗಾದ್ರೆ ನಿಮ್ಮ ಈ ಒಂದು ವೀಕ್ನೆಸ್ ಅನ್ನು ಇಟ್ಕೊಂಡು ಎದುರಿನ ಪಾರ್ಟಿ ನಿಮಗೆ ಮಂಗ ಮಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಭೂಮಿ ಮನೆ ವಿಚಾರದಲ್ಲಿ 1-2 ತಿಂಗಳ ಕಾಲ ಸ್ವಲ್ಪ ಸ್ಟಾಪ್ ಮಾಡಿ ಅಂತ ಹೇಳ್ತೇನೆ, ಬಾಕಿ ವಿಚಾರ ಪರವಾಗಿಲ್ಲ. ಓಕೆನಾ? ಏನೇ ಆದ್ರೂ ಕೂಡ ಗುರುವಿನ 3 ದೃಷ್ಟಿಗಳು ಉಂಟಲ್ವಾ, ಇದು ಬಹಳ ಅಪ್ಯಾಯಮಾನವಾದ ದೃಷ್ಟಿಗಳು. ಗುರು ಏನ್ ಮಾಡ್ತಾನೆ, ತನ್ನ ಒಂದು
ಪಂಚಮ ದೃಷ್ಟಿ ಅಂದ್ರೆ ಪ್ರೀತಿ ಪ್ರೇಮದ ದೃಷ್ಟಿಯಿಂದ 10ನೇ ಮನೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಅಲ್ಲಿ ವೃಶ್ಚಿಕ ರಾಶಿ ಇದೆ, ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ದೊಡ್ಡ ಮಟ್ಟಿಗೆ ಪರಿವರ್ತನೆಗಳನ್ನ ಗುರು ಮಹಾರಾಜ ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಹಾಗಾದ್ರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಆಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಹೊಸತನ ಬರುತ್ತೆ, ಇದ್ದ ಕೆಲಸ ಹೋಗಿ ಬೇರೆ ಕೆಲಸ ಕೂಡ ಬರ್ಬೋದು, ಹೊಸ ಕೆಲಸ ಬೇಕಾಗಿರೋ ಹೊಸ ಕೆಲಸ ಕೂಡ ಸಿಗ್ಬೋದು. ಅವ್ರು ಪ್ರಯತ್ನ ಮಾಡಿದಾಗ ಖಂಡಿತ ಅದು ನಿಮ್ಮ ನಿಮ್ಮ ಪಾಲಿಗೆ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಗುರು ಮಹಾರಾಜ ನೇರವಾಗಿ ಏನ್ ಮಾಡ್ತಾನೆ, ತನ್ನ ಒಂದು 7ನೇ ದೃಷ್ಟಿಯಿಂದ ಆತ 12ನೇ ಮನೆ ವೀಕ್ಷಣೆ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಖರ್ಚು ವೆಚ್ಚಗಳಲ್ಲಿ ಇಷ್ಟವರೆಗೆ ವಿಪರೀತ ತೊಂದರೆ ಆಗ್ತಾ ಉಂಟು, ಖರ್ಚು ವೆಚ್ಚಗಳಿಗೆ ಕಡಿವಾಣ ಬೀಳುತ್ತೆ. ಆನಂತರ ವಿದೇಶಕ್ಕೆ ಪ್ರಯಾಣ ಮಾಡುವವರಿಗೆ ತೊಂದರೆ ಉಂಟು, ಅದು ನಿವಾರಣೆ ಆಗುತ್ತೆ. ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಉಂಟು, ಅದು ನಿವಾರಣೆ ಆಗುತ್ತೆ. ಆನಂತರ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಅದರಲ್ಲಿ ತೊಂದರೆ ಆಗ್ತಾ ಉಂಟು, ಅದು ನಿವಾರಣೆ ಆಗುತ್ತೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ 12ನೇ ಮನೆಯಿಂದ ಬರ್ತಕ್ಕಂಥ ಸಮಸ್ಯೆಗಳಿಂದ ನೀವು ಮುಕ್ತರಾಗಿ ಬಿಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಚಿಂತೆ ಮಾಡೋದು ಅಗತ್ಯ ಎಲ್ಲ, ಖರ್ಚು ವೆಚ್ಚಗಳಿಗೆ ಕಡಿವಾಣ ಬೀಳುತ್ತೆ. ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಇದರ ಮುಖಾಂತರ ಕೂಡ ನೀವು ಅನುಭವಿಸ್ತೀರಾ. ಆನಂದ ಗುರು ಮಹಾರಾಜ ತನ್ನ ಒಂದು ಭಾಗ್ಯದ ದೃಷ್ಟಿಯಿಂದ ಏನ್ ಮಾಡ್ತಾನೆ, ನೇರವಾಗಿ ನಿಮ್ಮ ಧನಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಇದರ ಅರ್ಥ ಏನು ಅಂದ್ರೆ, ಹಣಕಾಸಿನ ವಿಚಾರದಲ್ಲಿ ಇದ್ದಂತ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಆತ ಸಹಾಯ ಅಂತೂ ಮಾಡ್ತಾನೆ. ಬಟ್ ವ್ಯಯಾಧಿಪತಿ ಇದ್ದಾನೆ ತಾನೆ, ಅಲ್ಲಿ ಆಲ್ರೆಡಿ ವ್ಯಯಾಧಿಪತಿ ಇದ್ದಾನೆ. ಸೊ ನಿಮ್ಮ ಖರ್ಚನ್ನ ಮೊದಲು ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ಅಥವಾ ಗುರು ಅದಕ್ಕೆ ಬೇಕಾಗಿ ಒಂದು ಎನರ್ಜಿಯನ್ನ ಕ್ರಿಯೇಟ್ ಮಾಡ್ತಾನೆ. ಖರ್ಚನ್ನ ಮೊದಲು ಕಂಟ್ರೋಲ್ ಮಾಡ್ಕೊಳ್ಳಿ, ಮತ್ತೆ ಹಣಕಾಸು ಬರುತ್ತೆ. ಬಟ್ ಗುರು ಧನಾಧಿಪತಿ ಗುರು 6ನೇ ಮನೆಗೇನೆ ಬಂದಿರುವುದರಿಂದ ಮೇ ಬಿ ನಿಮ್ಗೆ ಅದು ಲೋನ್ ಕಟ್ಟಲಿಕ್ಕೆ, ಸಾಲ ತೀರಿಸಲಿಕ್ಕೆ, ಅಥವಾ ಕೆಲವೊಂದು ಬಾರಿ ಮೊಕದ್ದಮೆಗಳನ್ನು ಎದುರಿಸಲಿಕ್ಕೆ, ಅಥವಾ ನಿಮ್ಮ ಆರೋಗ್ಯದ ವಿಚಾರಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಆ ಹಣಕಾಸು ಖರ್ಚಾಗಬಹುದು ಅಂತ ಒಂದು ಇಂಡಿಕೇಶನ್ ಇದೆ. ಬಾಕಿ ವಿಚಾರ ಪರವಾಗಿಲ್ಲ, ಅಥವಾ ಒಳ್ಳೆ ರಿಸಲ್ಟ್ ಅನ್ನು ಡೆಫಿನೆಟ್ ಕೊಟ್ಟೆ ಕೊಡ್ತಾನೆ. ಓವರ್ ಆಲ್ ನಾನು ಹೇಳ್ಬೇಕಾದ್ರೆ ಇದಕ್ಕೆ ಈಗ ಪರಿಹಾರ ಅಂತೂ ಕೇಳ್ತೀರಾ, ಏನ್ ಪರಿಹಾರ ಮಾಡ್ಬೋದು ಈಗ ಅಲ್ವಾ 6ನೇ ಮನೆ ಗುರು. ನಾನು ಹೇಳ್ತೀನಿ ತುಂಬಾ ಪರಿಹಾರ ಏನು ಬೇಕಾಗಿಲ್ಲ. ಜಸ್ಟ್ ಕಡಲೆ ಕಾಳನ್ನು ದಾನ ಮಾಡುವುದರಿಂದಲೇ ಒಳ್ಳೆ ಪರಿಹಾರ ಅಂತ ಹೇಳ್ತೇನೆ. ಕಡಲೆ ಕಾಳು ದಾನ ಮಾಡಿ, ಕಡಲೆ ಬೇಳೆ ಕೂಡ ದಾನ ಮಾಡ್ಬೋದು, ತೊಂದರೆ ಇಲ್ಲ. 3 ಕಿಲೋ ಕಡಲೆ ಕಾಳನ್ನು ತನ್ನಿ ಅಥವಾ ಕಡಲೆ ಬೇಳೆ ತನ್ನಿ, ನೀವು ಗುರುವಾರ ದಿವಸ ದೇವರ ಕೋಣೆಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿ ಯಾರಿಗಾದ್ರೂ ಡೊನೇಟ್ ಮಾಡಿ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ಸರ್, ಏನೂ ಸಮಸ್ಯೆ ಇಲ್ಲ. ಇನ್ನು ಗುರುವಿನ ಟೆಂಪಲ್ಗೆ ಹೋಗಿ ಸೇವೆ ಮಾಡಿ ಅಂತ ಹೇಳ್ತೇನೆ. ಸಾಯಿಬಾಬಾ ಇರ್ಬೋದು, ದತ್ತಾತ್ರೇಯ ಇರ್ಬೋದು, ರಾಘವೇಂದ್ರ ಸ್ವಾಮಿ ಇರ್ಬೋದು, ಅಲ್ಲಿ ಹೋಗಿ ನೀವೇನ್ ಮಾಡ್ಬೇಕು, ಏನು ಕಸ ಗುಡಿಸೋದಿರ್ಬೋದು, ಪಾತ್ರೆ ತೊಳೆಯೋದಿರ್ಬೋದು, ನೆಲ ಒರೆಸೋದಿರ್ಬೋದು, ಅಥವಾ ನಿಮ್ಗೆ ಬೇಕಾದಂತ ಯಾವುದೇ ಸೇವೆಯನ್ನ ಅಲ್ಲಿ ಮಾಡಿ ಬನ್ನಿ. ಯಾಕಂದ್ರೆ ಗುರು 6ನೇ ಮನೆ ಬಂದು ಸೇವೆ. ಹಾಗಾದ್ರೆ ಗುರುವಿನ ಸೇವೆ ಮಾಡುವುದರ ಮುಖಾಂತರ ನಮ್ಮ ಕುಂಭರಾಶಿಯವರಿಗೆ ಗುರುಬಲ ಇಲ್ಲ ತಾನೆ, ಗುರುವಿನಿಂದ ಬರ್ತಕ್ಕಂಥ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೋದು ಡೌನ್ ಆಗುತ್ತೆ. ಇಷ್ಟನ್ನೇ ಮಾಡ್ಕೊಳ್ಳಿ, ಖಂಡಿತ ನೀವು ಗೆದ್ದೇ ಗೆಲ್ತೀರಾ. ಟೆಕ್ನಿಕ್ ಅನ್ನ ಫಾಲೋ ಮಾಡಿ, ಗೆಲುವು ನನ್ನ ಲೆಕ್ಕದಲ್ಲಿ 100% ನಿಮ್ಮದಾಗುತ್ತೆ ನಮ್ಮ ಕುಂಭರಾಶಿಯವರಿಗೆ. ಕೊನೆಯದಾಗಿ ನಮ್ಮ ಮೀನರಾಶಿಯವರಿಗೆ ಈಗ ಗುರುಬಲ ಬಂದಿದೆ. ಓಕೆನಾ, ಇಷ್ಟವರೆಗೂ ಗುರು ಚೆನ್ನಾಗಿದ್ದ, ತೊಂದರೆ ಇಲ್ಲ. ಈಗ ಕೂಡ ಗುರುಬಲ ಬಂತವ್ರಿಗೆ ಚಂದ್ರನಿಂದ 5ನೇ ಮನೆಯಲ್ಲಿ ಗುರು ಭ್ರಮಣ ಮಾಡ್ತಾನೆ. 5ನೇ ಮನೆ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು. ಫಿಫ್ತ್ ಹೌಸ್ ಒಂದು ಮನೋರಂಜನೆ, 5th ಹೌಸ್ ಒಂದು ನಿಮ್ಮ ಪ್ರೀತಿ ಪ್ರೇಮ, ಸ್ನೇಹಿತರು, ವಿದ್ಯೆ ಬುದ್ಧಿ ಎಲ್ಲವೂ ಕೂಡ. ಹಾಗಾದ್ರೆ ಅಲ್ಲಿ ಅದು ಇನ್ಫ್ಲುಯೆನ್ಸ್ ಮಾಡ್ತಾ ಉಂಟು. ಖಂಡಿತ ಒಳ್ಳೆ ರಿಸಲ್ಟ್ ಅನ್ನ ನೀವು 100% ಅನುಭವಿಸ್ತೀರಾ, ನೋ ಡೌಟ್ ಅಂತ ಹೇಳಿದ್ರೆ. ಯಾಕಂದ್ರೆ ಗುರು ನಿಮ್ಮ ಕೇಂದ್ರಾಧಿಪತಿಯಾಗಿ ಆತ ಪಂಚಮದಲ್ಲಿದ್ದಾನೆ ಅಂದಾಗ ಖಂಡಿತ ಎಂಜಾಯ್ಮೆಂಟ್ ಅಂತ ಹೇಳ್ಬೋದು. ಒಂದು ಲೆಕ್ಕದಲ್ಲಿ ಮನೋರಂಜನೆ, ಎಂಜಾಯ್ಮೆಂಟ್, ಸ್ನೇಹಿತರು, ಪ್ರೀತಿ ಪ್ರೇಮ ಅಂತ ಹೇಳ್ಬೋದು. ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಬಗ್ಗೆ ಆಲ್ರೆಡಿ ನಿಮ್ಮ ಪಾಲಿಗೆ ಬಂದಿದೆ. ಅನಂತರ ಎಲ್ಲಾ ಕೆಲಸ ಕಾರ್ಯಗಳು ಕೈಗೂಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನೊಂದು ಮುಖ್ಯವಾದ ವಿಚಾರದಿಂದ, ಗುರು ಬಂದು ಈ ಜಾತಕಕ್ಕೆ ದಶಮಾಧಿಪತಿ ಮತ್ತೆ ನಿಮ್ಮ ರಾಶ್ಯಾಧಿಪತಿ. ದಶಮಾಧಿಪತಿಯಾಗಿ ಆತ ತನ್ನಿಂದ 8ನೇ ಮನೆಯಲ್ಲಿದ್ದಾನೆ. ದಶಮಾಧಿಪತಿಯಾಗಿ ಆತ ತನ್ನ ಮನೆಯಿಂದ 8ನೇ ಮನೆಯಲ್ಲಿದ್ದಾನೆ ಅಂದಾಗ ಕಾರ್ಯಕ್ಷೇತ್ರದಲ್ಲಿ ನಿಮ್ಗೆ ಒಂದು ಕೆಲಸ ಬಿಟ್ಟು ಮತ್ತೊಂದು ಕೆಲಸ, ಒಂದು ಕೆಲಸ ಹೋಗಿ ಮತ್ತೊಂದು ಕೆಲಸ, ಅಥವಾ ಇದ್ದ ಕೆಲಸದಲ್ಲಿ ಟೋಟಲಿ ಪರಿವರ್ತನೆ. ಓಕೆ, ಸೊ ಇದು ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಒಂದು ನೆನ್ಪಿಟ್ಕೊಳ್ಬೇಕು, ಏನು ಗೊತ್ತಾ, 5ನೇ ಮನೆ ಒಂದು ಮನೋರಂಜನೆ ಮತ್ತೆ ಸ್ನೇಹಿತರು ಮತ್ತೆ ಪ್ರೀತಿ ಪ್ರೇಮ. ತುಂಬಾ ಪ್ರೀತಿ ಪ್ರೇಮ ಅಂತ ಕಾಲ ಕಳೆದಾಗ, ತುಂಬಾ ಸ್ನೇಹಿತರು ಅಂತ ಕಾಲ ಕಳೆದಾಗ, ತುಂಬಾ ಮನೋರಂಜನೆ ಅಂತ ಕಾಲ ಕಳೆದಾಗ ಮೇ ಬಿ ಕೆಲಸವನ್ನು ಕಳ್ಕೊಂಡು ಕೂತ್ಕೊಳ್ಬೇಕಾದಿತ್ತು. ಆ ಪರಿಸ್ಥಿತಿಗಳು ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ಜಾಗರೂಕರಾಗಿರ್ಬೇಕಾಗುತ್ತೆ, ತೊಂದರೆ ಇಲ್ಲ. ಯಾಕಂದ್ರೆ ಆತ 10th ಲಾರ್ಡ್ ಆಗಿ ಬಂದಿರುವುದರಿಂದ ಈ ತರದ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಸರ್, ಅರ್ಥ ಮಾಡ್ಕೊಂಡ್ರೆ ಗೆದ್ದು ಬಿಡ್ತೀರಾ ಅಂತ. ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಏನು ಕೊಡ್ಬೇಕಲ್ಲದು ಕೊಡ್ತಾನೆ. ನಿಮ್ಮ ನಾಲೆಜ್ ಎಷ್ಟಿದೆ, ಎಷ್ಟು ನಾಲೆಜ್ ಗೇನ್ ಮಾಡಿದ್ದೀರಾ, ಅಥವಾ ಎಕ್ಸಾಮ್ ಬರೀತಿದ್ದೀರಾ, ಆ ಕಾರ್ಯಕ್ಷೇತ್ರ ಪರಿವರ್ತನೆಗೆ ಬೇಕಾಗಿನ ಎಕ್ಸಾಮ್ ಅಥವಾ ಅದೆಲ್ಲವೂ ಕೂಡ ಫಲಿತವಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಲ್ವಾ. ಇನ್ನು ಯಾರಿಗೆಲ್ಲ ಮಕ್ಕಳಾಗ್ಲಿಲ್ಲ, ಮಕ್ಕಳ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕು ಅಂತವ್ರಿಗೆ ಒಳ್ಳೆ ರಿಸಲ್ಟ್ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಅಲ್ಲ, ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಈ ಒಂದು ಗುರುವಿನ ಒಂದು ದಶೆಯಿಂದಾಗಿ ಅಥವಾ ಗುರುವಿನ ಒಂದು ಬಲದಿಂದಾಗಿ ನೀವು ಜೀವನದಲ್ಲಿ ಇಷ್ಟವರೆಗೆ ಏನೆಲ್ಲ ಅಬ್ಸ್ಟಕಲ್ಸ್ ಮಾಡ್ತಾ ಇದ್ದೀರಾ, ತೊಂದರೆ ಅನುಭವಿಸ್ತೀರಾ, ಅದೆಲ್ಲ ನಿವಾರಣೆ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅಥವಾ ಗೆಲ್ತೀರಾ. ಓಕೆ, ಅಂತ ಗುರು ಮಹಾರಾಜನ ದೃಷ್ಟಿ ಹೇಗೂ ಇದೆ ಅಲ್ವಾ. ಗುರು ಮಹಾರಾಜ ತನ್ನ ಪಂಚಮ ದೃಷ್ಟಿಯಿಂದ ಆತ ಭಾಗ್ಯಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಓಕೆ, ತನ್ನ ಮನೆಯಿಂದ ಪಂಚಮ ಭಾಗ್ಯಸ್ಥಾನದಲ್ಲಿ ಇದ್ದಂತ ಅಬ್ಸ್ಟಕಲ್ಸ್ ಅನ್ನ ದೂರ ಮಾಡ್ತಾನೆ. ತಂದೆ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ತಂದೆಗೆ ಅನಾರೋಗ್ಯ, ಇಷ್ಟವರೆಗೆ
ವಿಶೇಷವಾಗಿ ಮೇ ಬಿ ತಂದೆಗೆ ಅನಾರೋಗ್ಯ ಇದ್ದಿರಬೇಕು ನಮ್ಮ ಮೀನ ರಾಶಿಯವರಿಗೆ. ಯಾಕಂದ್ರೆ 4ನೇ ಮನೆಯಲ್ಲಿ ಗುರು ಭ್ರಮಣ ಮಾಡ್ತಾ ಇದ್ದ. ಯಾರಿಗೆಲ್ಲ 30ರಿಂದ 39 ರನ್ನಿಂಗ್ ಆಗ್ತಾ ಇತ್ತು ಅಥವಾ ಗುರು ದೇಶ ನಡೀತಾ ಉಂಟು ಅವರಿಗೆಲ್ಲ ತಂದೆ ಆರೋಗ್ಯದಲ್ಲಿ ಅವರು ವ್ಯತ್ಯಯಗಳನ್ನ 100% ನೋಡಿರ್ತಾರೆ, ರೈಟಾ? ಸೊ ಯಾರಿಗೆಲ್ಲ ತಂದೆ ವಿಚಾರದಲ್ಲಿ ತೊಂದರೆ ಇತ್ತು, ಆರೋಗ್ಯದಲ್ಲಿ ತೊಂದರೆ ಇತ್ತು, ಅದೆಲ್ಲ ನಿವಾರಣೆ ಆಗುತ್ತೆ. ಹೈಯರ್ ಎಜುಕೇಶನ್ ಮಾಡ್ಲಿಕ್ಕೆ ಡಿಸ್ಟರ್ಬೆನ್ಸ್ ಇತ್ತು, ಅಡೆತಡೆ ಇತ್ತು, ಅದು ನಿವಾರಣೆ ಆಗುತ್ತೆ. ವಿದೇಶ ಪ್ರಯಾಣ ಮಾಡ್ಲಿಕ್ಕೆ ಡಿಸ್ಟರ್ಬೆನ್ಸ್ ಇತ್ತು, ಅದು ನಿವಾರಣೆ ಆಗುತ್ತೆ. ಯಾವುದೇ ಒಂದು ರೂಪದ ತೀರ್ಥಕ್ಷೇತ್ರ ಯಾತ್ರೆ ಮಾಡ್ಬೇಕಂತ ತೀವ್ರ ಆಸೆ ಇದೆ ಸರ್, ಆಗ್ತಾನೆ ಇಲ್ಲ, ಅದು ನಿವಾರಣೆ ಆಗುತ್ತೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಭಾಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳು ಇಷ್ಟವರೆಗೆ ಅದು ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಂಡಿದೆ ಅಂದಾಗ ಮೇ ಬಿ ಅದು ರಿಲೀಫ್ ಆಗುತ್ತೆ. ಭಾಗ್ಯಕ್ಕೆ ಸಂಬಂಧಪಟ್ಟಂತ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಆನಂದ ಗುರು ಮಹಾರಾಜ ತನ್ನ ಒಂದು 7ನೇ ದೃಷ್ಟಿಯಿಂದ ಆತ ಲಾಭಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಲಾಭಸ್ಥಾನ ಆಲ್ರೆಡಿ ಗೊತ್ತಿ ನಿಮ್ಮ ಸ್ಯಾಲ್ರಿ. ಹಾಗಾದ್ರೆ ಸ್ಯಾಲ್ರಿ ವಿಚಾರದಲ್ಲಿ ಅಬ್ಸ್ಟಕಲ್ಸ್ ಇದೆ, ತೊಂದರೆ ಇದೆ, ಬಂದಿಲ್ಲ, ಸ್ಟ್ರಕ್ ಆಗಿ ನಿಂತಿದೆ, ಈಗ ಬರುತ್ತೆ. ನಿಮಗೆ ಸ್ಯಾಲ್ರಿಯಲ್ಲಿ ಇನ್ಕ್ರೀಸ್ ಆಗಬೇಕು, ಈಗ ಆಗುತ್ತೆ. ನಿಮಗೆ ಒಡ ಹುಟ್ಟಿದವರ ಜೊತೆಗೆ ಮತಭೇದಗಳು ಉಂಟು, ಅದು ನಿವಾರಣೆ ಆಗುತ್ತೆ. ಅಥವಾ ನಿಮ್ಮ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ತೊಂದರೆ ಉಂಟು, ಅದು ನಿವಾರಣೆ ಆಗುತ್ತೆ. ಓವರ್ ಆಲ್ ಒಂದು ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ಅನುಭವಿಸ್ತೀರಾ, ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಲಾಭ ಹೆಚ್ಚಾಗಿ ನಿಮ್ಮ ಕೈ ಸೇರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅಥವಾ ಯಾವ್ದಾದ್ರು ಒಂದು ಕೆಲಸವನ್ನ ಎಣಿಸ್ಕೊಂಡಿದ್ದೀರಾ, ಆಗ್ತಾನೆ ಇಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಕಾರ್ಯಕ್ಷೇತ್ರದಲ್ಲಿ ಸ್ಯಾಲ್ರಿ ಹೆಚ್ಚಾಗಬೇಕು ಸರ್, ಇಷ್ಟವರೆಗೆ ನಾನು ಯೋಚನೆ ಮಾಡಿದೆ, ಆಗ್ತಾನೆ ಇಲ್ಲ, ಈಗ ಅದು ಮ್ಯಾನಿಫೆಸ್ಟೇಷನ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಆನಂದ ಗುರು ಮಹಾರಾಜ ತನ್ನ ಭಾಗ್ಯ ದೃಷ್ಟಿಯಿಂದ ನಿಮ್ಮ ರಾಶಿಯನ್ನೇ ವೀಕ್ಷಣೆ ಮಾಡುವುದರಿಂದ ಅದು ಹೇಗೂ ಗೊತ್ತಿದೆ. ಅಲ್ಲಿ ಲಾಭಾಧಿಪತಿ ಶನಿ ಕೂಡ ಕೂತಿದ್ದಾನೆ ಅಂದಾಗ ಬಹಳ ಫೇವರೇಬಲ್ ಆಗುತ್ತೆ ನಿಮಗೆ. ಆರೋಗ್ಯದ ವಿಚಾರ ಗಮನ ಕೊಡಬೇಕು, ಯಾಕಂದ್ರೆ ಅಲ್ಲಿ ಏನಾಗುತ್ತೆ, ಶನಿ ಮಹಾರಾಜ ಬಂದು ಕೂತಿದ್ದಾನೆ. ಶನಿ ಬಂದು ವ್ಯಯಾಧಿಪತಿ ಕೂಡ ಆತನೇ, ಲಾಭಾಧಿಪತಿ ಕೂಡ ಆತನೇ. ಕಾಲಿಗೆ ಸಂಬಂಧಪಟ್ಟ ತೊಂದರೆಗಳು, ಪಾದಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು, ಕೆಲವೊಮ್ಮೆ ಮೈಂಡ್ ಬಾಡಿ ಸೋಲ್, ಇದು ಮೂರರಲ್ಲಿ ಕೂಡ ಸಮಸ್ಯೆಗಳನ್ನು ಅನುಭವಿಸಬೇಕಂತ ಅನಿವಾರ್ಯತೆ ಉಂಟು. ಬಟ್ ಗುರು ಮಹಾರಾಜ ತನ್ನ ಭಾಗ್ಯ ದೃಷ್ಟಿಯಿಂದ ರಾಶಿಯನ್ನು ನೋಡ್ತಾ ಇದ್ದಾನೆ ಅಂದಾಗ ನಿಮ್ಗೆ ಜ್ಞಾನೋದಯ ಆಗುತ್ತೆ, ನೀವು ಯಾವ ತರ ಹೋಗ್ಬೇಕಂತ ಗೊತ್ತಾಗುತ್ತೆ. ನಿಮ್ಗೆ ಆತ ಒಂದಷ್ಟು ಬುದ್ಧಿಯನ್ನು ಕೊಡ್ತಾನೆ, ಈ ತರ ನಿನ್ನ ಲೈಫ್ ಅನ್ನ ಮೇಂಟೈನ್ ಮಾಡುವಂತ. ಮೇ ಬಿ ಅಲ್ಲಿಂದ ನಿಮ್ಗೆ ಆ ಸಮಸ್ಯೆ ಸಾಲ್ವ್ ಆಗ್ಲಿಕ್ಕೆ ಶುರು ಆಗುತ್ತೆ. ಆನಂತರ ವಿಶೇಷವಾಗಿ ಸಮಸ್ಯೆ ಎಲ್ಲಿಂದ ಸಾಲ್ವ್ ಆಗುತ್ತೆ, ನಿಮ್ಮ 11ನೇ ಮನೆಯಲ್ಲಿ ಇಷ್ಟವರೆಗೆ ಸಮಸ್ಯೆ ಉಂಟಲ್ವಾ, ಅದಂತೂ 100% ದೂರ ಆಗುತ್ತೆ ಸರ್, 100%. ನಾನು ಹೇಳ್ತೀನಿ, ಸ್ಯಾಲರಿ ವಿಚಾರದಲ್ಲಿ ಏನು ಸಮಸ್ಯೆ ಉಂಟು ಅದನ್ನ ಮಾತುಕತೆಯಿಂದ ಪರಿಹಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅದರಲ್ಲಿ ನೀವು ಗೆಲ್ತೀರಾ. ಆನಂತರ ನಿಮ್ಮ ಇಚ್ಛೆಗಳು ಏನು ಪೂರೈಸಲಿಕ್ಕೆ ಉಂಟು ಅಲ್ವಾ, ಈಡೇರಿಸಲಿಕ್ಕೆ ಉಂಟು, ಅದೆಲ್ಲವೂ ಕೂಡ ಮ್ಯಾನಿಫೆಸ್ಟೇಷನ್ ಆಗುವ ಸಾಧ್ಯತೆ ತೀರಾ ಜಾಸ್ತಿ. ಓವರ್ ಆಲ್ ಇದಕ್ಕೆಲ್ಲ ಪರಿಹಾರ ನನ್ನ ಲೆಕ್ಕದಲ್ಲಿ 100% ಬೇಕಾಗಿಲ್ಲ. ಸುಮ್ಮನೆ ಇದ್ದು ಬಿಡಿ ಅಂತ ಹೇಳ್ತೇನೆ, ಏನೂ ತೊಂದರೆ ಇಲ್ಲ. ಒಂದಷ್ಟು ಜನಕ್ಕೆ ಉಪಕಾರ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಮಾಡ್ಲಿಕೊಂಡು ಮಾಡಿ, ಡೊನೇಷನ್ ಮಾಡಿ, ಅದೆಲ್ಲವೂ ಕೂಡ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ. ಆನಂತರ ಗುರು ಮಹಾರಾಜ್ 2 ತಿಂಗಳ ಕಾಲ ನಿಮ್ಗೆ 5ನೇ ಮನೆಯಲ್ಲಿ ಇರ್ತಾರೆ, ಮತ್ತೆ 4ನೇ ಮನೆಗೆ ಹೋಗ್ತಾನೆ. ಅದು ಪ್ರಾಬ್ಲಮ್ ಅಂತೂ ಖಂಡಿತ ಅಲ್ಲ, ಯಾವುದೇ ಕಾರಣಕ್ಕೂ ಕೂಡ ಚಿಂತೆ ಮಾಡಬೇಡಿ. ಈಗಂತೂ ತುಂಬಾನೇ ಫೇವರೇಬಲ್ ಆಗುತ್ತೆ. ಅದರಿಂದಾಗಿ ಗುರು ಮಹಾರಾಜ ಈಗ ನೆಕ್ಸ್ಟ್ ಈಗ ಮೇ ನಂತರ ಕೂಡ ಏನಾಗುತ್ತೆ, ಗುರು ಮಹಾರಾಜ ನಿಮ್ಗೆ 5ನೇ ಮನೆಗೇನೆ ಬರ್ತಾನೆ. ಅವಾಗ ಕೂಡ ನಿಮ್ಗೆ ಗುರುಬಲ ಇದೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ 2025 ಮತ್ತೆ 26 ನಮ್ಮ ಮೀನ ರಾಶಿಯವರಿಗೆ ಅತ್ಯುತ್ತಮವಾದ ಪೀರಿಯಡ್ ಅಂತ ಹೇಳ್ತೇನೆ. ಖಂಡಿತ ಅದಕ್ಕೆ ಬೇಕಾಗಿ ಅಲ್ಲಿ ಏನೆಲ್ಲ ನಿಮಗೆ ಅಬ್ಸ್ಟಕಲ್ಸ್ ಇದೆ ಅದನ್ನ ದೂರ ಮಾಡಲಿಕ್ಕೆ ಪ್ರಯತ್ನ ಖಂಡಿತ ಮಾಡಿ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ, ಚಿಂತೆ ಮಾಡೋದು ಅಗತ್ಯ ನನ್ನ ಲೆಕ್ಕದಲ್ಲಂತೂ ಖಂಡಿತ ಇಲ್ಲ. ಟೆಕ್ನಿಕ್ ಅನ್ನ ಫಾಲೋ ಮಾಡಿ, ಖಂಡಿತ ಗೆಲುವು ನಿಮ್ಮದಾಗುತ್ತೆ. ಹಾಗಾದ್ರೆ ಈಗ ಗೊತ್ತಾಯ್ತು ನಿಮ್ಗೆ ಮೇಷದಿಂದ ಮೀನ ರಾಶಿಯವರಿಗೆ ಗುರು ಮಹಾರಾಜ ಯಾವ ತರದ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ಓಕೆನಾ? ಓವರ್ ಆಲ್ ಒಂದಷ್ಟು ವಿಚಾರಗಳನ್ನ ಬರೀ ಗುರು ಎಲ್ಲಿದ್ದಾನೆ ಮತ್ತೆ ಯಾವ್ದನ್ನ ನೋಡ್ತಾ ಅದನ್ನ ಒಂದು ನೋಡಿಕೊಂಡು ಮಾತ್ರ ನಾನು ಪ್ರಿಡಿಕ್ಟ್ ಮಾಡಿದ್ದೇನೆ. ಬಾಕಿ ವಿಚಾರಕ್ಕೆ ನಾನು ಹೋಗ್ಲಿಲ್ಲ, ಯಾಕಂದ್ರೆ ವಿಡಿಯೋ ತುಂಬಾನೇ ಲೆಂತ್ ಆಗುತ್ತೆ. ಎಲ್ಲ ಹೇಳಲಿಕ್ಕೆ ಹೋದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ. ಬಾಯ್.